ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ದ್ವಾರದ ಮೂಲಕ ಈ ಮೈದಾನವನ್ನು ಪ್ರವೇಶ ಮಾಡುತ್ತಿರುವಂತಹ ಭವ್ಯ ಶೋಭಾಯಾತ್ರೆಗೆ ಮಂಜೇಶ್ವರ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶೋಭಾಯಾತ್ರೆಯ ಜೊತೆ ಸೇರಿಕೊಂಡು ಈ ಶೋಭಾಯಾತ್ರೆಗೆ ಮೆರುಗನ್ನು ಕಲ್ಪಿಸಿಕೊಟ್ಟಂತಹ ಸಮಸ್ತ ಹಿಂದೂ ಬಾಂಧವರು, ಶ್ರದ್ಧೇಯ ತಾಯಂದಿರು, ಪ್ರವೇಶ ದ್ವಾರದ ಎಡಪಕ್ಕದಲ್ಲೇ ಇರುವಂತಹ ಪಾನೀಯದ ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಆದರ್ಶ ವ್ಯಕ್ತಿತ್ವಗಳ ವೇಷಧಾರಿ ಮಕ್ಕಳು, ಹುಲಿ ವೇಷಧಾರಿ ತಂಡದ ಕಲಾವಿದರು, ಅದೇ ರೀತಿ ಸಾಮೂಹಿಕ ಒಂದೇ ಮಾತರಂ ಗಾಯನದಲ್ಲಿ ದಣಿ ಸೇರಿಸಲಿರುವಂತಹ ಶ್ರದ್ಧೇಯ ತಾಯಂದಿರು, ಸಹೋದರಿಯರು ನೇರವಾಗಿ ವೇದಿಕೆಯ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಆದರ್ಶ ಕುಣಿತದಲ್ಲಿ ಪಾಲ್ಗೊಂಡಂತಹ ಕಲಾವಿದರು, ಅದೇ ರೀತಿ ಸಾಮೂಹಿಕ ಒಂದೇ ಮಾತರಂ ಗಾಯನದಲ್ಲಿ ಧರಿಸಿರುವಂತಹ ಶ್ರದ್ಧೇಯ ತಾಯಂದಿರು, ಸಹೋದರಿಯರು ದಯವಿಟ್ಟು ನೇರವಾಗಿ ವೇದಿಕೆಯ ಪಕ್ಕದಲ್ಲಿ ಸೇರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶೋಭಾಯಾತ್ರೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಮಂಜೇಶ್ವರದ ಸಮಸ್ತ ಹಿಂದೂ ಬಾಂಧವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರವೇಶವಾದ ಎಡಪಕ್ಕದಲ್ಲಿ ಆಗಮಿಸಿರತಕ್ಕಂತಹ ಸಮಾಜವಾಗಿ ಪಾನೀಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಪಾನೀಯವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಗಮಿಸಿದಂತಹ ಭವ್ಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಆದರ್ಶ ವ್ಯಕ್ತಿತ್ವಗಳ ವೇಷಧಾರಿ ಮಕ್ಕಳು, ಹುಲಿ ವೇಷಧಾರಿ ಕಲಾವಿದರು, ಅದೇ ರೀತಿ ಸಾಮೂಹಿಕ ಒಂದೇ ಮಾತರಂ ಗಾಯನದಲ್ಲಿ ದನಿ ಸೇರಿಸಲಿರುವಂತಹ ಶ್ರದ್ಧೇಯ ತಾಯಂದಿರು, ಸಹೋದರಿಯರು ದಯವಿಟ್ಟು ವೇದಿಕೆಯ ಪಕ್ಕದಲ್ಲಿ ಬಂದು ಸೇರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಗಮಿಸಿರತಕ್ಕಂತಹ ಸಜ್ಜನ ವಿನಂತಿ, ವೇದಿಕೆಯ ಉಪಹಾರದಲ್ಲಿ ಎರಡು ಸ್ಥಾನಗಳಲ್ಲಿ ಪ್ರತ್ಯೇಕವಾದ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಅದು ನಮ್ಮ ಹಿಂದೂ ಸಂಗಮದ ಅತಿಥಿ ವಿಭಾಗದಲ್ಲಿ ವೇದಿಕೆಯ ಮುಂಭಾಗದ ಎರಡು ಸಾಲುಗಳು ಹಿಂದೂ ಸಂಗಮದ ಅತಿಥಿ ಆಸನ ವ್ಯವಸ್ಥೆಯಾಗುತ್ತದೆ. ದಯವಿಟ್ಟು ಎಲ್ಲ ಬಾಂಧವರು ಶ್ರದ್ಧೇಯ ತಾಯಂದಿರು ನಮ್ಮೊಂದಿಗೆ ಸಂಗ್ರಹಿಸಿದರು. ಆಗಮಿಸಿರ್ತಕ್ಕಂಥ ಎಲ್ಲ ಆದರ್ಶ ವ್ಯಕ್ತಿತ್ವಗಳ ವೇಷಧಾರಿಗಳು ವೇದಿಕೆಯ ಎಡಭಾಗದಲ್ಲಿರುವ ಮ್ಯಾಟ್ನಲ್ಲಿ ಆಸೀನರಾಗಬಹುದು. ಅದೇ ರೀತಿ
ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀಯುತ ಟಿ ಗಣಪತಿ ಪೈ ಸರ್, ಅದೇ ರೀತಿ ಎಲ್ಲ ಸಮುದಾಯಗಳ ಪ್ರಮುಖರು, ಆಗಮಿಸಿದಂತಹ ಎಲ್ಲ ಸಜ್ಜನ ಬಂಧುಗಳು, ಅದೇ ರೀತಿ ಶ್ರದ್ಧೆಯ ತಾಯಂದಿರು ವ್ಯವಸ್ಥೆಗೊಳಿಸಿದಂತಹ ಆಸನದಲ್ಲಿ ಆಸೀನರಾಗಿ ನಮ್ಮ ಜೊತೆ ಸಹಕರಿಸಬೇಕಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
ಹರಿ ಓಂ. ಇದೀಗ ಬೃಹತ್ ಹಿಂದೂ ಸಂಗಮದ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಆರಂಭ ಆಗ್ತಾ ಇದೆ. ದಯವಿಟ್ಟು ಶ್ರದ್ಧೇಯ ತಾಯಂದಿರು, ಸಜ್ಜನ ಬಂಧುಗಳು ನಮ್ಮೊಂದಿಗೆ ಸಹಕರಿಸಬೇಕು. ಇದೀಗ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮಗಳು ಆರಂಭವಾಗಲಿಕ್ಕಿದೆ. ದಯವಿಟ್ಟು ಅಲ್ಲಿ ಹುಲಿವೇಷಧಾರಿ ತಂಡಗಳ ಗಮನಕ್ಕೆ ಸ್ವಲ್ಪ ತಾಸೆಯ ಶಬ್ದವನ್ನು ಕಡಿಮೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆಗಮಿಸಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳು, ತಾಯಂದಿರು ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಸಜ್ಜನ ಬಂಧುಗಳು, ಶ್ರದ್ಧೇಯ ತಾಯಂದಿರು ಆಸನ ವ್ಯವಸ್ಥೆಯನ್ನು ಸ್ವೀಕರಿಸಬೇಕು. ವೇದಿಕೆಯಲ್ಲಿ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಈ ಒಂದು ಬೃಹತ್ ಹಿಂದೂ ಸಂಗಮದ ವೇದಿಕೆ ಕಾರ್ಯಕ್ರಮಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಲಿದೆ. ಪೂಜ್ಯ ಪರಮ ಪೂಜ್ಯ ವಜ್ರದೇಹಿ ಮಠದ ಯತಿವರ್ಯರಾದಂಥ ಶ್ರೀಯುತ ರಾಜಶೇಖರಾನಂದ ಸ್ವಾಮೀಜಿಗಳು, ಅದೇ ರೀತಿ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಗಳು ಬಡಾಜೆಬೋಡು, ನಮ್ಮ ಹಿಂದೂ ಸಂಗಮದ ರಕ್ಷಾಧಿಕಾರಿಗಳು ಜೊತೆಗೂಡಿ ಈ ಒಂದು ದೀಪ ಪ್ರಜ್ವಲನಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲೇ ನೆರವೇರಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆಯನ್ನು ಮುಂದಿಡ್ತಾ ಇದ್ದೇವೆ. ವೇದ ಪಠಣದಲ್ಲಿ ನಮ್ಮೊಂದಿಗೆ ಸಹಕರಿಸಿರುವಂತಹ ಶಂಕರನಾರಾಯಣ ಮಯ್ಯ ಐಲ, ಅದೇ ರೀತಿ ಅನಂತನಾರಾಯಣ ಮಯ್ಯ, ರಾಜಶಂಕರ ಐತಾಳ ಮಯ್ಯ, ಕೃಷ್ಣರಾಜು ಹೊಳ್ಳ, ಅದೇ ರೀತಿ ವೇದಾಂಗ್ ಕೆದಿಲಾಯ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ವಜ್ರದೇಹಿ ಮಠದ ಪರಮಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳು ಹಾಗೂ ಹಿಂದೂ ಸಂಗಮದ ರಕ್ಷಾಧಿಕಾರಿ नमः। ॐ एकदन्ताय विद्महे वक्रतुण्डाय धीमहि
तन्नो दन्तिः प्रचोदयात् एकदन्तं चतुर्हस्तं पाशमङ्कुशधारिणं रदं च वरदं हस्तैर्बिभ्राणं मूषकध्वजं रक्तं लम्बोदरं शूर्पकर्णकं रक्तवाससं रक्तगन्धानुलिप्ताङ्गं रक्तपुष्पैः सुपूजितं भक्तानुकम्पिनं देवं जगत्कारणमच्युतम् आविर्भूतं च सृष्ट्यादौ प्रकृतेः पुरुषात् परम् एवं ध्यायति यो नित्यं स योगी योगिनां वरः नमो व्रातपतये नमो गणपतये नमः प्रमथपतये नमस्ते अस्तु लम्बोदरायैकदन्ताय विघ्ननाशिने शिवसुताय श्रीवरदमूर्तये नमः आतून इन्द्रक्षुमन्तं चित्रं ग्राभं संगृभाय महाहस्ती दक्षिणेन ಎಲ್ಲ ಸಜ್ಜನ ಬಂಧುಗಳು ತಮ್ಮ ಆಸನದಲ್ಲಿ ಆಸೀನರಾಗಬಹುದು. ದಯವಿಟ್ಟು ಆಗಮಿಸಿರತಕ್ಕಂಥ ಎಲ್ಲ ಸಮಾಜ ಬಾಂಧವರು ಆಸನಗಳಲ್ಲಿ ಆಸೀನರಾಗಬೇಕಾಗಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಭೀಮನ್ನಗಾಂ ವಾರಯಂತೆ ಏತೋನ್ವಿಂದ್ರಂ ಸ್ತವಾಮೇಶಾನಂ ವಸ್ವಸ್ವರಾಜಂ ನರಾಧಸಾಮರ್ದಿಶನ್ನಃ ಪ್ರಸ್ತೋಷದುಪಗಾಸಿ ಸಚ್ರವತ್ಸಾಮಗೀಯಮಾನಂ ಅಭಿರಾಧಸಾ ಜುಗುರತ್ ಆನೋ ಭರದಕ್ಷಿಣೇನಾಭಿಸವ್ಯೇನ ಪ್ರಮೃಷಾ ಇಂದ್ರಮಾನೋ ವಸೋ ನಿರ್ಭಾಕ್ ಉಪಕ್ರಮಸ್ವಾಭರಧೃಷತಾ ಧೃಷ್ಣೋ ಜನಾನಾಂ ಅದಾಶುಷ್ಟರಸ್ಯ ವೇದಾಃ ಇಂದ್ರಯ ಉನುತೆ ಅಸ್ತಿ ವಾಜೋ ವಿಪ್ರೇಭಿಃ ಸನಿತ್ವಃ ಅಸ್ಮಾಭಿಃ ಸುತಂ ಸನುಹಿ ಸದ್ಯೋ ಜುಬಸ್ತೆ ವಾಜಾ ಅಸ್ಮಭ್ಯಂ ವಿಶ್ವಶ್ಚಂದ್ರಾಃ ವಶೈಶ್ಚ ಮಕ್ಷುಚರಂತೆ ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರಥಮಂ ಕವೀನಾಂ ನೃತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವಂಚಿತ್ರಮಚ್ಚ ಅಭಿಖ್ಯಾನೋ ಮಘವನ್ನಾಧಮಾನಾಂ ಸಖೇ ಬೋಧಿವಸುಪತೆ ಸಖೀನಾಂ ರಣಂ ಕೃಧಿರಣಕೃತ್ಸತ್ಯಶುಷ್ಮಾ ಭಕ್ತೆ ಚಿತಾ ಭಜಾರಾಯೇ ಅಸ್ಮಾನ್ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರ್ಷಿಭಿರೀಡ್ಯೋ ನೂತನೈರುತಾ ಸ ದೇವಾನ್ ಏಹ ವಕ್ಷತಿ ಅಗ್ನಿನಾ ರಯಿಮಶ್ನವತ್ಪೋಷಮೇವ ದಿವೆ ದಿವೆ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಇದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗಮತ್
यदङ्गदाशुषे त्वमग्ने भद्रं करिष्यसि तवेत्तत्सत्यमङ्गिरः उपत्वाग्ने दिवे दिवे दोषावस्तर्धिया वयं नमो भरन्त एमसि राजन्तमध्वराणां गोपामृतस्य दीदिविं वर्धमानं स्वेदमे स नः पितेव सूनवेग्ने सूपायनो भव स च स्वानः स्वस्तये कद्रुद्राय प्रचेतसे मीळ्हुष्टमाय तव्यसे वोचे मशन्तमं हृदे यथा नो अदितिः करत्पश्वेन्द्रभ्यो यथा गवे यथा तोकाय रुद्रियम् यथा नो मित्रो वरुणो यथा रुद्रश्चिकेतति यथा विश्वे सजोषसः गाथपतिं मेधपतिं रुद्रञ्जलाशभेषजं तच्छंयोः सुम्नमीमहे यः शुक्र इव सूर्यो हिरण्यमिव रोचते श्रेष्ठो देवानां वसुः शन्नः करत्यर्वते सुगं मेषाय मेष्ये नृभ्यो नारिभ्यो गवे अस्मे सोमश्रियमधिनिधेहि शतस्य नृणां महिश्रवस्तु विनृम्णम् मानः सोमपरिबाधो मारातयो जुहुरन्त आन इन्दो वाजे भजा यास्ते प्रजा अमृतस्य परस्मिन् धामनृतस्य मूर्धनाभा सोमवेन आभूषन्ति सोमवेदः समिद्युवसे वृषन्नग्ने विश्वान्यर्य इलस्पदे समिध्यसे स नो वसून्याभरा सङ्गच्छध्वं संवदध्वं संवो मनांसि जानतां देवाभागं यथा पूर्वे सञ्जानाना उपासते समानो मन्त्रः समितिः समानी समानं मनः सह चित्तमेषां समानं मन्त्रमभिमन्त्र एव समानेन वो हविषा जुहोमि समानीव आकूतिः समाना हृदयानि वः समानमस्तु वो मनो यथा वस्सु सहसति य इमे रोदसी उभे अहमिन्द्रमतुष्टवम् विश्वामित्रस्य रक्षति ब्रह्मेदं भारतञ्जनम् ॐ शान्तिः 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 हरिः ॐ ವೇದ ಪಠಣದೊಂದಿಗೆ ಮಂಜೇಶ್ವರದ ವಿರಾಟ್ ಹಿಂದೂ ಸಂಗಮಕ್ಕೆ ದೈವಿ ಶಕ್ತಿಯ ಕಳೆಯನ್ನು ತುಂಬಿದಂತಹ ಶ್ರೀಯುತ ಶಂಕರನಾರಾಯಣ್ ಮಯ್ಯ ಐಲ ಅವರೊಂದಿಗೆ ಸಹಕರಿಸಿದ ಶ್ರೀಯುತ ಅನಂತನಾರಾಯಣ್ ಮಯ್ಯ, ಶ್ರೀಯುತ ರಾಜಶೇಖರ್ ಐತಾಳ್, ಕೃಷ್ಣರಾಜ್ ಹೊಳ್ಳ, ಅದೇ ರೀತಿ ವೇದಾಂಗ್ ಕೆದಿಲಾಯ ಅವರಿಗೆ ಮಂಜೇಶ್ವರ ಹಿಂದೂ ಸಂಗಮದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.
ಆದರ್ಶ ವ್ಯಕ್ತಿತ್ವಗಳ ವೇಷಧಾರಿ ಮಕ್ಕಳು ದಯವಿಟ್ಟು ವೇದಿಕೆಯ ಮೇಲೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಆದರ್ಶ ವ್ಯಕ್ತಿತ್ವಗಳ ವೇಷಧಾರಿ ಮಕ್ಕಳು ವೇದಿಕೆಯ ಮೇಲ್ಭಾಗದಲ್ಲಿ ಒಮ್ಮೆ ನಿಂತ್ಕೊಳ್ಬೇಕಾಗಿ ಅಪೇಕ್ಷೆ. ಸಮಸ್ತ ಹಿಂದೂ ಸಮಾಜಕ್ಕೆ ಆದರ್ಶಪ್ರಾಯರಾಗಿರುವ ನೀವುಗಳು ನಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ದಿಕ್ಸೂಚಿಯಾಗಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಹಿಂದೂ ಸಂಗಮಕ್ಕೆ ಕಳೆಯನ್ನು ತುಂಬಿದಂತಹ ವೇಷಧಾರಿ ಮಕ್ಕಳಿಗೆ ಸಹಕರಿಸಿದ ಎಲ್ಲ ಗ್ರಾಮ ಸಮಿತಿಗಳಿಗೆ ಪ್ರತ್ಯೇಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯ ಕೆಳಭಾಗದಲ್ಲಿ ಕುಣಿತ ಭಜನಾ ತಂಡಗಳು ಸಿದ್ಧರಾಗಬೇಕು. ದಯವಿಟ್ಟು ಎಲ್ಲ ಕುಣಿತ ಭಜನಾ ತಂಡಗಳು ವೇದಿಕೆಯ ಕೆಳಭಾಗದಲ್ಲಿ ಕುಣಿತ ಭಜನೆಗೆ ಸಿದ್ಧರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೀವು ನಿಂತ್ಕೊಂಡಲ್ಲೇ ಭಜನೆಯ ಆಡಿಯೋ ಪ್ಲೇ ಆಗ್ತದೆ. ದಯವಿಟ್ಟು ಅದಕ್ಕೆ ಕುಣಿತವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಗಮಿಸಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳ ಗಮನಕ್ಕೆ, ತಾಯಂದಿರ ಗಮನಕ್ಕೆ, ಸಭಾಂಗಣದ ಮಧ್ಯಭಾಗದಲ್ಲಿ ಕೆಲವೊಂದು ಆಸನಗಳು ಖಾಲಿ ಇವೆ. ಆ ಆಸನಗಳನ್ನು ಭರ್ತಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿಂಭಾಗದಲ್ಲಿ ನಿಂತುಕೊಂಡಿರುವಂಥ ತಾಯಂದಿರು ದಯವಿಟ್ಟು, ಅದೇ ರೀತಿ ಸಜ್ಜನ ಬಂಧುಗಳು ಕೂಡ ಪಕ್ಕದಲ್ಲಿ ನಿಂತುಕೊಂಡಿರುವಂಥ ಸಜ್ಜನ ಬಂಧುಗಳು ದಯವಿಟ್ಟು ತಮಗಾಗಿ ಸಿದ್ಧಪಡಿಸಿರುವಂತಹ ಆಸನಗಳನ್ನು ಸ್ವೀಕರಿಸಬೇಕು, ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಥೆಯೊಳು ಬಂದು ಕೂಡು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ದಾಸ ಕೇಶವನುತ ಮಾರುತಿ ಹನುಮಾನ್. ಹನುಮಂತ ಗುಣವಂತ ಮಾರುತಿರಾಯ ಬಲವಂತ. ದಾಸ ಕೇಶವನುತ ಮಾರುತಿ ಹನುಮ. ದಾಸಾಗ್ರೇಸರ ಜೈ ಬಲ ಭೀಮ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಜೈ ಬಲ ಭೀಮ. ಜೈ ಭಕ್ತವರ ಅತುಳಿತ ಬಲಧಾಮ. ಜೈ ಹನುಮಂತ ಜೈ ಯಮ ರಕ್ಷಿಸೋ. ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಆಂಜನೇಯ ಜೈ ಬಲ ಭೀಮ. ಜೈ ಭಕ್ತವರ ಅತುಳಿತ ಬಲಧಾಮ. ಜೈ ಹನುಮಂತ ಜೈ ಯಮ ರಕ್ಷಿಸೋ. ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. 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 ಪವನಪುತ್ರ ಹನುಮಾನ್ ಕಿ ಜೈ. ರಾಘವೇಂದ್ರ ತೀರ್ಥನೀತ ರಾಜಸುವಾತ. ರಾಘವೇಂದ್ರ ತೀರ್ಥನೀತ ರಾಜಸುವಾತ. ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ. ಪಾಪೌಘಗಳೆಲ್ಲವ ನುಡಿಸಿ
ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ. ಬಣ್ಣ ಬಣ್ಣದಿಂದ ಬಗಳ ಬೋಧಿಸುತ್ತ ಬಗಳ ಸಣ್ಣ ದೊಡ್ಡ ಇಷ್ಟಗಳ ಸಾಧಿಸುವಾತ ಬಣ್ಣ ಬಣ್ಣದಿಂದ ಬಗಳ ಬೋಧಿಸುತ್ತ ಬಗಳ ಸಣ್ಣ ದೊಡ್ಡ ಇಷ್ಟಗಳ ಸಾಧಿಸುವಾತ ಪುಣ್ಯವಂತರಿಂದ ಬಹು ಪೂಜೆಗೊಂಬಾತ ಪುಣ್ಯವಂತರಿಂದ ಬಹು ಪೂಜೆಗೊಂಬಾತ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾತ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾತ ರಾಘವೇಂದ್ರ ತೀರ್ಥನೀತ ರಾಜಿಸುವಾಗ ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ. ಕಾಮಕ್ರೋಧಾದಿಗಳನ್ನ ಕಾಲಿಲೊದ್ದಾತ ಈತ ವ್ಯೋಮಕೇಶನಂತೆ ನಾಲ್ಕು ವೇದ ಪ್ರಖ್ಯಾತ ಕಾಮಕ್ರೋಧಾದಿಗಳನ್ನ ಕಾಲಿಲೊದ್ದಾತ ಈತ ವ್ಯೋಮಕೇಶನಂತೆ ನಾಲ್ಕು ವೇದ ಪ್ರಖ್ಯಾತ ಭೂಮಿಯೊಳ್ಳು ದುರ್ವಾದಿಗಳನ್ನ ಭೂರಿಗೆದ್ದಾತ ಭೂಮಿಯೊಳ್ಳು ದುರ್ವಾದಿಗಳನ್ನ ಭೂರಿಗೆದ್ದಾತ ಯೋಗೀಂದ್ರ ತೀರ್ಥರೇ ಶಿಷ್ಯನೆಂದಾತ ಶ್ರೀಮದ್ ಯೋಗೀಂದ್ರ ತೀರ್ಥರೇ ಶಿಷ್ಯನೆಂದಾತ ರಾಘವೇಂದ್ರ ತೀರ್ಥ ನೀತ ರಾಜಿಸುವಾತ ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ. ಸಿದ್ಧ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ ನಮ್ಮ ಮಧ್ವಶಾಸ್ತ್ರಗಳನ್ನೇ ಮಾಡಿಕೊಟ್ಟಾತ ಸಿದ್ಧ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ ನಮ್ಮ ಮಧ್ವಶಾಸ್ತ್ರಗಳನ್ನೇ ಮಾಡಿಕೊಟ್ಟಾತ ಮಧ್ವೇಶ ವಿಠಲನ ಧ್ಯಾನದಲ್ಲಿದ್ದಾತ ಮಧ್ವೇಶ ವಿಠಲನ ಧ್ಯಾನದಲ್ಲಿದ್ದಾತ ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದಾತ ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದಾತ ರಾಘವೇಂದ್ರ ತೀರ್ಥ ನೀತ ರಾಜಿಸುವಾತ ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ರಕ್ಷ ಮಾಂ. ಕುಣಿತ ಭಜನೆಯ ಮೂಲಕ ಒಂದಷ್ಟು ಹೊತ್ತು ನಮ್ಮೆಲ್ಲರನ್ನ ಭಕ್ತಿ ಭಾವದ ಲೋಕದಲ್ಲಿ ತೇಲಾಡಿಸಿದಂತಹ ಕುಣಿತ ಭಜನಾ ತಂಡಗಳ ಎಲ್ಲ ಪುಟಾಣಿ ಮಕ್ಕಳಿಗೆ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ತುಳುನಾಡಿನ ಹೆಮ್ಮೆಯ ನೃತ್ಯ ಕಲೆಯಾಗಿರುವಂತಹ ಹುಲಿವೇಷ ನೃತ್ಯ ಪ್ರದರ್ಶನ ಇದೀಗ ಅನಾವರಣಗೊಳ್ಳಲಿದೆ. ಎಲ್ಲ ಹುಲಿವೇಷಧಾರಿ ತಂಡಗಳು ವೇದಿಕೆಯ ಮುಂಭಾಗದಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು
ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಸಾಮೂಹಿಕ ಒಂದೇ ಮಾತರಂ ಗಾಯನದಲ್ಲಿ ಭಾಗವಹಿಸುವಂತಹ ತಾಯಂದಿರು, ಸಹೋದರಿಯರು ವೇದಿಕೆಯ ಪಕ್ಕದಲ್ಲೇ ಅಲ್ಲಿ ಸಿದ್ಧಪಡಿಸಲಾಗಿರುವಂತಹ ಮೈಕ್ಗಳ ಹಿಂಭಾಗದಲ್ಲಿ ನಿಂತ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಮೂಹಿಕ ಒಂದೇ ಮಾತರಂ ಗಾಯನದಲ್ಲಿ ಭಾಗವಹಿಸುವಂಥ ಎಲ್ಲ ತಾಯಂದಿರು, ಸಹೋದರಿಯರು ಒಂದೇ ಮಾತರಂ ಗಾಯನಕ್ಕೆ ಸಿದ್ಧರಾಗಬೇಕು. ಇದೀಗ ವೇದಿಕೆಯಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಒಂದು ಕಲಾ ಪ್ರಕಾರವಾದಂತಹ ಹುಲಿವೇಷದ ನೃತ್ಯ ಪ್ರದರ್ಶನ ಇದೀಗ ನಮ್ಮೆಲ್ಲರ ಈ ಒಂದು ಹಿಂದೂ ಸಂಗಮಕ್ಕೆ ಮೆರುಗನ್ನು ತಂದುಕೊಟ್ಟಂತಹ ಹುಲಿವೇಷ ನರ್ತನದ ಅನಾವರಣ ಜರಗಲಿಕ್ಕಿದೆ. ಎಲ್ಲ ಹುಲಿವೇಷಧಾರಿ ತಂಡಗಳನ್ನು ವೇದಿಕೆಗೆ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ.
ಐತಿಹಾಸಿಕವಾದ ಈ ಹಿಂದೂ ಸಂಗಮಕ್ಕೆ ಹೊಸ ಮೆರುಗನ್ನು ನೀಡಿದಂತಹ ಹುಲಿವೇಷಧಾರಿಗಳ ತಂಡಗಳಿಗೆ ಮಂಜೇಶ್ವರ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ಎಲ್ಲ ಅಭ್ಯಾಗತರು ಪೂಜ್ಯ ಸ್ವಾಮೀಜಿಗಳನ್ನ ಸಂಗಮ ಸಮಿತಿಯ ಪದಾಧಿಕಾರಿಗಳು ವೇದಿಕೆಗೆ ಕರೆತರಬೇಕಾಗಿ ಕಳಕಳಿಯ ಅಪೇಕ್ಷೆ. ಆರಾಧ್ಯ ಗುರುವರ್ಯರನ್ನ ಸ್ಮರಿಸಿಕೊಳ್ಳುತ್ತಾ, ಆರಾಧ್ಯ ದೇವರಾದಂತಹ ಮಹಾಲಿಂಗೇಶ್ವರ ದೇವರನ್ನ ಸ್ಮರಿಸಿಕೊಳ್ಳುತ್ತಾ ಹಿಂದೂ ಬಾಂಧವರಿಗೆ ಹಾಗೂ ಶ್ರದ್ಧೆಯ ತಾಯಂದಿರಿಗೆ, ಪುಟಾಣಿಗಳಿಗೆ, ಮಕ್ಕಳಿಗೆ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ, ಸಂಘ ಮಂಡಲ ಅಂತ ಗುರುತಿಸಿರುವ ಮಂಜೇಶ್ವರದ ಹಿಂದೂ ಸಂಗಮದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಂಪನ್ನಗೊಂಡಿದ್ದೇವೆ. ಋಷಿವರೇಣ್ಯರ ಸಾವಿರಾರು ವರ್ಷಗಳ ತಪಸ್ಸಿನಿಂದ ಸಿದ್ಧಿಸಿದಂತಹ ಈ ಪರಮ ಪವಿತ್ರವಾದಂತಹ ಈ ನೆಲದ ಸಂಸ್ಕೃತಿಯ ಮೂಲವಾಗಿರುವಂತಹ ಸನಾತನ ಹಿಂದೂ ಧರ್ಮದ ಮುಂದಿನ ಅಸ್ತಿತ್ವಕ್ಕಾಗಿ ಈ ಕಾರ್ಯಕ್ರಮ, ಸಂಘಕ್ಕೆ 100 ವರ್ಷ ತುಂಬಿದ ಈ ಸಂವತ್ಸರದಲ್ಲಿ ದೇಶವ್ಯಾಪಿ ಹಿಂದೂ ಸಂಗಮ ಕಾರ್ಯಕ್ರಮದ ಆಯೋಜನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ದಿನ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣದ ಶಿಶಿರ ಋತುವಿನ ಫಾಲ್ಗುಣ ಮಾಸದ ಪಂಚಮಿ ತಿಥಿಯ ಶುಭ ದಿನದಂದು ಮಂಜೇಶ್ವರ ಮಂಡಲ ವ್ಯಾಪ್ತಿಯ ಹಿಂದೂ ಸಂಗಮದ ಕಾರ್ಯಕ್ರಮ ಇದೀಗ ಸಭಾ ಕಾರ್ಯಕ್ರಮದೊಂದಿಗೆ ಮುಂದುವರಿತಾ ಇದ್ದೇವೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಆಶೀರ್ವಚನವನ್ನ ನೀಡಲಿರುವಂತಹ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಅದೇ ರೀತಿ ಹಿಂದೂ ಸಂಗಮ ಸ್ವಾಗತ ಸಮಿತಿಯ ಗೌರವ ರಕ್ಷಾಧಿಕಾರಿಯಾದಂತಹ ಶ್ರೀಯುತ ತಂತ್ರಿವರಿಯರು, ಅದೇ ರೀತಿ ಹಿಂದೂ ಸಂಗಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಮೋಹನ್ ಶೆಟ್ಟಿ ತೋಮಿನಾಡು, ಅದೇ ರೀತಿ ಭಾರತದ ಹಿರಿಮೆ ಗರಿಮೆಗಳ ಅನಾವರಣದ ಮೂಲಕ ದಿಕ್ಸೂಚಿಯ ಮಾತುಗಳನ್ನಾಡಲಿರುವಂತಹ ಶ್ರೀಮತಿ ಸಹನಾ ಕುಂದರ್ ಸೂಡ, ಅದೇ ಹಿಂದೂ ಸಂಗಮ ಕಾರ್ಯಕ್ರಮದ ಆಯೋಜನಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ವಿಜಯ್ ಕುಮಾರ್ ಕೆ, ಅದೇ ರೀತಿ ಹಿಂದೂ ಸಂಗಮದ ಮಾತೃಶಕ್ತಿಯ ಸಂಚಾಲಕರಾಗಿರುವಂತಹ ಶ್ರೀಮತಿ ಶಶಿಕಲಾ ಮಾಡ ಇವರನ್ನ ವೇದಿಕೆಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ವಂದೇ ಮಾತರಂ ಗೀತೆಯ ಮೂಲಕ ಸಾಮೂಹಿಕ ಗಾಯನದೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಹಿಮ್ಮೆಟ್ಟಿಸಿದಂತಹ ನಮ್ಮ ಭಾರತೀಯ ಯೋಧರ ರಣಪಂಚಾಕ್ಷರಿಯ ಮಂತ್ರ, ಬಂಕಿಮಚಂದ್ರ ಚಟರ್ಜಿಯವರ ಲೇಖನಿಯಿಂದ ಹೊರಹೊಮ್ಮಿದಂತಹ ಏಕಾತ್ಮ ಭಾರತದ ಐಕ್ಯತೆಗಾಗಿ ಸೃಷ್ಟಿಯಾದಂತಹ ಮಂತ್ರ ವಂದೇ ಮಾತರಂ. ಇದೀಗ ಸಾಮೂಹಿಕ ವಂದೇ ಮಾತರಂ ಗೀತೆಯ ಪ್ರಸ್ತುತಿ. ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಶೋಭಿತ ಧ್ರುಮದಲ ಶೋ
हि प्राणा शरीरे बाहुते तुमिमा शक्ति हृदये तुमिमा भक्ति तोमारै प्रतिमा गणी मंदिरे मंदिरे वंदे मातरम् त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अतुलाम् अतुलाम् सुजलां सुफलां मातरं वन्दे मातरम् श्यामलां सरलां सुस्मितां भूषितां श्यामलां सरलां सुस्मितां भूषितां धरणी भरणीं मातरं वन्दे मातरम् वन्दे मातरम् वन्दे मातरम् बोलो भारत माता की जय ಒಂದೇ ಮಾತರಂ ಗೀತೆಯ ಸಾಮೂಹಿಕ ಗಾಯನದಲ್ಲಿ ಜೋಡಿಸಿಕೊಂಡಂತಹ ಎಲ್ಲ ಶ್ರದ್ಧೆಯ ತಾಯಂದಿರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಜೋಡಿಸಿದಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಶ್ರದ್ಧೆಯ ತಾಯಂದಿರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ವೇದಿಕೆಯಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕದ ನುಡಿಗಳು. ಮಾತೃ ಪಿತೃಗಳನ್ನ, ಆಚಾರ್ಯರನ್ನ, ರಾಷ್ಟ್ರವನ್ನ ದೇವರಂತೆ ಕಾಣುವ ಪರಿಕಲ್ಪನೆಯಂತೆ ಅತಿಥಿ ದೇವೋಭವ ಎಂಬ ಪರಿಕಲ್ಪನೆಯನ್ನ ವಿಶ್ವಕ್ಕೆ ಸಾರಿಕೊಟ್ಟಂತಹ ರಾಷ್ಟ್ರ, ಜಗತ್ತಿನ ಆಧ್ಯಾತ್ಮದ ಮಂದಿರ, ಸಂಸ್ಕೃತಿಯ ತೊಟ್ಟಿಲು ಈ ನಮ್ಮ ಜಗದ್ಗುರು ಭಾರತ. ಈ ನಿಟ್ಟಿನಲ್ಲಿ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಬೇಕಾಗಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಹರೀಶ್ ಶೆಟ್ಟಿ ಮಾಡ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. बोलो भारत माता की, प्रभु श्री रामचंद्र भगवान की, श्री कृष्ण भगवान की, पवन पुत्र हनुमान की. ಸಜ್ಜನ ಹಿಂದೂ ಬಾಂಧವರೇ, ಈ ಒಂದು ಸ್ಥಳ ದೇವರಾದಂಥ ಶ್ರೀ ಅನಂತೇಶ್ವರ ಪರಿವಾರ ದೈವಗಳನ್ನು, ಅದೇ ರೀತಿಯಲ್ಲಿ ಬಡಾಜಬೋಡು ಮಹಾಗಣಪತಿ ಮಾಲಿಂಗೇಶ್ವರ ದೇವರನ್ನು, ಅದೇ ರೀತಿಯಲ್ಲಿ ತಾಯಿ ಭಗವತಿಯನ್ನು ಈ ಸಂದರ್ಭದಲ್ಲಿ ನಾವು ಮನಸಾರೆ ಅವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವಂಥ ಪರಮಪೂಜ್ಯ ಸ್ವಾಮೀಜಿಯವರ ಪಾದ ಕಮಲಕ್ಕೆ ಪೋಡ ಮಾಡುತ್ತಾ, ಅದೇ ರೀತಿಯಲ್ಲಿ ನಮ್ಮ ರಕ್ಷಾಧಿಕಾರಿ ಅಂತ ನಮ್ಮ ಬಡಾಜಬೋಡಿನ ತಂತ್ರಿವರಿಗೆ ಕೂಡ ಅವರಿಗೂ ಕೂಡ ವಂದಿಸ್ತಾ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಉದ್ಯಾವರ ಮಾಡ ಕ್ಷೇತ್ರದ ಪಾತ್ರಿಗಳಿದ್ದಾರೆ, ಅದೇ ರೀತಿಯಲ್ಲಿ ಭಗವತಿ ಕ್ಷೇತ್ರದ ಅಚ್ಚಮಾರು, ಅದೇ ರೀತಿಯಲ್ಲಿ ಕಾರ್ನವರಿದ್ದಾರೆ, ಕನಿಲ ಭಗವತಿ ಕ್ಷೇತ್ರದ ಕಾರ್ನವರು ಅಚ್ಚಮಾರಲ್ಲಿದ್ದಾರೆ, ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದ ಎಲ್ಲ ನಮ್ಮ ವೀರಭದ್ರ ಮಾಮಾಯಿ ದೇವಸ್ಥಾನದ ಅಲ್ಲಿಯ ಪಾತ್ರಿಗಳಿದ್ದಾರೆ. ಯಾರಾದರೂ ಬಿಟ್ಟು ಹೋಗಿದರೆ ಈ ನಮ್ಮ ಮಂಜೇಶ್ವರ ಪಂಚಾಯತ್ನ ಎಲ್ಲ ದೇವಸ್ಥಾನಗಳ ದೇವಸ್ಥಾನಗಳ ಎಲ್ಲ ಅದರ ಸಂಬಂಧಪಟ್ಟಂಥ ಆಚಾರಪಟ್ಟವರನ್ನು ಈ ಸಂದರ್ಭ ನಾನು ನೆನಪಿಸಿಕೊಳ್ಳುತ್ತಾ ಅವರಿಗೆ ಕೂಡ ವಂದಿಸುತ್ತಾ, ನೆರೆದಿರುವಂಥ ಎಲ್ಲ ಹಿಂದೂ ಬಾಂಧವರಿಗೆ ಕೂಡ ವಂದಿಸುತ್ತಾ, ಸಜ್ಜನ ಹಿಂದೂ ಬಂಧುಗಳೇ, ಕೋಟಿ ಸವಾಲಿಗೆ ಉತ್ತರ ಒಂದೇ, ಹಿಂದೂ ಭಾವದ ಅನಾವರಣ. ಈ ಒಂದು ಕಾಲಘಟ್ಟದಲ್ಲಿ ನಾವು ಹಿಂದೂಗಳು ಈ ಭಾರತ ದೇಶದಲ್ಲಿ ಎದುರಿಸುವಂಥ ಹಲವಾರು ಸಮಸ್ಯೆಗಳಿಗೆ ಬಹುಸಂಖ್ಯಾತರಾಗಿದ್ದುಕೊಂಡು ಹಿಂದೂಗಳು ಅಲ್ಪಸಂಖ್ಯಾತರಂತೆ ಬದುಕುವ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಮುಂದಿನ ಜನಾಂಗಕ್ಕೆ ಈ ದೇಶದಲ್ಲಿ ಭಾಳಷ್ಟು ಇದಕ್ಕಿಂತಲೂ ಹೆಚ್ಚಿನ ಕಷ್ಟ ನಷ್ಟಗಳು ಬರ್ಬೋದು. ಜೀವನ ಮಾಡುವುದಕ್ಕೆ
ತುಂಬ ನಮಗೆ ಸಮಸ್ಯೆ ಆಗಬಹುದು. ಈ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸಿಕೊಂಡು ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು ಎಂಬ ಈ ಒಂದು ಸಂದೇಶದೊಂದಿಗೆ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮ ಇವತ್ತು ನಮ್ಮ ಮಂಜೇಶ್ವರದ ಪುಣ್ಯದ ಮಣ್ಣಿನಲ್ಲಿ ನಡೆಯುತ್ತಾ ಇದೆ. ಮಂಜೇಶ್ವರದ ಒಂದು ಕಿರು ಪರಿಚಯ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ ಜನ್ಮಸ್ಥಾನವಾದ ಮಂಜೇಶ್ವರ ಹಿಂದೂಗಳು ಹಾಗೂ ಎಲ್ಲ ವರ್ಗದ ಜನರು ಶಾಂತಿ ಸಾಮರಸ್ಯದಿಂದ ಬದುಕುತ್ತಿರುವ ವೈವಿಧ್ಯಮಯ ಭೂಪ್ರದೇಶ. ಕೃಷಿ ಮತ್ತು ಮೀನುಗಾರಿಕೆ ಮುಖ್ಯ ನಮ್ಮ ಕಸುಬಾಗಿರುವ ಮಂಜೇಶ್ವರ ಜನರು ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೇರಿದಂತೆ ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಕ್ಷೇತ್ರ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸರಿ ಸುಮಾರು 4,000ಕ್ಕೂ ಅಧಿಕ ಹಿಂದೂ ಮನೆಗಳಿರುವ ಮಂಜೇಶ್ವರ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 24 ವಾರ್ಡುಗಳಿವೆ. ಆ 24 ವಾರ್ಡನ್ನು 24 ನಮಗೆ ಗೊತ್ತಿದ್ದ ಮಟ್ಟಿಗೆ 24 ಸಮುದಾಯದವರು ಕೂಡ ಈ ಮಂಜೇಶ್ವರದಲ್ಲಿದ್ದಾರೆ. ಜಾಸ್ತಿ ಇರಬಹುದು. ನಮ್ಮ ಹಿಂದೂ ಸಂಗಮದಲ್ಲಿ ನಾವು ಜೋಡಿಸಿಕೊಂಡಂತೆ 24 ಸಮುದಾಯಗಳು ಈ ನಮ್ಮ ಮಂಜೇಶ್ವರದಲ್ಲಿದೆ. ಈ ಒಂದು ಮಂಜೇಶ್ವರ ಹೆಸರು ಬರಬೇಕಾದರೆ ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಕುಂಜತ್ತೂರು. ಅದೇ ರೀತಿಯಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾದ ನಮ್ಮ ಅರಸು ಮಂಜುನಾಥ ಕ್ಷೇತ್ರ. ಯಾಕಂದರೆ ಮಂಜೇಶ್ವರ ನಮ್ಮ ಅನಂತೇಶ್ವರ ದೇವಸ್ಥಾನ ಇದು ಮಂಜುಳಾಪುರ ಅಂತ ಸ್ಕಂದ ಪುರಾಣದಲ್ಲಿ ಇದರ ಒಂದು ಹೆಸರು ಬರ್ತದೆ. ಮಂಜುಳಾಪುರ ಅದು ಮಂಜುಳೇಶನಾಗಿ ಅನಂತೇಶ್ವರ ನೆಲೆಸಿದ ನಂತರ ಮಂಜೇಶ್ವರ. ಇನ್ನೊಂದು ಅರಸು ಮಂಜುನಾಥ ದೈವಗಳು ಮಾಯದ ಮಂಜಿಯಲ್ಲಿ ಬಂದು ನಮ್ಮ ಮಂಜೇಶ್ವರದ ಅಳುವೆ ಬಾಗಿಲಿನಲ್ಲಿ ಅವರ ಮಾಯದ ಮಂಜು ಬಂದು ಅಲ್ಲಿಂದ ಅವರು ತಾಯಿ 14 ಭಗವತಿಗಳೊಂದಿಗೆ ಜೊತೆಯಾಯ್ದುಕೊಂಡು ಎಲ್ಲ ಈ ದೈವಗಳು ಬೇರೆ ಬೇರೆ ಸಮುದಾಯದ ದೇವಸ್ಥಾನ ಇರುವಂತ ಒಂದು ಪುಣ್ಯಭೂಮಿ ನಮ್ಮ ಮಂಜೇಶ್ವರ ಆಗಿದೆ. ಅಂತ ಈ ಒಂದು ಭೂಮಿಯಲ್ಲಿ ನಾವು ಇವತ್ತು ಜನ್ಮ ತಾಳಿದ್ದೇವೆ. ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊದಲು ಅಂದರೆ 1834ರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದ ಕೊಡಗಿನ ಕಲ್ಯಾಣಪ್ಪನ ಸೇನೆಗೆ ಆತಿಥ್ಯ ಮತ್ತು ಸೇನಾ ಸಹಾಯ ಮಾಡಿದ್ದು ಇದೇ ಮಂಜೇಶ್ವರದ ಬಂಗಾರ ಅಂದರೆ ಇಲ್ಲಿಯ ಅರಸು ಮನೆತನ ಹಾಗೂ ಇಲ್ಲಿಯ ನಮ್ಮ ಹಿಂದೂ ಬಾಂಧವರು ಆ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಕೊಡಗಿನ ರಾಜರಿಗೆ ನಾವು ಆತಿಥ್ಯವಾಗೂ ನಮ್ಮ ಈ ಎಲ್ಲ ಶಕ್ತಿಯನ್ನು ಅವರಿಗೆ ನೀಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಈ ಮಂಜೇಶ್ವರ ಪ್ರದೇಶ ಅಂತ ಹೇಳೋದು ದೊಡ್ಡ ಒಂದು ಬಂದರಾಗಿತ್ತು. ದೇಶ ವಿದೇಶಗಳಿಂದ ಇಲ್ಲಿಗೆ ವ್ಯಾಪಾರಕ್ಕೆ ಬರುವಂಥ ದೊಡ್ಡ ಒಂದು ವ್ಯಾಪಾರ ಕೇಂದ್ರವಾಗಿತ್ತು ನಮ್ಮ ಮಂಜೇಶ್ವರ. ಅದೇ ರೀತಿಯಲ್ಲಿ ವಿಶೇಷವಾಗಿ ಮಹಾವಿಷ್ಣುವಿನ 6ನೇ ಅವತಾರವಾದಂಥ ಪರಶುರಾಮರು ಈ ನೆಲಕ್ಕೆ ಪಾದಸ್ಪರ್ಶ ಮಾಡಿರೋ ಬಗ್ಗೆ ಉಲ್ಲೇಖವಿದೆ. ಆಚಾರ್ಯ ಮಧ್ವರು ಮಂಜೇಶ್ವರಕ್ಕೆ ಪಾದಸ್ಪರ್ಶ ಮಾಡಿದ ಬಗ್ಗೆಯೂ ಸಾಕಷ್ಟು ಉಲ್ಲೇಖಗಳಿವೆ. ನಿತ್ಯಾನಂದ ಸ್ವಾಮಿಗಳು ಮಂಜೇಶ್ವರಕ್ಕೆ ಪಾದಸ್ಪರ್ಶ ಮಾಡಿದಂಥ ಎನ್ನುವುದಕ್ಕೆ ಸಾಕಷ್ಟು ಇತಿಹಾಸಗಳಿವೆ. ಹೀಗೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಾತ್ಮಕವಾಗಿ, ಸಾಮಾಜಿಕವಾಗಿ, ಜೊತೆಗೆ ರಾಜಕೀಯವಾಗಿಯೂ ಮುಂಚೂಣಿಯಲ್ಲಿರುವ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿರುವ ಸುಂದರ ಪ್ರದೇಶವಿರುವ ಮಂಜೇಶ್ವರದ ಬಗ್ಗೆ ಹೆಮ್ಮೆ ಅಭಿಮಾನವನ್ನು ವ್ಯಕ್ತಪಡಿಸುತ್ತಾ ತಮಗೆಲ್ಲರಿಗೂ ಬಂದಂಥ ಮಗದೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲಿರುವಂಥವರು ನಮ್ಮ ಪರಮ ಪೂಜ್ಯ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು, ಶ್ರೀ ವಜ್ರದೇಯಿ ಮಠ ಗುರುಪುರ. ಹಿಂದೂ ಸಮಾಜದ ಯಾವುದೇ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ಯಾವುದೇ ಆಘಾತಗಳಾಗಲಿ, ದೌರ್ಜನ್ಯವಾಗಲಿ, ಹಿಂದೂ ಸಮಾಜದ ಯಾವುದೇ ಒಂದು ಕೂಗಿಗೆ ಕೂಡ ವಜ್ರದೇಯಿಯಂತೆ ಆ ರಾಮನ ಸೇವೆಯನ್ನು ಹನುಮಂತ ದೇವರು ಹೇಗೆ ಮಾಡಿದ್ದಾರೆ, ಆ ಸಮುದ್ರವನ್ನು ಉಲ್ಲಂಘಿಸಿ ಆ ರಾವಣನ ಯಾವ ರೀತಿಯಲ್ಲಿ ಸಂಹಾರ ಮಾಡಿದ್ದಾರೆ ಶ್ರೀರಾಮನೊಂದಿಗೆ, ಅದೇ ರೀತಿಯಲ್ಲಿ ಈ ಪ್ರದೇಶ ಈ ಒಂದು ನಮ್ಮ ದೇಶದಾದ್ಯಂತ ಸಾವಿರಾರು ಹಿಂದೂ ಸಮಾಜಗಳಾಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಹಿಂದೂ ಸಮಾಜದಲ್ಲಿ ಭಾಗವಹಿಸುವಂಥ ಸ್ವಾಮೀಜಿ ಅವರಿದ್ದರೆ ಅದು ನಮ್ಮ ವಜ್ರದೇಯಿ ಶ್ರೀಗಳು. ಅವರು ಯಾವಾಗಲೂ ಹೇಳಿದ್ರು, ನಾನು ಮಠ ಮಾಡಿದ್ದು ಏನು ಆಸ್ತಿ ಮಾಡಲಿಕ್ಕೆಲ್ಲ, ವ್ಯವಹಾರ ಮಾಡಲಿಕ್ಕೆಲ್ಲ, ವ್ಯಾಪಾರ ಮಾಡಲಿಕ್ಕೆಲ್ಲ, ನನ್ನ ಹಿಂದೂ ಧರ್ಮಕ್ಕಂತೇಳಿ. ಈಗಲೂ ಒಂದು 100 ಮಕ್ಕಳಿಗೆ ಹಿಂದುಳಿದ ಪ್ರದೇಶದ ಉತ್ತರ ಕರ್ನಾಟಕದ ಬೇರೆ ಬೇರೆ ಕಡೆಯ ಮಕ್ಕಳಿಗೆ ತಮ್ಮಲ್ಲಿ ಧರ್ಮ ಶಿಕ್ಷಣವನ್ನು ನೀಡುವಂಥ ಬಾಲ ಸಂರಕ್ಷಣಾ ಕೇಂದ್ರ ನಡೆಸ್ತಾ ಇದ್ದಾರೆ. ಯಾವುದೇ ಸಂದರ್ಭ ನಮಗೆ ವಜ್ರ ಕವಚವಾಗಿ ಹಿಂದೂ ಸಮಾಜಕ್ಕೆ ಇರುವಂಥ ಪರಮ ಪೂಜ್ಯ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಭಕ್ತಿ ಪ್ರಣಾಮವಾದಂಥ
ಪೂರಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ಹಿಂದೂ ಸಂಗಮದ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ದೇವಸ್ಥಾನಗಳ ಎಲ್ಲ ಸೇರುವ ಹಿಂದೂಗಳ ಪರವಾಗಿ ಗೌರವಪೂರ್ವಕವಾದ ವಂದನೆಗಳೊಂದಿಗೆ ಅವರನ್ನು ಸ್ವಾಗತಿಸಿದ್ದೇನೆ. ವಜ್ರದೇಹಿ ಮಠದ ಶ್ರೀಗಳಿಗೆ ತುಳಸಿ ಮಾಲೆಯನ್ನ ಸಮರ್ಪಿಸಬೇಕಾಗಿ ಗೌರವ ಅಧ್ಯಕ್ಷರಾದಂತಹ ಶ್ರೀಯುತ ವಿಜಯ್ ಕುಮಾರ್ ಕೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಫಲಪುಷ್ಪವನ್ನ ಹಸ್ತಾಂತರಿಸಬೇಕಾಗಿ ಅಧ್ಯಕ್ಷರಾದಂತಹ ಶ್ರೀಯುತ ಮೋಹನ್ ಶೆಟ್ಟಿ ತೂಮಿನಾಡು ಇವರಲ್ಲಿ ವಿನಂತಿ. ಇದೀಗ ಈ ಒಂದು ಕಾರ್ಯಕ್ರಮ ನಡಿಬೇಕಾದರೆ ನಮಗೊಬ್ಬರು ರಕ್ಷಾಧಿಕಾರಿಗಳು ಬೇಕು. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ನಮಗೆ ಮನಸ್ಸಿಗೆ ತೋಚಿದ್ದು ನಮ್ಮ ಬಡಾಜೆ ಬೂಡಿನ ಗೋಪಾಲಕೃಷ್ಣ ತಂತ್ರಿಗಳು ಈ ಪ್ರದೇಶದ ಹಲವಾರು ದೇವಸ್ಥಾನಗಳ ತರವಾಡು ಮನೆಗಳ ತಂತ್ರಿಗಳಾಗಿದ್ದುಕೊಂಡು ನಮಗೆ ಮಾರ್ಗದರ್ಶನ ಮಾಡುವವರು. ನಾವು ಹೋಗಿ ಕೇಳಿಕೊಳ್ಳುವಾಗ ಅವರು ಭಾಳಷ್ಟು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ನನಗೆ ಕೆಲವು ಸಮಯ ಬರಲಿಕ್ಕೆ ಆಗೋದಿಲ್ಲ, ನನ್ನ ಪೂರ್ಣ ಸಹಕಾರ ಇದೆ ಅಂತೇಳಿ ಆ ಬಡಾಜೆ ಬೂಡು ಮಹಾಗಣಪತಿಯ ಪೂರ್ಣ ಆಶೀರ್ವಾದವನ್ನು ನಮಗೆ ನೀಡಿ 1-2-3 ಬೈಠಕ್ ಕೂಡ ಅವರ ಮನೆಯಲ್ಲಿ ಆಗಿದೆ. ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮೊನ್ನೆ ನಾವು ಈ ಒಂದು ಸಂದರ್ಭದಲ್ಲಿ ಅವರಲ್ಲಿ 4 ದಿವಸ ಮೊದಲು ಹೋಗಿದ್ದೆವು. ಎಲ್ಲ ಈ ಒಂದಿಷ್ಟು ದೊಡ್ಡ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಖರ್ಚು ವೆಚ್ಚಗಳಿದ್ದಿಲ್ಲ. ಅವರು ಹೇಳಿದ್ದು ಏನಾಗೋದಿಲ್ಲ, ಮಹಾಗಣಪ ದೇವರಿದ್ದಾರೆ, ನೀವೇನು ಚಿಂತೆ ಮಾಡಿ, ಅದು ಏನು ಆದರೂ ಕೂಡ ಎಷ್ಟು ಕಡಿಮೆ ಬಂದರೂ ನಾನು ನಿಮ್ಮೊಂದಿಗಿದ್ದೇನೆ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ನಾನು ಮಾಡುತ್ತೇನೆ, ಆ ಮಹಾಗಣಪತಿ ದೇವರು ಕೈ ಬಿಡಲಿಕ್ಕಿಲ್ಲ ಅಂತೇಳಿ ಮೊದಲಾಗಿ ಪ್ರಾರಂಭ ಆದದ್ದು ಅಲ್ಲಿಂದ ಇದುವರೆಗೆ ಭಾಳಷ್ಟು ಒಂದು ಯಶಸ್ವಿಯಾಗಿ ನಮ್ಮ ಎಲ್ಲ ವ್ಯವಸ್ಥೆಗಳು ನಡೆದಿದೆ. ಪರಮಪೂಜ್ಯ ನಮ್ಮ ಬಡಾಜೆ ಬೂಡು ಗೋಪಾಲಕೃಷ್ಣ ತಂತ್ರಿಗಳನ್ನು ನಮ್ಮೆಲ್ಲರ ಪರವಾಗಿ ನಾನು ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ತಂತ್ರಿವರ್ಯರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನ ಹಸ್ತಾಂತರಿಸಬೇಕಾಗಿ ಶ್ರೀಯುತ ಆನಂದ ಕಣ್ವತೀರ್ಥ ಹಿಂದೂ ಸಂಗಮದ ಆಯೋಜನಾ ಸಮಿತಿಯ ಕಾರ್ಯದರ್ಶಿ ಇವರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ನಮಗೆ ದಿಕ್ಸೂಚಿ ಭಾಷಣ ಮಾಡಲಿರುವವರು ಸಹನ ಕುಂದರ್ ಸೂಡ ಪಾಪ ಭಾಳಷ್ಟು ಉಡುಪಿಯಿಂದ ಅವರು 1-2 ಗಂಟೆ ಬೇರೆ ಬೇರೆ ಕಾರ್ಯಕ್ರಮ, ಯಾಕಂದರೆ ಹಿಂದುತ್ವಕ್ಕಾಗಿ ತನ್ನನ್ನೇ ಸಮರ್ಪಿಸಿಕೊಂಡವರು ಹನುಮಂತನಂತೆ ಅಂತ ಹೇಳ್ಬೋದು. ಯಾಕಂದರೆ ತನ್ನ ಜೀವಮಾನ ವೃತ್ತಿಯಲ್ಲಿ ಖ್ಯಾತ ವಕೀಲರಾಗಿದ್ದಾರೆ, ಖ್ಯಾತ ವಾಗ್ಮಿಯಾಗಿದ್ದಾರೆ ನಮ್ಮ ಸಹನ ಕುಂದರ್. ಯಾಕಂದರೆ ಆ ಮಹಿಳೆ ಅಂತ ಹೇಳೋದು ಅದು ತಾಯಿ ಅಂತ ಹೇಳೋದು ಸಹನೆಯ ಮೂರ್ತಿ. ಯಾಕಂದರೆ ಅವಳು ಸಹನಶೀಲರಾದರೆ ಮಾತ್ರ ಈ ಎಲ್ಲ ನಮ್ಮ ದೇಶದ ಹಿಂದೂ ಸಂಸ್ಕೃತಿ ಸಂಸ್ಕಾರ ಉಳಿಲಿಕ್ಕೆ ಸಾಧ್ಯತೆ ಅಂತ ಸಹನ ಮೂರ್ತಿಯಾಗಿ ಅವರು ಸಹನ ಮೂರ್ತಿ. ಆದರೆ ಮಾತಿನಲ್ಲಿ ಒಂದು ಬೆಂಕಿ ಚೆಂಡಿನಂತೆ ದೊಡ್ಡ ಒಂದು ವಾಗ್ಮಿಯಾಗಿ ಈ ಒಂದು ಭಾಳಷ್ಟು ಒತ್ತಡದಲ್ಲಿ ನಾವು ಮೊನ್ನೆ ಅವರಿಗೆ ದೂರವಾಣಿ ಕರೆ ಮಾಡುವಾಗ ನಮ್ಮ ಕಾರ್ಯ ತೆಗಿಲಿಲ್ಲ. ಯಾಕಂದರೆ ಅವರು ಒಂದು ಕೋರ್ಟಿನಲ್ಲಿ ದೊಡ್ಡ ಒಂದು ನಮ್ಮ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸಿನಲ್ಲಿ ಅವರು ಕೋರ್ಟಿನಲ್ಲಿ ಆರ್ಗ್ಯುಮೆಂಟ್ ಮಾಡಲಿಕ್ಕಿತ್ತು. ಆದರೆ ಮರುದಿವಸ ಅವರು ರಾತ್ರಿ ಕರೆದಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ. ಭಾಳ ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದು ನಮಗೆ ದಿಕ್ಸೂಚಿ ಭಾಷಣ ಮಾಡಲಿರುವಂಥ ನಮ್ಮ ಸಹನ ಕುಂದರ್ ಸೂಡ ಇವರಿಗೆ ನಿಮ್ಮೆಲ್ಲರ ಪರವಾಗಿಯೂ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಸ್ವಾಗತಿಸ್ತಾ ಇದ್ದೇವೆ. ಸಹನ ಕುಂದರ್ ಸೂಡ ಇವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನ ಹಸ್ತಾಂತರಿಸಬೇಕಾಗಿ ಮಾತೃಶಕ್ತಿಯ ಸಂಚಾಲಕರಾಗಿರುವ ಶ್ರೀಮತಿ ಶಶಿಕಲಾ ಮಾಡ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೊಬ್ಬರು ಇದರ ಹಿಂದೂ ಸಂಗಮದ ಅಧ್ಯಕ್ಷರಾದಂಥ ನಮ್ಮ ಮೋಹನ್ ಶೆಟ್ಟಿಯವರು ನಮ್ಮೆಲ್ಲ ಬೈಠಕ್ ನಡೀತಿದ್ದ ಅವರ ಮನೆಯಲ್ಲಿ ಒಬ್ಬ ಸರಳ ಸಜ್ಜನಿಕೆಯ ಖ್ಯಾತ ಕೊಡುಗೆ ಇದ್ದಾನೆ ಅಂತ ಹೇಳ್ಬೋದು. ಯಾವುದೇ ಪ್ರಚಾರಕ್ಕೆ ಬಯಸದೆ ಈ ಒಂದು ಬಲದ ಕೈಯಲ್ಲಿ ಕೊಟ್ಟದ್ದು ಅದು ಎಡದ ಕೈಗೆ ಗೊತ್ತಾಗಬಾರ್ದು ಅಂತೇಳಿ ಅಂಥ ಒಬ್ಬ ದೊಡ್ಡ ಪುಣ್ಯಾತ್ಮ ಮಹಾದಾನಿಯಾಗಿದ್ದಾರೆ. ಇಲ್ಲಿ ಯಾವುದೇ ಒಂದು ದೇವಸ್ಥಾನಗಳಾಗಲಿ ಯಾವುದೇ ಸಂಘ ಸಂಸ್ಥೆ ಸಾಮಾಜಿಕ ಕೆಲಸ ಕಾರ್ಯಗಳಾಗಲಿ ತಕ್ಷಣವೇ ಅದಕ್ಕೆ ತನ್ನ ಹೆಸರೇನು ಬೇಡ ಏರಳ ಪನೋಡ್ಸಿ ಮಾರ ಎಂಚಿನ ಕೋರಲ್ಲ ಅಂತ ಒಂದು ಮನೋಭಾವ ಇವತ್ತು ಕೂಡ ಹೇಳ್ತಾರೆ. ಏನು ಅಧ್ಯಕ್ಷರಾದ ಉಳ್ಳ ನಿಖಿಲ್ನೊಟ್ಟಿಗೆ ಆಂಡ ಏನು ಪಾತಿಯವ್ರಜ್ ಅಂತ ಹೇಳಿದ್ದಾರೆ. ವೇದಿಕೆಯಲ್ಲಿ ಮಾತಾಡೋ ವಿಷಯವಿಲ್ಲ, ನಾನು ಏನಿದ್ರು ಕೂಡ ಕಾರ್ಯದಲ್ಲಿ ಮಾತ್ರ ಅಂದರೆ ಮಾತು ಕಡಿಮೆ ಹೆಚ್ಚು ದುಡಿಮೆ ಅಂತೇಳಿ ನಮ್ಮ ಮೋಹನನ್ನು ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿತ್ತುಕೊಂಡು ಇವರ ಅಧ್ಯಕ್ಷರಾಗಿ ಒಂದು ಹಿಂದೂ ಸಂಗಮದ ಒಂದು ಸಂಯೋಜನಾ ಸಮಿತಿ ನಡೆಸಿಕೊಂಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತಿಸಿದ್ದೇವೆ. ಅಧ್ಯಕ್ಷರಾದಂತಹ ಶ್ರೀಯುತ ಮೋಹನ್ ಶೆಟ್ಟಿ ತೂಮಿನಾಡು ಇವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ಶ್ರೀಯುತ ಹರಿಶ್ಚಂದ್ರ ಮಂಜೇಶ್ವರ
ಹಿಂದೂ ಸಂಗಮ ಸಮಿತಿಯ ಉಪಾಧ್ಯಕ್ಷರು ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೊಬ್ಬ ನಮಗಿರುವರು ಅದರ ಗೌರವ ಅಧ್ಯಕ್ಷರಾದಂಥ ನಮ್ಮ ವಿಜಯಕುಮಾರ್. ಯಾಕಂದರೆ ನಾವು ಸಮುದ್ರದ ಬದಿಯಲ್ಲಿರುವ ನಮಗೆ ರಕ್ಷಣೆ ಬೇಕಾಗ್ತದೆ ಅಲ್ವಾ. ಅಂದರೆ ನಾವು ಗಡಿ ಪ್ರದೇಶ ಭಾಳ ದೂರ ಇದೆ, ನಮಗೆ ಶತ್ರುಗಳು ಬರಬೇಕಾದ್ರೆ ಸಮುದ್ರವೇ ಹತ್ತಿರ ಇರೋದು. ಭಾಳಷ್ಟು ವರ್ಷಗಳ ನೌಕಾಸೇನೆ ಕಮಾಂಡರ್ ಆಗಿ, ಯಾಕಂದರೆ ಅವ್ರು ಹೇಳಿದ ನಾನು ಲಕ್ಷದೀಪ ಇನ್ನು ಈ ಪ್ರದೇಶದಲ್ಲಿ ಅವರು ನೌಕಾಸೇನೆ ಒಬ್ಬ ಕಮಾಂಡರ್ ಆಗಿ ನಮ್ಮ ದೇಶವನ್ನು ರಕ್ಷಣೆ ಮಾಡಿದವರು. ಈ ಒಂದು ದೇಶಕ್ಕಾಗಿ ಯೋಧರನ್ನು ನಮ್ಮ ಹಿಂದೂ ಸಂಗಮದಲ್ಲಿ ನಾವು ಅವರನ್ನು ಜೋಡಿಸಿಕೊಳ್ಬೇಕಂತ ಒಂದು ಸದಾಶಯದೊಂದಿಗೆ ನಮ್ಮ ವಿಜಯಕುಮಾರ್ ಭಾಳ ಸಂತೋಷ ನಮ್ಮೊಂದಿಗೆ ಒಪ್ಪಿಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮದ ಕೂಡ ನಮ್ಮೊಂದಿಗೆ ಅವರು ಭಾಗವಹಿಸಿದ್ದಾರೆ. ನಮ್ಮ ನಿವೃತ್ತ ಸೇನಾ ಕಮಾಂಡರ್ ಗೌರವಾಧ್ಯಕ್ಷರಂತ ವಿಜಯಕುಮಾರ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ಶ್ರೀಯುತ ದಿನೇಶ್ ಕುಂಜತ್ತೂರು, ಹಿಂದೂ ಸಂಗಮ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ದಿನೇಶ್ ಕುಂಜತ್ತೂರು ಈ ಒಂದು ಸ್ಮರಣಿಕೆ ಮತ್ತು ಶಾಲನ್ನು ಹಸ್ತಾಂತರಿಸಬೇಕಾಗಿ ಪ್ರೀತಿಪೂರ್ವಕವಾದ ವಿನಂತಿ. ಮಾತೃಶಕ್ತಿ ಜಾಗೃತಿಯಾದರೆ ನಮ್ಮ ದೇಶ ಒಂದು ಶಕ್ತಿಯುತ ರಾಷ್ಟ್ರವಾಗ್ತದೆ. ಯಾಕಂದರೆ ಯಾವುದೇ ಒಂದು ಪುರಾಣ ಪುರುಷರ ನಾವು ಜೀವನ ನೋಡುವಾಗ ಶಿವಾಜಿ ಆಗಲಿ, ಅದೇ ರೀತಿಯಲ್ಲಿ ಗಾಂಧೀಜಿ ಆಗಿರ್ಬೋದು, ಅದೇ ರೀತಿಯಲ್ಲಿ ವಿವೇಕಾನಂದರಾಗಿರ್ಬೋದು, ಯಾರ ಶ್ರೀಕೃಷ್ಣ ಪರಮಾತ್ಮ, ಶ್ರೀರಾಮಚಂದ್ರ ಎಲ್ಲರೂ ನೋಡುವಾಗ ಅವರ ಹಿಂದೆ ಇದ್ದದ್ದೊಂದು ಮಾತೃ ಶಕ್ತಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತೃ ಶಕ್ತಿಯನ್ನು ಮಂಜೇಶ್ವರದ ಎಲ್ಲ ಪಂಚಾಯತ್ನ ಮಾತೃ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ಮಾತೃಶಕ್ತಿಯ ಒಂದು ಅಧ್ಯಕ್ಷೆಯಾಗಿ ಪ್ರಮುಖ ಆಗಿ ಇವತ್ತೊಂದು 100ಕ್ಕಿಂತ ಮಿಕ್ಕಿ ಮಹಿಳೆಯರು ಮಾತೆಯರು ಒಂದೇ ಮಾತ್ರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಮಕ್ಕಳು ಬೇರೆ ಬೇರೆ ಆದರ್ಶ ಪುರುಷರ ವೇಷಗಳನ್ನು ಧರಿಸಿದ್ದಾರೆ. ಅದೇ ರೀತಿಯಲ್ಲಿ ಭಾಳಷ್ಟು ಮಕ್ಕಳು ಕುಣಿತ ಭಜನೆ ಮಾಡಿದ್ದಾರೆ. ಇದನ್ನೆಲ್ಲ ಜೋಡಿಸಬೇಕಾದ್ರೆ ಅದೆಲ್ಲ ಮಾತೆಯರು ಜೋಡಿಸಿಕೊಂಡದ್ದು. ಇವರನ್ನೆಲ್ಲ ಒಟ್ಟುಗೂಡಿಸುವಂಥ ಕೆಲಸ ತೊಡಗಿಸಿಕೊಂಡಂಥ ಮಾತೃಶಕ್ತಿ ಪ್ರಮುಖ ನಮ್ಮ ಶಶಿಕಲಾಕ್ಕಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಮಾತೃಶಕ್ತಿಯ ಸಂಚಾಲಕರಾಗಿರುವಂತಹ ಶ್ರೀಮತಿ ಶಶಿಕಲಾ ಮಾಡ ಇವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ಶ್ರೀಮತಿ ಜ್ಯೋತಿ ಪ್ರಕಾಶ್, ಹಿಂದೂ ಸಂಗಮ ಸಮಿತಿಯ ಸಹ ಸಂಚಾಲಕರು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಳಷ್ಟು ಸಮುದಾಯದ ಪ್ರಮುಖರು ನಾನು ಹೇಳಿದ ಹಾಗೆ ನಮಗೊಂದು ಗೊತ್ತಿದ್ದ ಮಟ್ಟಿಗೆ 24 ಸಮುದಾಯಗಳು ನಾವು ಇಲ್ಲಿ ಗುರುತಿಸಿಕೊಂಡಿದ್ದೇವೆ. ಎಲ್ಲರನ್ನು ಕೂಡ ಕರೆದಿದ್ದೇವೆ. ಭಾಳಷ್ಟು ಜನ ಬಂದರೆ ಅದರಲ್ಲಿ ವಿಶೇಷವಾಗಿ ನಮಗೆ ಮೊನ್ನೆ ದೊಡ್ಡ ವಾಹನ ಜಾಥಾ ನಡೆಯಿತು. ಇದನ್ನು ಅಭಿಮಾನ ಹೇಳುವಂಥ ವಿಷಯ, ಈ ಕಾಸರಗೋಡು ಜಿಲ್ಲೆಯಲ್ಲೇ ಇಷ್ಟು ದ್ವಿಚಕ್ರ ವಾಹನಗಳು ಬರಲಿಲ್ಲ. ಒಂದು 400-500ಕ್ಕಿಂತ ಮಿಕ್ಕಿ ವಾಹನಗಳು ಬಂದು ಅದು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಶಿಸ್ತಿನಿಂದ ಶ್ರೀ ಕ್ಷೇತ್ರ ಕಣ್ವತೀರ್ಥ ಮಠದಿಂದ ಹೊರಟು ಎಲ್ಲ ಮಂಜೇಶ್ವರ, ತಾಲಪಾಡಿ, ನಮ್ಮ ತೂಮಿನಗಾಡು, ಕುಂಜತ್ತೂರು, ಮಂಜೇಶ್ವರ, ಹೊಸಂಗಡಿಯಾಗಿ ತಿರುಗಿ ನಮ್ಮ ಉದ್ಯಾವರ ಮಾಡ ಮೈದಾನದಲ್ಲಿ ಸಮಾಪನಗೊಂಡಿದೆ. ಭಾಳಷ್ಟು ಶಿಸ್ತುಬದ್ಧ. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ನಮಗೆ ಪ್ರಶಂಸನೆ ಬಂದಿದೆ ನಮ್ಮ ಹಿಂದೂ ಕಾರ್ಯಕರ್ತರಿಗೆ. ಇದು ಯಾಕಂದರೆ ನಾವು ಇನ್ನೊಬ್ಬರಿಗೆ ಹೇಳುವಂಥ ಒಂದು ನೀವು ನಮಗೆ ಮಾಡಿ ಕೊಟ್ಟಿದ್ದೀರಾ ಅಂತ ಅವರು ಬಂದು ನಮಗೆ ಭಾಳಷ್ಟು ಒಂದು ಪ್ರಶಂಸೆಯನ್ನು ಮಾಡಿದ್ದಾರೆ. ನಮ್ಮ ಹಿಂದೂ ಕಾರ್ಯಕರ್ತರನ್ನು ಅಷ್ಟೊಂದು ಶಿಸ್ತಿನಿಂದ ಆ ಒಂದು ರ್ಯಾಲಿಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ಅಲ್ಲಿ ಕಣುತಿರ ಮಠದಲ್ಲಿ ಅದಕ್ಕೆ ಒಂದು ಶುಭವನ್ನು ಹಾರೈಸಿದ್ದಾರೆ ನಮ್ಮ ಉದ್ಯಾವರ ಭಗವತ್ ಕ್ಷೇತ್ರದ ಎಲ್ಲ ಕಾರ್ನವರು, ಅಚ್ಚಮಾರವರು. ಅದೇ ರೀತಿಯಲ್ಲಿ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಗೌರವದ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಾಡ ಕ್ಷೇತ್ರದ ಪಾತ್ರಿಗಳಿದ್ದಾರೆ, ನಮ್ಮ ರಾಜ ಬೆಳ್ಚಪಡ ಇರ್ಬೋದು, ತಿಮಿರಿ ಬೆಳ್ಚಪಡ, ಅವರು ಕೂಡ ಹಾಗೆ ಸಂದೇಶವನ್ನು ನೀಡಿದ್ದಾರೆ. ಎಲ್ಲ ಆ ದೃಶ್ಯ ಮಾಧ್ಯಮಗಳಲ್ಲಿ ನಾವು ಬರ್ತೇವೆ, ನೀವು ಬರಬೇಕಂತೇಳಿ. ಇದು ನಮ್ಮ ಹಿಂದೂ ಶಕ್ತಿಯ ಒಂದು ಜಾಗೃತಿ ಅಂತ ಹೇಳ್ಬೋದು. ನೀವು ಯಾವಾಗ ಈ ಒಂದು ನಮ್ಮೊಂದಿಗೆ ಇರ್ತೀರ ಆಗ ನಮ್ಮ ಎಲ್ಲ ಹಿಂದೂ ಸಮಾಜ ಒಂದು ಗಟ್ಟಿಯಾಗ್ತದೆ. ನಿಮಗೆ ಕೂಡ ನಮ್ಮ ಹಿಂದೂ ಸಂಗಮದ ಪರವಾಗಿ ಎಲ್ಲ ಹಿಂದೂ ಬಂಧುವರ ಪರ ನಿಮಗೆ ಕೂಡ ಗೌರವಪೂರ್ವ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಕನಿಲ ಭಗವತಿ ಕ್ಷೇತ್ರದ ಕಾರ್ನವರು ಕೂಡ ಇದ್ದಾರೆ ನಮ್ಮೊಟ್ಟಿಗೆ. ಅವರು ಕೂಡ ಹಾಗೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ. ಅವರಿಗೆ ಕೂಡ
ನಾವೆಲ್ಲರೂ ನಮ್ಮೆಲ್ಲ ಪರವಾಗಿ ನಿಮಗೆ ಕೂಡ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಭಗವತಿ ಕ್ಷೇತ್ರದ ಅಲ್ಲಿ ಕಾರ್ನವರು ಕೂಡ ಇದ್ದಾರೆ, ಎಲ್ಲರೂ ಕೂಡ. ಅದೇ ನಮ್ಮ ಮಲರಾಯ ದೇವಸ್ಥಾನದ ಪಾತ್ರಿಗಳಿದ್ದಾರೆ, ಮಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಅದೇ ರೀತಿಯಲ್ಲಿ ಬೇರೆ ಬೇರೆ ಸಮುದಾಯದವರು ಇರ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಅವರ ನೀವು ನಮಗೆ ಸಮಯ ತುಂಬ ತಡವಾಗ್ತಾ ಇದೆ. ಎಲ್ಲರೂ ಕೂಡ ಬಂದಂಥ ಎಲ್ಲರಿಗೂ ಕೂಡ ನಮ್ಮಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಈ ಒಂದು ನಿಮ್ಮನ್ನು ಕ್ಷಮಿಸಿ ಅಂತ ಹೇಳುತ್ತಾ ಎಲ್ಲರಿಗೂ ನಾನು ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮನ್ನು ಕೂಡ ಎಲ್ಲರಿಗೂ ಕೂಡ ಗೌರವ ಸಲ್ಲಿಸ್ತಾ ಅದೇ ರೀತಿಯಲ್ಲಿ ಈ ಒಂದು ಕಲಾ ಪ್ರದರ್ಶನ ನೀಡಿದಂಥ ಎಲ್ಲ ತಂಡಗಳಿಗೆ ಒಂದು ಆದರ್ಶ ಪುರುಷರ ವೇಷವನ್ನು ಹಾಕಬೇಕಾದರೆ ಭಾಳಷ್ಟು ಕಷ್ಟ ಇದೆ. ಮಕ್ಕಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕಾದರೆ ನೀವು ಭಾಳಷ್ಟು ಕಷ್ಟಪಟ್ಟಿದ್ದೀರ. ಆ ಮಕ್ಕಳಿಗೆ ಒಂದು ಮುಂದೆ ಈ ಆದರ್ಶ ಪುರುಷ ಮಕ್ಕಳೇ ನಮಗೆ ಒಂದು ಶಕ್ತಿಯಾಗಿರ್ತಾರೆ. ಒಳ್ಳೆ ಕೆಲಸವನ್ನು ಮಾಡಿದ್ದೀರ. ಆ ಮಕ್ಕಳಿಗೆ ಕೂಡ ಅವರ ಮಾತೆಯರಿಗೆ ಕೂಡ ನಮ್ಮ ಹಿಂದೂ ಸಂಘದ ಪರವಾಗಿ ಎಲ್ಲರ ಪರವಾಗಿ ನಿಮಗೆ ಗೌರವಪೂರ್ವಕವಾದ ಅಭಿನಂದನೆಗಳಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕುಣಿತ ಭಜನೆ ಇದು ಕೂಡ ಇಲ್ಲಿ ಭಾಳಷ್ಟು ಬಾಲ ಗೋಕುಲ ನಮ್ಮ 10 ಬಾಲ ಗೋಕುಲಗಳಿದೆ. ಇವ ಸಂದರ್ಭ ನಾನು ಇಷ್ಟೇ ಹೇಳೋದು, ಆದಷ್ಟು ನಮ್ಮ ಎಲ್ಲ ಮಕ್ಕಳನ್ನು ಕೂಡ ನಮ್ಮ ಆ ಪ್ರದೇಶದಲ್ಲಿರುವ ಬಾಲ ಗೋಕುಲಕ್ಕೆ ಕಳಿಸಿ. ಖಂಡಿತವಾಗಿಯೂ ಅದರಲ್ಲಿ ನಮಗೆ ಭಾಳಷ್ಟು ನಮ್ಮ ಮನೆಗೂ ನಮಗೂ ಒಳ್ಳೆಯದಿದೆ, ನಮ್ಮ ದೇಶಕ್ಕೂ ಒಳ್ಳೆಯದಿದೆ. ದಯವಿಟ್ಟು ಎಲ್ಲ ಕಡೆಯಲ್ಲಿ ಈಗ ಬಾಲಗೋಕುಲ ಇದೆ. ದಯವಿಟ್ಟು ಒಂದು ಆದಿತ್ಯವಾರ 1-2 ಗಂಟೆಗಳ ಕಾಲ ಮಾತ್ರ ಬೆಳಿಗ್ಗೆ ನಡೀತದೆ. ಎಲ್ಲ ಹಿಂದೂ ಬಾಂಧವರ ಮನೆಯಲ್ಲಿ ತನ್ನ ಮಕ್ಕಳನ್ನು ಆ ಬಾಲಗೋಕುಲ ಕೇಂದ್ರಕ್ಕೆ ನೀವು ಕಳಿಸಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನು ಮಾಡುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಬೇರೆ ಬೇರೆ ಹುಲಿ ವೇಷ ಆಗಿರ್ಬೋದು, ಅದೇ ರೀತಿಯಲ್ಲಿ ಒಂದು ನಮಗೆ ವಾಹನವನ್ನು ನೀಡಿದ್ದಾರೆ, ಜಿಪ್ಸಿ ವಾಹನ ಆಗಿರ್ಬೋದು, ಎಲ್ಲ ಅವರಿಗೆ ಕೂಡ ಶೋಭಾಯಾತ್ರೆ ಮೆರಗನ್ನು ತಂದು ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು 21 ಗ್ರಾಮಗಳ ಎಲ್ಲ ಸ್ವಯಂ ಸೇವಕರ ಗ್ರಾಮ ಸಮಿತಿಯನ್ನು ಮಾಡಿದ್ದೇವೆ. ಅದಕ್ಕೊಬ್ಬರು ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಯನ್ನು ಮಾಡಿದ್ದೇವೆ. ಅವರೆಲ್ಲರೂ ರಾತ್ರಿ ಹಗಲು ದುಡಿದ್ದಾರೆ. ಎಲ್ಲ ಮನೆ ಸಂಪರ್ಕವನ್ನು ಮಾಡಿ ಎಲ್ಲ ಹಿಂದೂ ಬಾಂಧವರನ್ನು ಒಟ್ಟುಗೂಡಿಸಿಕೊಂಡು ಒಂದು ಸಹಸ್ರಾರು ಹಿಂದೂ ಬಾಂಧವರನ್ನು ಒಟ್ಟುಗೂಡಿಸುವಂಥ ಕೆಲಸ ಅವರು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಸುಂದರವಾದಂಥ ಅಲಂಕಾರ ಆಗಿರ್ಬೋದು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಾಗಿರ್ಬೋದು. ಅಲ್ಲಿ ಮುಂದೆ ದಯವಿಟ್ಟು ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ಕಾರ್ಯಕ್ರಮ ಮುಗಿದ ಕೂಡಲೇ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ನಂತರ ಇಲ್ಲಿ ಒಂದು ಭರತ ವೈಭವ ಕಾರ್ಯಕ್ರಮ ಕೂಡ ಇದೆ. ಎಲ್ಲ ಕಾರ್ಯಕ್ರಮ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ನಾವು ನಿಮ್ಮಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತಾ, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಉತ್ತಮವಾದ ಧ್ವನಿ ಬೆಳಕಿನ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ SDS ಪ್ರವೀಣ್ ಅವರು ಕೂಡ ಹಾಗೆ ಯಾವುದೇ ಒಂದು ಅಪೇಕ್ಷೆಗಳಿಲ್ಲಿದೆ, ನೀವು ಎಷ್ಟು ಕೊಡ್ತೀರಿ ನಾನು ಅದು ಹಿಂದೂ ಸಮಾಜಕ್ಕೆ ನನ್ನ ಕೊಡುಗೆ ಅಂತೇಳಿ. ಅದೇ ರೀತಿಯಲ್ಲಿ ನಮ್ಮ ರಾಜೇಶ್ ಇದ್ದಾರೆ, ಸುವಿಧ ಅವರು ಕೂಡ ಹಾಗೆ ಒಂದು 5-6 ದಿನ ಇಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳುತ್ತಾ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದೃಶ್ಯ ಮಾಧ್ಯಮದ ನಮ್ಮ ಮೀಡಿಯಾದ ಜಗದೀಶ್ ಅಣ್ಣದರೆ ಅವರೆಲ್ಲ ಬಂಧುಗಳು ಕೂಡ ಇದ್ದಾರೆ. ನಮಗೊಂದು ದೊಡ್ಡ ಮಂಜೇಶ್ವರ ಒಂದು ಶಕ್ತಿ ನಮ್ಮ ಮೀಡಿಯಾ ಅಂತ ಹೇಳೋದು, ಅದು ಎಲ್ಲರ ಮೀಡಿಯಾ. ಅವರನ್ನು ಇನ್ನಷ್ಟು ಪ್ರೋತ್ಸಾಹಿಸಬೇಕು. ದೊಡ್ಡ ಒಂದು ಪಿಲಿಗೊಬ್ಬಂತ ಕಾರ್ಯಕ್ರಮ ಮಾಡಿದ್ದಾರೆ, ಮಾಡೋದಲ್ಲಿ ಭಾಳಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಂಥ ಅವರನ್ನು ಕೂಡ ನಾನು ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದಂಥ ಹಲವಾರು ಗಣ್ಯ ವ್ಯಕ್ತಿಗಳು ಇರ್ಬೋದು. ಹೆಸರನ್ನು ಹೇಳ್ತಾ ಹೋದರೆ ತುಂಬ ಜನ ಹೆಸರನ್ನು ಹೇಳ್ಬೋದು. ನಿಮ್ಮನ್ನೆಲ್ಲ ನಾವು ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮುಂಭಾಗದಲ್ಲಿ ಎಲ್ಲನೂ ಕೂಡ ನಿಮಗೆ ಎಲ್ಲರಿಗೂ ಇನ್ನೊಮ್ಮೆ ನಾನು ಮಗದೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಸ್ವಾಗತ ಮಾತುಗಳಿಂದ ವಿರಮಿಸಲಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ. ಉದಯಿಸುವ ಬಾನ ಸೂರ್ಯನಿಗೆ ಹಕ್ಕಿಗಳ ಚಿಲಿಪಿಲಿಯ ರಾಗದ ಸ್ವಾಗತವಂತೆ, ಹಾಗೆಯೇ ನಮ್ಮ ಆಮಂತ್ರಣವನ್ನು ಮನ್ನಿಸಿ ಆಗಮಿಸಿದಂತಹ ಅಭ್ಯಾಗತರಿಗೆ ಪ್ರೀತಿಯ ಮಾತುಗಳೇ ಸ್ವಾಗತವಂತೆ. ಆ ನಿಟ್ಟಿನಲ್ಲಿ ಬಂದಿರುವಂತಹ ಸರ್ವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಈ ಒಂದು ಅರ್ಥಪೂರ್ಣ ವೇದಿಕೆಯಲ್ಲಿ ವಿಶೇಷವಾದಂತಹ ಸಂಘಕ್ಕೆ 100 ವರ್ಷ ತುಂಬಿದ ಈ ಒಂದು ಸಂವತ್ಸರದಲ್ಲಿ ಹಿಂದೂ ಮನೆಗಳು ಹೇಗಿರಬೇಕು ಎನ್ನುವಂತಹ ವಿಚಾರದ ಅಡಿಯಲ್ಲಿ ಒಂದು ಕರಪತ್ರವನ್ನು ತಯಾರಿಸಿದ್ದೇವೆ, ಮುದ್ರಿಸಿದ್ದೇವೆ. ಆ ಒಂದು ಕರಪತ್ರದ ಬಿಡುಗಡೆ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೀಲಿಕ್ಕಿದೆ. ವಿಶ್ವ ಸಂತತಿಯೆಲ್ಲ ತನ್ನ ಪುಣ್ಯೋದರದಿ ಜನಿಸಿದ ಹಸುಗೂಸುಗಳು ಎಂದು ಹಾಲುಣಿಸಿದ ತಾಯಿ ಭಾರತಿ ಇಡೀ ಜಗತ್ತಿನ ಶಾಂತಿಗಾಗಿ ನಿತ್ಯ ತನ್ನ ಮನೆಯ ಅನುಷ್ಠಾನದಲ್ಲೂ ಪ್ರಾರ್ಥಿಸಿದಂತಹ ಸಂಸ್ಕಾರ ನಮ್ಮ ಹಿಂದೂಗಳದ್ದು. ಮನೆಯಲ್ಲಿ ಮಾಡುವಂತಹ ಹೋಮ ಹವನಾದಿಗಳ ಕೊನೆಯಲ್ಲೂ ಸಹ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳುತ್ತಾ ಶ್ರೇಷ್ಠತೆಯನ್ನು ಸಾರಿದಂಥ ಧರ್ಮ ಸನಾತನವಾದಂತಹ ಈ ಹಿಂದೂ ಧರ್ಮ. ಭಾರತೀಯ ಸಂಸ್ಕೃತಿ ಉಳಿಯದಿದ್ದರೆ ಮಾನವೀಯತೆ ಎಲ್ಲಿ ಉಳಿದೀತು? ಅಂತಹ ಧರ್ಮದ ಜಾತಿಯ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ, ಬಣ್ಣದ ಆಧಾರದಲ್ಲಿ ಒಡೆಯುವಂತಹ ಈ ಒಂದು ಸಮಯದಲ್ಲಿ ಪಾಶ್ಚಿಮಾತ್ಯರ ಅನುಕರಣೆಯೊಂದಿಗೂ ಕೂಡ ನಮ್ಮ ಸನಾತನ ಸಂಸ್ಕೃತಿಯ ಕಡೆಗೆ ತಿರಸ್ಕಾರದ ಭಾವಗಳು, ಅದೇ ರೀತಿ ನಿರಾಸಕ್ತಿಯ ಭಾವಗಳು ಬರ್ತಾ ಇದೆ.
ವ್ಯವಸ್ಥಿತವಾದಂತಹ ಮತಾಂತರ, ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ಎನ್ನುವಂತಹ ಪಿಡುಗುಗಳಿಂದ ಹಿಂದೂ ಎಂಬಂತಹ ಮಹಾನ್ ವೃಕ್ಷ ಹೊರಗಡೆ ಬಲಿಷ್ಠವಾಗಿ ಕಂಡರೂ ಕೂಡ ಒಳಗೆ ಸ್ವಲ್ಪ ಟೊಳ್ಳಾಗಿ ಕಂಡು ಬರ್ತಾ ಇದೆ. ಆ ಒಂದು ದೃಷ್ಟಿಕೋನದಲ್ಲಿ ಆಗಿಂದಾಗೆ ಹಿಂದೂ ಧರ್ಮದ ವೃಕ್ಷವನ್ನು ಸಂರಕ್ಷಿಸ್ತಾ ಇರುವಂತಹ ಸಂಘಕ್ಕೆ 100 ವರ್ಷ ತುಂಬಿದ ಈ ಸಂವತ್ಸರದಲ್ಲಿ ನಾವೆಲ್ಲ ಜಾತ್ಯತೀತರಾಗಿ, ಭಾಷಾತೀತರಾಗಿ, ಬಣ್ಣಾತೀತರಾಗಿ ಹಿಂದೂ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಒಟ್ಟು ಸೇರಬೇಕು. ಪ್ರಸ್ತುತ ನಮ್ಮ ಮುಂದೆ ಇರುವಂತಹ ಕೋಟಿ ಕೋಟಿ ಸವಾಲಿಗೆ ಉತ್ತರವಾಗಿ ಹಿಂದೂ ಭಾವ ಜಾಗೃತಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಪಂಚ ಪರಿವರ್ತನೆಯ ಮೂಲಕ ಹಿಂದೂಗಳು ಹೇಗಿರಬೇಕು, ಹಿಂದೂ ಮನೆಗಳು ಹೇಗಿರಬೇಕು ಎಂಬಂತಹ ಆಶಯದಲ್ಲಿ ಕರಪತ್ರವನ್ನು ಇದೀಗ ಬಿಡುಗಡೆ ಮಾಡಿದ್ದೇವೆ. ಆ ಒಂದು ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಂತಹ ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಗುರುಪುರ ವಜ್ರದೇಹಿ ಮಠದ ಶ್ರೀಗಳಿಂದ ಆಶೀರ್ವಚನದ ನುಡಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂಬ ಮಾತಿಗೆ ಪೂರಕವಾಗಿ ಹಿಂದೂ ಸಂಗಮದ ಗುರಿ ಸ್ಪಷ್ಟವಾಗಿದೆ. ಗುರುವಾಗಿ ಭಾರತ ಮಾತೆಯನ್ನ ಸ್ವೀಕರಿಸಿದ್ದೇವೆ. ಅಂತಹ ತಾಯಿ ಭಾರತೀಯ ಒಡಲಲ್ಲಿ ಜನಿಸಿದ ಸಹಸ್ರ ಋಷಿಮುನಿಗಳ ಗುರುವರಿಯರ ಪ್ರತೀಕವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಉಪಸ್ಥಿತಿ ಇದೆ. ಆಶೀರ್ವಚನವನ್ನು ನೀಡಬೇಕಾಗಿ ಶ್ರೀಗಳಲ್ಲಿ ಭಕ್ತಿಪೂರ್ವಕ ವಿನಂತಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋಂ ನಮಃ. ಮಂಜೇಶ್ವರದ ಈ ಒಂದು ಪುಣ್ಯ ನೆಲದಲ್ಲಿ ಅನಂತ ಹಿಂದೂ ಬಂಧುಗಳು ಜಾತಿ ನೆಲೆಯನ್ನು ಬಿಟ್ಟು ನಾವೆಲ್ಲ ಧರ್ಮದಲ್ಲಿ ಧರ್ಮ ಮಾರ್ಗದಲ್ಲಿ ಮುನ್ನಡೆಯಬೇಕು ಅನ್ನುವ ಚಿಂತನೆಯೊಂದಿಗೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಮಂಜೇಶ್ವರದ ವತಿಯಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಒಟ್ಟಿಗೆ ಸೇರಿದಂತಹ ಸನ್ನಿವೇಶ ಏನು ಅಂತ ಕೇಳಿದರೆ, ಅಗ್ರಮಾನ್ಯವಾಗಿರತಕ್ಕಂತಹ ಭಾರತ ಭವ್ಯವಾಗಿ ತನ್ನ ಇತಿಹಾಸವನ್ನು ನಿರ್ಮಾಣ ಮಾಡಿಕೊಂಡು ತಾನು ಎಲ್ಲ ದೇಶಗಳಿಗೆ ತಾನು ಜಗದ್ಗುರು ಭಾರತ ಅಂತ ಕರೆಸಿಕೊಂಡ ಈ ಮಣ್ಣಿನಲ್ಲಿ ನಾವೆಲ್ಲರೂ ಪುಣ್ಯಾತ್ಮ ಹಿಂದೂ ಬಂಧುಗಳಾಗಿ ಬೆಳಗಿದ್ದೇವೆ. ಒಂದು ವೇಳೆ ಹಿಂದೂ ಈ ರಾಷ್ಟ್ರದಲ್ಲಿ ಇಲ್ಲದೇ ಇದ್ದರೆ, ಹಿಂದೂ ಜಗತ್ತಿನಾದ್ಯಂತ ತನ್ನ ಕರ್ತವ್ಯವನ್ನು ಮಾಡದೇ ಇದ್ದರೆ, ಬೇರೆ ಮತಧರ್ಮಗಳು ಅಥವಾ ಬೇರೆ ವ್ಯಾಖ್ಯೆಗಳು ಈ ದೇಶದಲ್ಲಿ ಬರ್ತಾ ಇರಲಿಲ್ಲ. ಹಾಗಾಗಿ ಹಿಂದೂ ಅಂದರೆ ತ್ಯಾಗ, ಹಿಂದೂ ಅಂದರೆ ರಕ್ಷಣೆ, ಹಿಂದೂ ಅಂದರೆ ಭದ್ರತೆ, ಹಿಂದೂ ಅಂದರೆ ಎಲ್ಲರಲ್ಲಿ ತಾನು ಮೇಳೈಸುವ ಈ ರೀತಿಯ ಎಲ್ಲ ಅಭಿಪ್ರಾಯಗಳು ಹಿಂದೂ ಸಮಾಜದ ಒಳಗಿದೆ. ಅಂತಹ ಹಿಂದೂ ಸಮಾಜವನ್ನು 100 ವರ್ಷಗಳ ಪರ್ಯಂತ ಮುನ್ನಡೆಸಿಕೊಂಡು ಬಂದ ಒಂದು ಸಾಮಾಜಿಕ ಸಂಘಟನೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅರ್ಥಾತ್ RSS. ಒಂದು ವೇಳೆ ಆವತ್ತಿನ ಕಾಲಘಟ್ಟದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರದೇ ಇರ್ತಿದ್ರೆ ನಾವು ಈ ಮೈದಾನದಲ್ಲಿ ಈ ರೀತಿಯಲ್ಲಿ ಎಲ್ಲ ಹಿಂದೂ ಬಂಧುಗಳು ಸೇರುವ ಸಾಧ್ಯತೆಯೂ ಇರಲಿಲ್ಲ, ಅಥವಾ ನಾವೆಲ್ಲ ಇಲ್ಲಿ ಬಂದು ಕೂಡುವ ಸಾಧ್ಯತೆಯೂ ಇರಲಿಲ್ಲ. ಇದನ್ನು ಗಮನಿಸಬೇಕು. ಕೆಲವೊಮ್ಮೆ ಎಲ್ಲರೂ ನಮಗೆ ಹೇಳುವುದುಂಟು, ಬ್ರಾಹ್ಮಣರು ಸಮಾಜವನ್ನು ಹಾಳು ಮಾಡಿದರು ಅಂತ ಹೇಳಿ ಎಡಪಂಥೀಯ ಧೋರಣೆಯವರು ಹೇಳುವುದು ಉಂಟು. ಆದರೆ ಅತ್ಯಾಶ್ಚರ್ಯವಾದ ವಿಷಯ ಯಾವುದು ಅಂತ ಕೇಳಿದರೆ, ಯಾರು ಸಮಾಜವನ್ನು ಹಾಳು ಮಾಡಿದ್ರು ಅಂತ ದೂಷಣೆ ಮಾಡ್ತಾ ಇದ್ರಲ್ಲ, ಅವರೇ ಸಮಾಜವನ್ನು ಒಗ್ಗಟ್ಟಿಗೆ ತಂದು ಅವರೇ ಸಮಾಜವನ್ನು ಇವತ್ತಿಗೂ ಕಾಪಾಡ್ತಾ ಇದ್ದಾರೆ ಎನ್ನುವುದನ್ನು ನಾವು ಅತ್ಯಂತ ಆಶ್ಚರ್ಯದಿಂದ ಗಮನಿಸಬೇಕು. ಅದೇ ಸಮಾಜದಲ್ಲಿ ಬೆಳೆದ, ಅದೇ ಧರ್ಮದಲ್ಲಿ ಬೆಳೆದ ಒಬ್ಬ ಹುಡುಗ, 11ರ ತರುಣ, ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಅನ್ನುವಂಥ ಒಬ್ಬ ತರುಣ ಯುವಕ ಆವತ್ತು ಸಂಘವನ್ನು ಕಟ್ಟದೇ ಇರ್ತಿದ್ರೆ ಇವತ್ತು ನಾವೆಲ್ಲರೂ ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇರಲಿಲ್ಲ ಎನ್ನುವುದನ್ನು ಗಮನಿಸಬೇಕು. ಹಾಗಾಗಿ
ಶತಮಾನೋತ್ಸವ ಸಂಭ್ರಮದಲ್ಲಿ ಸಂಘ ಇದೆ. ಇನ್ನು ಮುಂದೆ ಹೋದಾಗ ಈ ದೇಶಕ್ಕೆ ಚೈತನ್ಯ ನೀಡಿದವಳು ಯಾರು ಅಂತ ಕೇಳಿದರೆ ನಮ್ಮ ಅಮ್ಮ, ಅರ್ಥಾತ್ ನಮ್ಮ ಮಾತೆ. ನಮ್ಮ ಮಾತೆ ಈ ದೇಶದ ಭವ್ಯ ಇತಿಹಾಸವನ್ನು ಪುನರುಜ್ಜೀವನ ಮಾಡಿ ಈ ದೇಶವನ್ನು ಚೆನ್ನಾಗಿ ನಡೆಸಿದವಳು. ಹಾಗಾಗಿ ನಮ್ಮ ಅಮ್ಮನಲ್ಲಿ ಭಾರತಾಂಬೆ ಅನ್ನುವ ಹೆಗ್ಗುರುತು ನಮ್ಮ ಅಮ್ಮನಲ್ಲಿ ಇದೆ. ಹಾಗಾಗಿ ಅವಳಿಗೆ ಈ ಸಮಾಜದ ಅರ್ಥಾತ್ ಹಿಂದೂ ಸಮಾಜದ ಕರ್ತೃತ್ವ ಶಕ್ತಿ ಇದೆ, ಮಾತೃತ್ವ ಶಕ್ತಿ ಇದೆ ಮತ್ತು ನೇತೃತ್ವ ಶಕ್ತಿ ಇದೆ. ಆ ಮೂರನ್ನು ನಡೆಸಿಕೊಂಡು ಬಂದವಳು ನಮ್ಮಮ್ಮ. ಅದನ್ನು ಒಂದು ಸ್ವಲ್ಪ ವಿಂಗಡಿಸಿ ನಾವುಗಳು ನೋಡಿದಾಗ ಮಾತೃತ್ವದಲ್ಲಿ ಮೆರೆದವಳು ಆವತ್ತಿನ ಹೈಂದವಿ ಸಮಾಜವನ್ನು ಕಟ್ಟಲಿಕ್ಕೆ ನೇತೃತ್ವವನ್ನು ವಹಿಸಿದಂತಹ ಶಿವಾಜಿಯ ತಾಯಿ ಮಾತೆ ಜೀಜಾಮಾತೆ. ಆವತ್ತು ಜೀಜಾಮಾತೆ ಶಿವಾಜಿಯನ್ನು ಪೋಷಿಸಿ ಬೆಳೆಸಿ ಹಿಂದೂ ಸಮಾಜಕ್ಕೆ ಒಂದು ದಿಕ್ಕನ್ನು ತೋರಿಸಬೇಕು ಅಂತ ಹೇಳಿದ್ಲು. ಆ ದಿಕ್ಕನ್ನು ತೋರಿಸಿದ ಶಿವಾಜಿಯ ಮಾತೃತ್ವ ವ್ಯವಸ್ಥೆಯಲ್ಲಿ ತಾನು ಮಾತೃತ್ವವನ್ನು ನಿರ್ಮಾಣ ಮಾಡಿ ಶಿವಾಜಿಯನ್ನು ಸಮಾಜಕ್ಕೆ ಕೊಟ್ಟಲು. ಆ ಜೀಜಾಮಾತೆ ಮಾತೃತ್ವದ ಸಂಕೇತ. ಆವತ್ತು ಅಮ್ಮನ ರವಿಕೆ ಹರಿದಂತಹ ಸಂದರ್ಭದಲ್ಲಿ ಶಿವಾಜಿ ಕೇಳ್ತಾನೆ, ಅಮ್ಮ, ಹರಿದ ರವಿಕೆಯಲ್ಲಿ ನಿನ್ನ ಜೊತೆ ನಾನು ಹೇಗೆ ಬರಲಿ ಅಂತ. ಆಗ ದರಬರನೆ ಕೈಯಲ್ಲಿ ಹಿಡಿದುಕೊಂಡು ಜೀಜಾಮಾತೆ ಕೋಟೆಯಲ್ಲಿರುವಂತಹ ಒಂದು ಹಸಿರು ಬಾವುಟವನ್ನು ತೋರಿಸಿ ಹೇಳ್ತಾಳೆ, ನೋಡು ಮಗ, ಆ ಹಸಿರು ಬಾವುಟದ ಪರಿಣಾಮದಿಂದ ನನ್ನ ರವಕ್ಕೆ ಹರಿದಿದೆ. ಯಾವತ್ತೂ ಆ ಕೋಟೆಯಲ್ಲಿ ಕೇಸರಿ ಬಾವುಟ ಹಾರ್ತದೆ, ಆವಾಗ ನನ್ನ ರವಕ್ಕೆ ಪೂರ್ತಿಯಾಗಿ ತುಂಬುತ್ತದೆ ಅಂತ ಹೇಳ್ತಾಳೆ. ಅದೇ ವಾಕ್ಯವನ್ನು ಹಿಡಿದುಕೊಂಡು ಬಂದಂತಹ ಶಿವಾಜಿ ಆ ಹಸಿರು ಬಾವುಟವನ್ನು ತೊಲಗಿಸಿ ಕೇಸರಿ ಬಾವುಟವನ್ನು ಹಾರಿಸಿ ಅದೇ ಕೇಸರಿ ಬಾವುಟದಿಂದ ತನ್ನ ತಾಯಿಗೆ ರವಿಕೆಯನ್ನು ಹೊಲಿಸಿಕೊಡ್ತಾನೆ. ಆ ಕುಪ್ಪಸವನ್ನು ಧರಿಸಿಕೊಂಡಂತಹ ಜೀಜಾಮಾತೆ ತಾನು ಸಂತೋಷದಿಂದ ಭಾರತ ಮಾತೆಯನ್ನು ನಮಿಸ್ತಾಳೆ. ಇದು ಮಾತೃತ್ವದ ಸಂಕೇತ. ಈ ದೇಶಕ್ಕೆ ಕರ್ತೃತ್ವ ಕೊಡಬೇಕು ಅಂತ ಹೇಳಿ ಅಹಲ್ಯಾಬಾಯಿ ಹೋಳ್ಕರ್ ರಾಜಮಾತೆ ಎಲ್ಲಿ ದೇವಸ್ಥಾನದ ಮೇಲೆ ದಾಳಿಯಾಯಿತು, ಯಾವ ದೇವಸ್ಥಾನಗಳು ನಾಶವಾದವು, ಆ ಎಲ್ಲ ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡಿ ಈ ದೇಶಕ್ಕೆ ತನ್ನ ಕರ್ತೃತ್ವವನ್ನು ತೋರಿಸಿಕೊಟ್ಟವಳು ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಇನ್ನು ಈ ದೇಶಕ್ಕೆ ನೇತೃತ್ವವನ್ನು ಕೊಡಬೇಕು ಅಂತ ಹೇಳಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆವತ್ತಿನ ಮೊಘಲ್ ದಂಗೆಯನ್ನು ಹುಟ್ಟಡಗಿಸಿ ಈ ದೇಶದಲ್ಲಿ ನಾರಿ ಶಕ್ತಿ ಏನು ಎನ್ನುವುದನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜಗತ್ತಿಗೆ ತೋರಿಸಿಕೊಟ್ಲು. ಹಾಗಾಗಿ ಇಂತಹ ನೇತೃತ್ವವನ್ನು ಪಡೆದ ನಮ್ಮ ತಾಯಂದಿರು ಸ್ವಲ್ಪ ಮನಸ್ಸು ಮಾಡಿದರೆ, ನಮ್ಮ ಮಕ್ಕಳಿಗೆ ಇನ್ನಷ್ಟು ಆ ಸಂಸ್ಕಾರದ ಬೆಳಕನ್ನು ಕೊಟ್ಟರೆ ಹಿಂದೂ ಸಮಾಜ ಸದೃಢವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಿಂದೂ ಸಮಾಜ ಸಮೃದ್ಧವಾಗುವುದರಲ್ಲೂ ಯಾವ ಸಂದೇಹವೂ ಇಲ್ಲ. ನಾವು ಗಮನಿಸಬೇಕು, ನಮ್ಮ ದೇಶದ ವೈಭವ ಹೇಗಿದೆ, ನಮ್ಮ ದೇಶದ ತಾಕತ್ತು ಹೇಗಿದೆ, ನಮ್ಮ ದೇಶದ ಸಾರ್ವಭೌಮ ಸಂಸ್ಕೃತಿ ಹೇಗಿದೆ. ಒಂದು ಸಂಸಾರದ ಸ್ವರೂಪದಿಂದ ಬಂದ ಸಂಸ್ಕೃತಿ, ಒಂದು ಸಂಸಾರದ ಸ್ವರೂಪದಿಂದ ಬಂದ ಸಂಸ್ಕಾರ, ಅವೆಲ್ಲವೂ ಕೂಡ ನಮ್ಮ ಮನೆಯನ್ನು ಕಳೆಗಟ್ಟಿದೆ. ಇವತ್ತು ನಾವು ಈ ರೀತಿಯಲ್ಲಿ ಈ ದೇಶದ ಮಗ್ಗುಲಲ್ಲಿ ನಿಲ್ಲಬೇಕಾದರೆ ನಮ್ಮ ಅಮ್ಮ ಸರ್ವಸ್ವ ತ್ಯಾಗವನ್ನು ಮಾಡಿದ್ದಾಳೆ. ಹಾಗಾಗಿ ಅಂತಹ ಭಾರತಾಂಬೆಯ ಕಾಲಘಟ್ಟದಲ್ಲಿ ನಾವು ವೈಭವದಿಂದ ಈ ದೇಶವನ್ನು ನಡೆಸಬೇಕು. ನಮಗ ತಾಕತ್ತಿದೆ. ಇದು ಹಿಂದೂ ಸಮಾಜಕ್ಕೆ ಮಾತ್ರ ತಾಕತ್ತಿರೋದು. ಮತ್ತು ಯಾರು ಹೇಳ್ತಾರಲ್ಲ, ನಾವು ಅಂತ ಹೇಳ್ತಾರಲ್ಲ, ಅವರು ಯಾರು ಕೂಡ ಎಲ್ಲರನ್ನ ಒಗ್ಗೂಡಿಸಿಕೊಂಡು ನಡೆಯಲಿಕ್ಕೆ ಶಕ್ತಿ ಇಲ್ಲದವರು. ನಾವು ಮಾತ್ರ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವವರು. ಹಾಗಾಗಿ ನಮ್ಮಲ್ಲಿರುವಂತಹ ವಿಧೇಯತೆ, ಈಶ್ವರ್ ಅಲ್ಲಾ ತೇರೆ ನಾಮ್ ಹೇಳುವಂತಹ ಮಹಾತ್ಮ ಗಾಂಧೀಜಿಯ ಹೇಳಿಕೆಯನ್ನ ನಾವೆಲ್ಲ ಭಜನಾ ಮಂದಿರದಲ್ಲಿ ಹಾಡಿದೆವು. ಅದರ ಸೊಲ್ಲು ಯಾಕೆ ಬಂತು ಅಂತ ಕೇಳಲಿಲ್ಲ. ಯಾರು ಯಾವ ಮಂದಿರದಲ್ಲೂ ಹಾಡಿಲ್ಲ. ಯಾರು ಅವರ ಮತಕ್ಷೇತ್ರದ ಮಂದಿರಗಳಲ್ಲಿ ಅವರು ಹಾಡಲೇ ಇಲ್ಲ. ಯಾರೂ ಇದನ್ನು ಪ್ರಶ್ನೆ ಮಾಡಲೇ ಇಲ್ಲ. ಹಾಗಾಗಿ ನಾವು ಅಂತಹ ತ್ಯಾಗಮಯಿಗಳು, ಯಾರ ಹೆಸರು ಎಲ್ಲಿ ಹಾಸು ಹೊಕ್ಕಿ ಬಂದರೂ ಕೂಡ ನಾವು ಪ್ರಶ್ನೆ ಮಾಡಿದವರಲ್ಲ. ಆದರೆ ಹಿಂದೂ ಸಮಾಜವನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತಿನ
ರಾಜಕಾರಣ ಯಾವ ಮಗ್ಗುಲಲ್ಲಿ ಮುಟ್ಟಿದೆ ಅಂತಂದರೆ ಹಿಂದೂ ಸಮಾಜವನ್ನು ಒಡೆಯೋದೇ ತಂತ್ರ ಅನ್ನುವ ಮಟ್ಟಕ್ಕೆ ಬಂದು ಮುಟ್ಟಿದೆ. ತಮಿಳುನಾಡಿನ ಒಬ್ಬ ರಾಜಕಾರಣಿ ಮುರಸೋಳಿ ಮಾರನ್ ಅವನ ಮಗ ದಯಾನಿಧಿ ಮಾರನ್ ಅವನು ಹೇಳ್ತಾನೆ, ಹಿಂದೂ ಧರ್ಮ ಹಿಂದುತ್ವ ಏನು ಕಾಲರ ಡೆಂಗ್ಯೂ ಮಲೇರಿಯಾ ಅಂತ ಹೇಳ್ತಾನೆ. ಯಾರು ಉತ್ತರ ಕೊಡೋದಿಲ್ಲ. ಅದೇ ಬಾಕಿಯವರ ಮತ ವಿಷಯದಲ್ಲಿ ಮಾತಾಡಲಿ ನೋಡೋಣ. ಅವನ ಸರ್ತನ್ಸೆ ಜುದಾ ಅಂತ ಹೇಳಿ ಕೊರಳನ್ನೇ ತೆಗೀತಾರೆ. ಹಿಂದೂ ಸಮಾಜ ಆ ಮಟ್ಟಕ್ಕೆ ಹೋಗಿಲ್ಲ. ಯಾಕೆ ಗೊತ್ತಾ? ಹಿಂದೂ ಸಮಾಜ ಶಾಂತಿಯನ್ನು ಬೋಧಿಸಿದ ಸಮಾಜ. ನಾವು ಯಾವತ್ತೂ ಕೂಡ ಯಾರೊಬ್ಬ ಬೈದರೂ ಕೂಡ ನಾವು ನೀನು ಯಾಕೆ ಬೈತಿ ಅಂತ ತಿರ್ಗ ಕೇಳಲಿಲ್ಲ. ಹಿಂದೆ ಎಲ್ಲ ಅಬೂಬಕ್ಕರ್ ಇಸ್ಮಾಯಿಲ್ ಎಲ್ಲ ಓಡಿಸ್ತಾ ಬರ್ತಾ ಇದ್ದಾಗ ಉಮೇಶ ರಮೇಶ ಎಲ್ಲ ಓಡ್ತಾ ಇದ್ರು. ಆದರೆ ಇವತ್ತಿನ ಕಾಲಘಟ್ಟ ಹೇಗೆ ಗೊತ್ತಾ? ಇವತ್ತು ಇಬ್ರಾಹಿಮ ಇಸ್ಮಾಯಿಲ ಓಡಿಸ್ತಾ ಬಂದರೆ ಒಮ್ಮೆ ಕೈ ಕಟ್ಟಿ ತಿರುಗಿ ನೋಡ್ತಾರೆ, ಅಷ್ಟೇ, ದುರುಗುಟ್ಟಿ ನೋಡ್ತಾರೆ, ಯಾಕೆ ನೀನು ಓಡಿಸ್ತಾ ಬರ್ತಾ ಇದ್ದಿ. ಆ ಮಟ್ಟಕ್ಕೆ ಹಿಂದೂ ಸಮಾಜ ಸದೃಢವಾಗಿ ನಿಂತಿದೆ ಅಂತಲಾದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತಾಕತ್ತು. ಆ ತಾಕತ್ತನ್ನು ನಾವು ಮರೆಯುವ ಹಾಗಿಲ್ಲ. ಯಾವುದೇ ಕಾರಣಕ್ಕೆ ನಾವು ಅದನ್ನು ಮರೆತು ಕುಳಿತುಕೊಳ್ಳುವ ಹಾಗಿಲ್ಲ. ಈ ದೃಷ್ಟಿಯಿಂದ ಹಿಂದೂ ಸಮಾಜ ಸದೃಢವಾದರೆ ಮಾತ್ರ ಈ ದೇಶಕ್ಕೆ ವೈಭವ, ಈ ದೇಶಕ್ಕೆ ಸಮೃದ್ಧವಾಗಿರತಕ್ಕಂತಹ ಶಕ್ತಿ. ನೀವು ಇತ್ತೀಚೆಗಿನ ಪುಲ್ವಾಮಾ ದಾಳಿಯನ್ನು ಒಮ್ಮೆ ಗಮನಿಸಬೇಕು. ಕಾಶ್ಮೀರದಲ್ಲಾಗಿರುವಂತಹ ಪುಲ್ವಾಮಾ ದಾಳಿ, ಆ ಹಿಂದೆ ಕಾಶ್ಮೀರದ ಪಂಡಿತರನ್ನೆಲ್ಲ ಹೊರಗೆ ಹಾಕಿ ಕಾಶ್ಮೀರದಲ್ಲಿ 370 ಆರ್ಟಿಕಲನ್ನು ತಂದು ಅವರಿಗೆ ಒಂದು ಗುಡಿಗುಂಡಾರ ಮಾಡಿ ಮೆರೆದಂತಹ ಸಮಾಜವನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತಿನ ಕಾಶ್ಮೀರ ಎಲ್ಲ ಸಮಾಜವನ್ನು ಹೊಂದಿಕೊಂಡು ನಮಗೂ ಅಲ್ಲಿ ಒಂದು ಮಠ ಕಟ್ಟಲಿಕ್ಕೆ ಅವಕಾಶ ಇದೆ ಎನ್ನುವಂತಹ ಕಾಲಘಟ್ಟದಲ್ಲಿ ಇದ್ದಂತಹ 370 ಆರ್ಟಿಕಲನ್ನು ತೆಗೆದಂತಹ ಒಂದು ಕಾಲಘಟ್ಟ ಇದು. ಆ ಕಾಲಘಟ್ಟದಲ್ಲಿ ಪುಲ್ವಾಮಕ್ಕೆ ಸುಮಾರು 500 ದಂಪತಿಗಳು ತಮ್ಮ ಮದುವೆಯ ನಂತರದ ಶುಭ ಸಂಕೇತವನ್ನು ಅನುಭವಿಸಬೇಕು ಅಂತ ಕಾಶ್ಮೀರಕ್ಕೆ ಹೋಗ್ತಾರೆ. ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಶುಭಂ ಅನ್ನುವಂತಹ ಒಬ್ಬ ಲೆಫ್ಟಿನೆಂಟ್ ಕರ್ನಲ್ನ ಶ್ರೀಮತಿ ಐಶಾನ್ಯ ದ್ವಿವೇದಿ ಅವರಿಬ್ಬರು ಅಲ್ಲಿ ಸೇರಿಕೊಂಡು ಒಂದು ಘಾಟನ್ನು ಸಂದರ್ಶನ ಮಾಡ್ತಾರೆ. ಆವಾಗ ಶುಭಂ ಕೇಳ್ತಾನೆ ಐಶಾನ್ಯಲ್ಲಿ, ಯಾಕೆ ನಾವು ಕಾಶ್ಮೀರಕ್ಕೆ ಬಂದೆವು ಅಂತ, ನಿನ್ಗೇನಾದರೂ ಅರಿವಿದೆಯಾ ಅಂತ. ಆವಾಗ ಐಶಾನ್ಯ ಹೇಳ್ತಾಳೆ, ಇದು ನಮ್ಮ ಭಾರತದ ಸ್ವರ್ಗ. ಭಾರತದ ಸ್ವರ್ಗವನ್ನು ನಾವು ಕಾಣದಿದ್ದರೆ ಮತ್ತಾರು ಕಾಣೋದು? ನಮಗೆ ಜಪಾನಿಗೆ ಹೋಗ್ಬೋದು, ಜರ್ಮನಿಗೆ ಹೋಗ್ಬೋದು, ಇಂಗ್ಲೆಂಡ್ ಅಮೇರಿಕಕ್ಕೆ ಹೋಗ್ಬೋದು, ಅಲ್ಲಿ ಇಂತಹ ಸುಖವನ್ನು ನಮಗೆ ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸ್ವರ್ಗ ಸುಖವನ್ನು ಅನುಭವಿಸಬೇಕು ಅಂತ ನಾವು ಬಂದದ್ದು ಕಾಶ್ಮೀರಕ್ಕೆ. ಎಂತಹ ಆಹ್ಲಾದಕರ ವಾತಾವರಣ ಇದೆಯಲ್ಲ ಅಂತ ಹೇಳುವಾಗ ಒಬ್ಬ ಗುಸ್ಸನೆ ಬಂದು ಒಳಗೆ ಬರ್ತಾನೆ. ಅವ ಕೇಳ್ತಾನೆ, ನೀವು ಹಿಂದೂನ, ನೀವು ಇಸ್ಲಾಮ? ಯಾರಾದರೂ ಇದನ್ನು ಕೇಳಿದರೆ ಹೆಂಗೆ ಅನ್ನಿಸ್ತದೆ? ನಮ್ಮಲ್ಲಿ ತುಂಬ ಆಚಾರಕ್ಕೊಳಪಟ್ಟ ಸಮಾಜ ಇದೆ, ಧಾರ್ಮಿಕ ಸಂಕೇತಗಳನ್ನು ಬಳಸಿಕೊಂಡ ಸಮಾಜ ಇದೆ, ಧರ್ಮ ಎನ್ನುವುದನ್ನು ಹಣೆಯಲ್ಲಿ ತೋರಿಸಿದಂತಹ ಸಮಾಜ ಇದೆ. ಈ ಸಮಾಜಗಳಲ್ಲಿ ಈ ಪ್ರಶ್ನೆಗಳು ಬಂದರೆ ಅವರು ಹೇಗೆ ಇದನ್ನು ಸಹಿಸಿಕೊಳ್ತಾರೆ? ಒಮ್ಮೆ ಯೋಚನೆ ಮಾಡಿ. ಇದು ಶುಭಂನಿಗೆ ಬಂದಿರುವಂತಹ ಪ್ರಶ್ನೆ. ಆಗ ಅವ ಶ್ರೀಮತಿಯ ಮುಖವನ್ನು ನೋಡಿ ಹೇಳ್ತಾನೆ, ಏನು ಉತ್ತರ ಕೊಡೋದು ಅಂತ. ತಿರ್ಗಾವ ಕೇಳ್ತಾನೆ, ನಿಮಗೆ ಕಲ್ಮಾ ಬರ್ತದ ಅಂತ. ಆಗ ಐಶಾನ್ಯ ಮುಂದೆ ಬಂದು ಹೇಳ್ತಾಳೆ, ಕಲ್ಮಾ ಯಾಕೆ ಬರಬೇಕು? ನನಗೆ ಮಹಾಭಾರತ ಬರುತ್ತೆ, ನನಗೆ ಭಗವದ್ಗೀತೆ ಬರುತ್ತೆ, ನನಗೆ ರಾಮಾಯಣ ಬರುತ್ತೆ, ಕಲ್ಮಾ ಅಂದರೆ ಏನು ಅಂತ ಕೇಳ್ತಾಳೆ. ಅಷ್ಟೇ ಹೇಳಿರೋದು. ಕಲ್ಮಾ ಗೊತ್ತಿಲ್ಲ ಎನ್ನುವುದು ಅವನಿಗೆ ಖಾತರಿಯಾಯಿತು. ರೈಫಲ್ ತೆಗೆದು ಶುಭಂನ ತಲೆಗೆ ಇಟ್ಟು ಹೊಡೆದ. ಶುಭಂನ ತಲೆ ನುಚ್ಚು ನೂರಾಯಿತು. ಏನಾಯಿತು ಪರಿಸ್ಥಿತಿ? ಶುಭಂನ ತಲೆ ನುಚ್ಚು ನೂರಾಯಿತು. ಶುಭಂನ ರಕ್ತ ಎಲ್ಲ ಐಶಾನ್ಯ ಆ ತಾಯಿಯ ಮೇಲೆ ಚೆಲ್ಲಿಬಿಟ್ಟಿತ್ತು. ಏನಾಗಿರಬೇಕು ಯೋಚನೆ ಮಾಡಿ. ಒಬ್ಬಳು ತಾಯಿ ಮದುವೆಯಾಗಿ ತನ್ನ ಬಹುದಿನದ ಕನಸುಗಳನ್ನು ಕಟ್ಟಿಕೊಂಡು ತಾನು ಯಜಮಾನನ ಜೊತೆ ಒಂದು ಸ್ವರ್ಗವನ್ನು ದರ್ಶನ ಮಾಡಬೇಕು ಬಂದಿದ್ದಾಳೆ. ಆ ಸ್ವರ್ಗವನ್ನು ದರ್ಶನ ಮಾಡಬೇಕು ಬಂದ ಒಬ್ಬ ತಾಯಿಯ ಹಣೆಯ ಕುಂಕುಮವನ್ನೇ ಅಳಿಸಿ ಹೋಗಿಸುವ ದುಸ್ಥಿತಿಯನ್ನು ತನ್ನಂಥ ರಾಕ್ಷಸರಿಗೆ ಏನು ಉತ್ತರ ಕೊಡಬೇಕು?
ಅದನ್ನು ಸರ್ಕಾರ ಸಿಂಧೂರದ ಹೆಸರಲ್ಲಿ ಕೊಟ್ಟಿದೆ. ಆ ಸೌಭಾಗ್ಯದ ರಾಷ್ಟ್ರ ಇದು. ಒಂದು ಕಾಲ ಇತ್ತು, ಎಲ್ಲಕ್ಕೂ ಮಂಡಿಯೂರಿ ಭಯೋತ್ಪಾದಕರನ್ನು ಬಿಟ್ಟು ಅವರ ಕಾಲಿಗೆರಗುವ ಒಂದು ಕಾಲ ಇತ್ತು. ಆದರೆ ಈ ಕಾಲ ಹಾಗಿಲ್ಲ. ಭಯೋತ್ಪಾದನೆ ಯಾವ ರೀತಿಯಲ್ಲಿ ನಡೆಯುತ್ತದೋ ಅದನ್ನು ಗುಂಡಿಂದಲೇ ಮಣಿಸಬೇಕನ್ನುವ ತೀರ್ಮಾನಕ್ಕೆ ನಮ್ಮ ರಾಷ್ಟ್ರ ಬಂದ ಹಾಗಿದೆ. ಹಾಗಾಗಿ ಅಂತಹ ರಾಷ್ಟ್ರದ ವಾರಿಸುದಾರರು ನಾವು. ಈ ಹೆಮ್ಮೆ ನಮಗಿರಬೇಕು. ನಾವು ಜಾತಿಯಲ್ಲಿ ವಿಂಗಡಣೆಯಾಗ್ತೇವೆ. ನಮ್ಮ ಒಳಗೆ ಮತ ವಿಷಯಗಳ ಸಾಮರಸ್ಯ ಕಳೆದು ಹೋಗತ್ತೆ. ಯಾರನ್ನೂ ಸೇರಿಸಿಕೊಂಡು ನಾವು ಜಾತ್ಯತೀತ ಅಂತ ಕರೆಸಿಕೊಳ್ತೇವೆ. ನಮ್ಮೊಳಗಿದ್ದ ಜಾತ್ಯತೀತತೆಯನ್ನು ದೂರ ಹಿಡಿದು ಯಾರೋ ಹೊರಗಿನಿಂದ ಬಂದ ಎರಡು ಸಮಾಜವನ್ನು ಸೇರಿಸಿಕೊಂಡು ನಾವು ಜಾತ್ಯತೀತರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಯಾರೋ ಒಬ್ಬ ಸಾಹೇಬ ಬಂದು 200 ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಮೈಕದಲ್ಲಿ ಊದಿ ಹೇಳ್ತೇವೆ, ಇಸ್ಮಾಯಿಲಾಕ 200 ರೂಪಾಯಿ ಕೊಟ್ಟರು ಅಂತ. ಅದೇ ಮಹೇಶ ಲಕ್ಷಗಟ್ಟಲೆ ಕೊಟ್ಟಿದ್ದಾನೆ, ಮೈಕದಲ್ಲಿ ಊದುವುದು ಕಡಿಮೆಯಾಗತ್ತೆ. ಈ ದುಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕೆ ಈ ದುಸ್ಥಿತಿಗೆ ನಾವು ಬರಬೇಕು? ನಮ್ಮ ತನವನ್ನು ನಾವು ಉಳಿಸಿಕೊಳ್ಳಬೇಕು, ನಮ್ಮ ತನವನ್ನು ಬೆಳೆಸಿಕೊಳ್ಳಬೇಕು, ನಮ್ಮ ತನವನ್ನು ಗಟ್ಟಿ ನಾವು ಹಿಡಿದುಕೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಹಿಂದೂ ಸಮಾಜ ಸದೃಢವಾಗಲಿಕ್ಕೆ ಸಾಧ್ಯವಿದೆ. ನಮ್ಮಲ್ಲಿ ಮಾತ್ರ ಸಾಮರಸ್ಯನ ಒಂದೇ ಕೈ ಚಪ್ಪಾಳೆಗೆ ಹೆಂಗೆ ಬರುತ್ತೆ? ಎರಡೂ ಕೈ ಚಪ್ಪಾಳೆಗೆ ಬರಬೇಕಲ್ವಾ? ಮೊನ್ನೆ ಬಾಗಲಕೋಟೆಯಲ್ಲಿ ನಡೆದಂತಹ ಘಟನೆಯಲ್ಲಿ ಹಿಂದೂಗಳೆಲ್ಲ ಜೈಲಿಗೆ ಹೋಗುವಂತಹ ಸ್ಥಿತಿಗೆ ಬಂತಲ್ಲ. ಯಾರಾದರೂ ಇದನ್ನು ಪ್ರಶ್ನೆ ಮಾಡಿದ್ರ? ಮೊನ್ನೆ ಸುರತ್ಕಲ್ನಿಂದ ವೈಶಾಲಿ ಕಾಸರಗೋಡಿಗೆ ಬಂದ್ಲಲ್ಲ, ಯಾಕೆ ಬಂದ್ಲು ಅಂತ ಯೋಚನೆ ಮಾಡಿದ್ದೇವಾ? ನಮ್ಮ ಮನೆ ಸಂಸ್ಕಾರದ ಮನೆಯಾಗಬೇಕು ಅಂತ ಅದಕ್ಕೆ ಹೇಳೋದು. ನಾವಿವತ್ತು ಆ ಭಜನೆ ಹೇಳುವ ಮಕ್ಕಳನ್ನೆಲ್ಲ ನಮ್ಗೆ ಕಂಡಾಗ ನಮ್ಗೆ ಬಹಳ ಸಂತೋಷ ಅಂತ ಅನ್ನಿಸ್ತದೆ. ಯಾಕೆ? ನಮ್ಮ ಮಕ್ಕಳಿಗೆ ಆ ಸಂಸ್ಕಾರ ಸಿಕ್ಕಿ ಇವತ್ತು ಆ ಮಕ್ಕಳನ್ನು ನಾವು ಶಿವಾಜಿಯ ರೂಪದಲ್ಲಿ, ರಾಣಿ ಜೀಜಾಬಾಯಿಯ ರೂಪದಲ್ಲಿ, ಕರ್ನಲ್ನ ರೀತಿಯಲ್ಲಿ ನಾವು ಆ ಮಕ್ಕಳನ್ನು ನಮ್ಮ ಎದುರುಗಡೆ ಕಾಣ್ತಾ ಇದ್ದೇವಲ್ಲ, ಕೃಷ್ಣನ ವೇಷದಲ್ಲಿ ನಮ್ಮ ಮಕ್ಕಳನ್ನು ಕಾಣ್ತಾ ಇದ್ದೇವಲ್ಲ. ಇಂತಹ ಸೊಬಗು ನಿತ್ಯ ನಮ್ಮ ಬದುಕಿನಲ್ಲಿ ಬಂದರೆ ನಮ್ಮ ಸಮಾಜ ಹೇಗಿರಬಹುದು ಅಂತ ಒಮ್ಮೆ ನೀವು ಯೋಚನೆ ಮಾಡಿ. ಹಾಗಾಗಿ ಇಂತಹ ಸಮಾಜವನ್ನು ಅಲುಗಾಡಿಸ್ಲಿಕ್ಕೆ ಬರ್ತಾರೆ, ಇಂತಹ ಸಮಾಜವನ್ನು ಒಡೆದುಕೊಳ್ಳಲಿಕ್ಕೆ ಬರ್ತಾರೆ. ಕಾರಣ ಜಾತಿಯ ಕುಮ್ಮಕ್ಕು. ನಾವು ನಮ್ಮ ಜಾತಿಯನ್ನು ಮನೆಯಲ್ಲಿಟ್ಟುಕೊಳ್ಳೋಣ. ನಮಗೆ ನಮ್ಮದಾದ ದೇವರ ಉಪಾಸನೆ ಇದೆ, ನಮಗೆ ನಮ್ಮದಾದ ದೈವಗಳ ಉಪಾಸನೆ ಇದೆ, ಒಂದೊಂದು ರೀತಿಯಲ್ಲಿ ಇದೆ. ಹಾಗಾಗಿ ಅದನ್ನೆಲ್ಲವನ್ನು ನಮ್ಮ ಮನೆಯ ಒಳಗಿಟ್ಟುಕೊಳ್ಳೋಣ. ನಾವು ಮನೆಯಿಂದ ಹೊರಗೆ ಬಂದಾಗ ನಾನೊಬ್ಬ ಹಿಂದೂ ತಾಯಿ, ನಾನೊಬ್ಬ ಹಿಂದೂ ಯುವಕ, ನಾನೊಬ್ಬ ಹಿಂದೂ ರಕ್ಷಕ ಎನ್ನುವಂತಹ ಗುಣಧರ್ಮದಿಂದ ನಾವು ನಡೆದೆವಂತಲಾದರೆ ಮುಂದೆ ನಮ್ಮ ಸಮಾಜ ಇನ್ನಷ್ಟು ಸದೃಢವಾಗಲಿಕ್ಕೆ ಸಾಧ್ಯವಿದೆ. ಒಂದು ವೇಳೆ ಆ ಸದೃಢತೆಯನ್ನು ನಾವು ಕಾಯ್ದುಕೊಂಡು ಬರದೇ ಇದ್ದರೆ ಮುಂದೆ ಸ್ವಲ್ಪ ಯೋಚನೆ ಮಾಡುವ ಕಾಲಘಟ್ಟ ನಮ್ಮದು. ಯಾಕೆ? ಇವತ್ತು ದಿಕ್ಸೂಚಿ ಭಾಷಣ ಕೊಡಲಿಕ್ಕೆ ಬಂದವರು ನಮ್ಮ ಯುವತಿ ಕುಮಾರಿ ಸಹನಾ ಕುಂದರ್ ಸೂಡ ಅವರೊಬ್ಬರು ನ್ಯಾಯವಾದಿ. ಇವತ್ತು ನಮ್ಮ ಧರ್ಮದ ಒಳಗೆ ನಮ್ಮ ಜಾತಿಗಳ ಮಧ್ಯದಲ್ಲಿ ಎಷ್ಟು ಯುವಕರು ಲಾಯರ್ ಓದ್ತಾ ಇದ್ದಾರೆ ಒಂದು ಸ್ವಲ್ಪ ನಾವು ಗಮನಿಸಿಕೊಳ್ಳೋಣ. ನಾವು ಎಲ್ಲವೂ ಇಂಜಿನಿಯರ್, ಡಾಕ್ಟರ್ ಎನ್ನುವ ಮನಸ್ಥಿತಿಗೆ ತಗಲಾಕೊಂಡಿದ್ದೇವೆ. ಆದರೆ ಆ ವ್ಯವಸ್ಥೆಯನ್ನು ನಾವು ತರ್ತಾನೇ ಇಲ್ಲ. ಬೇರೆಯವರು ಈಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. IAS IPS ಮಂಜೇಶ್ವರದ ಭಾಗದಲ್ಲಿ ಎಷ್ಟು ಮಂದಿ ಇದ್ದಾರೆ? ಎಲ್ಲ ಬಿಹಾರದಿಂದ ಬರ್ತಾರೆ, ಒರಿಸ್ಸಾದಿಂದ ಬರ್ತಾರೆ, ಹೈದರಾಬಾದ್ದಿಂದ ಬರ್ತಾರೆ. ನಮ್ಮಲ್ಲಿ IAS IPS ಎಲ್ಲಿದ್ದಾರೆ? ಹಾಗಾಗಿ ನಮ್ಮ ಸಮಾಜ ಈ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ನಮ್ಮ ರಾಜಕೀಯ ವ್ಯವಸ್ಥೆಗಳು ಗಟ್ಟಿಯಾಗಬೇಕಾದರೆ ಅದು ಎಲ್ಲಿ ಗಟ್ಟಿಯಾಗೋದು? IAS ಮತ್ತು IPS ಒಳಗೆ. ಹಾಗಾಗಿ ಆ IAS IPS ನಮ್ಮ ಮಕ್ಕಳನ್ನು ನಾವು ಓದಿಸುವ ಮಟ್ಟಕ್ಕೆ ನಾವು ಬಂದಾಗ ಹೇಗೆ ನಮ್ಮ ಸಮಾಜ ಗಟ್ಟಿಯಾಗ್ತದೆ ಎನ್ನುವುದನ್ನು ನಾವೇ ಗಮನಿಸ್ತಾ ಹೋಗ್ಬೋದು. ಈ ಕಾಲದಲ್ಲಿ ಹಿಂದೂ ಸಮಾಜ ಸದೃಢವಾಗಿ ಎದ್ದು ನಿಲ್ಲುವಂತಹ ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ನಾವು ನಮ್ಮ ತನವನ್ನು ಉಳಿಸಿಕೊಳ್ಳಬೇಕು, ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು, ನಮ್ಮ ಸಂಸ್ಕಾರದ ಬೀಜಗಳನ್ನು ನಾವು ಸದೃಢ ಮಾಡಿಕೊಳ್ಳಬೇಕು. ನಮಗೆ ಮಠ, ಮಂದಿರ, ದೇವಸ್ಥಾನ ಎಲ್ಲವೂ ಇದೆ. ಆದರೆ ಸಂಸ್ಕಾರ ಎನ್ನುವಂತಹ ವ್ಯವಸ್ಥೆ ಇರುವುದು ನಮ್ಮ ಮನೆಯಲ್ಲಿ ಮಾತ್ರ. ಹಾಗಾಗಿ ತಾಯಿ ತನ್ನ ಮಕ್ಕಳಿಗೆ ಅದನ್ನು ಕೊಡಬೇಕು. ಕೊಡುವ ಕಾಲವಲ್ಲದಿದ್ದರೂ ನಾವು ಬೇರೆ ಬೇರೆ ಮಠ ಮಂದಿರಗಳನ್ನು ಜೋಡಿಸಿಕೊಂಡು ಅಂತಹ ಒಂದು ಬಾಲ ಸಂಸ್ಕಾರ ಕೇಂದ್ರವನ್ನು ನಾವು ಅದನ್ನು ಪ್ರಾರಂಭ ಮಾಡಿ ಅಲ್ಲಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಮಕ್ಕಳನ್ನು ಸೇರಿಸುವ, ಮಾತೆಯರನ್ನು ಸೇರಿಸುವ, ಯುವಕರನ್ನು ಸೇರಿಸುವ, ನಮ್ಮ ಹಿರಿಯವರನ್ನು ಸೇರಿಸುವ ಕೆಲಸಗಳಾಗಬೇಕು. ಹೀಗಾದಾಗ ಸಮಾಜ ಸಂಘಟಿತವಾಗ್ತದೆ, ತನ್ನಷ್ಟಕ್ಕೆ ಸಮಾಜ ಸದೃಢವಾಗ್ತದೆ. ಇದನ್ನು ಮಹಾಭಾರತ ಕಾಲಘಟ್ಟದಲ್ಲಿ ಯುಧಿಷ್ಠಿರನನ್ನು ನೇಪಥ್ಯ ಇರಿಸಿಕೊಂಡು ಆಚಾರ್ಯ ಭೀಷ್ಮರು ಹೇಳ್ತಾರೆ,
ವಯಂ ರಾಷ್ಟ್ರ ಜಾಗೃತಃ ಅಂತ ಹೇಳ್ತಾರೆ. ಯಾವಾಗ ರಾಷ್ಟ್ರ ಜಾಗೃತವಾಯಿತು ಆವಾಗ ತನ್ನಿಂದ ತಾನೇ ಸಮಾಜ ಜಾಗೃತಾವಸ್ಥೆಗೆ ಬರ್ತದೆ. ಹಾಗಾಗಿ ಇವತ್ತು ರಾಷ್ಟ್ರ ಜಾಗೃತಾವಸ್ಥೆಯಲ್ಲಿದೆ. ಒಂದು ವೇಳೆ ಜಾಗೃತಾವಸ್ಥೆಯಲ್ಲಿ ಇಲ್ಲದೆ ಇರ್ತಿದ್ರೆ ಇವತ್ತು ಇರಾನ್ ಮತ್ತೆ ಇಸ್ರೇಲ್ ಕದನವಾಗ್ತಾ ಇದೆ. ಈ ಹೋರಾಟದಲ್ಲಿ ಅಮೆರಿಕ ಮುಂಚೂಣಿಗೆ ಬಂದಿದೆ. ಇತ್ತೀಚೆಗಿನ ಒಂದು ಹೇಳಿಕೆ ನೀವು ಗಮನಿಸಿರಬೇಕು. ಟೆಂಪಿಲ್ಲದ ಟ್ರಂಪ್ ಮಾತದು. ಏನು ಹೇಳ್ತಾನೆ ಗೊತ್ತಾವ? ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಾನು ನಿಲ್ಲಿಸಿದ್ದು ಅಂತ ನೀವು ಕೇಳಿದ್ದಿರಬಹುದು. ಅದನ್ನು ಬೇರೆಯವರೆಲ್ಲ ಒಗರಿದ್ದು ಏನು, ಈ ದೇಶದ ನಾಯಕರು ಉತ್ತರ ಕೊಡಬೇಕು, ಈ ದೇಶದ ರಾಜರು ಉತ್ತರ ಕೊಡಬೇಕು ಅಂತ ಕೇಳ್ತಾನೆ ಬಂದರು. ನಮ್ಮ ರಾಜರು ಉತ್ತರ ಕೊಡಲೇ ಇಲ್ಲ. ಆದರೆ ಇವತ್ತು ಅದೇ ಟೆಂಪಿಲ್ಲದ ಟ್ರಂಪೇ ಉತ್ತರ ಕೊಟ್ಟಿದ್ದಾರೆ. ಏನು, ಇರಾನ್ ಕದನಕ್ಕೆ ನಾಂದಿ ಹಾಡಿದ್ದು ಅದೇ ಟ್ರಂಪ್. ಆ ಟ್ರಂಪ್ ಪಾಕಿಸ್ತಾನ ಭಾರತ ಕದನ ನಿಲ್ಲಿಸ್ತಿದ್ರೆ ಇವತ್ತು ಇರಾನ್ನ ಕದನವನ್ನು ನಿಲ್ಲಿಸ್ತಿದ್ರಲ್ಲ, ಉತ್ತರ ಸಿಕ್ಕಿತಲ್ಲ. ಭಾರತ ಅದಕ್ಕೆ ಮಾತಾಡೋದಿಲ್ಲ. ಭಾರತ ತುಂಬ ಸಂಯಮದ ರಾಷ್ಟ್ರ. ಭಾರತ ದೇಶದ ಪ್ರಧಾನಿಯೂ ತುಂಬ ಸಂಯಮದ ಪ್ರಧಾನಿ, ಸಾಮಾನ್ಯವಾಗಿ ಉತ್ತರ ಕೊಡೋದಿಲ್ಲ. ಇದು ಭಾರತದ ಗರಿಮೆ. ಯಾವತ್ತೂ ಕೂಡ ಸಂಘವನ್ನು ನೇಪಥ್ಯಕ್ಕೆ ಸರಿಸಬೇಕು ಅಂತ ನಮ್ಮ ಕರ್ನಾಟಕದಲ್ಲೂ ಒಬ್ಬರು ರಾಜಕಾರಣಿ, ಹೆಸರು ಬಹಳ ದೊಡ್ಡದು, IT-BT ಮಂತ್ರಿ, ಅವರು ಹೇಳ್ತಾರೆ, ಕೇಂದ್ರದಲ್ಲಿ ನನಗೆ ಅಧಿಕಾರ ಸಿಕ್ಕಿದ್ರೆ, ಸಿಕ್ಕೋದು ಬಿಡಿ, ಅದರ ಹತ್ತಿರ ಹೋಗೋದು ಕಷ್ಟ ಇದೆ, ಅದು ಅವ್ರಿಗೆ ಗೊತ್ತಿದೆ. ಆದರೂ ಹೇಳ್ತಾರೆ, ಆದರೂ ಅವರು ಮಾತಾಡಿದ್ದು ಗೊತ್ತಾಗಲಿ ಅಂತ ಅವರು ಹೇಳ್ತಾರೆ, ನಮಗೆ ಕೇಂದ್ರದಲ್ಲಿ ಅಧಿಕಾರ ಸಿಕ್ಕಿದ್ರೆ ನನ್ನ ಮೊದಲ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡೋದು. ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಯಾಕ್ರಿ ಸ್ವಾಮಿ ರಾಷ್ಟ್ರೀಯ ಸ್ವಯಂ ಸಂಘವನ್ನು ಬ್ಯಾನ್ ಮಾಡೋದು? ಅದು ಯಾವತ್ತು ಭಯೋತ್ಪಾದನೆಯನ್ನು ಬಿತ್ತಿದ ಅಥವಾ ಯಾವತ್ತು ಅದು ಹಿಂಸೆಯನ್ನು ಹೇಳಿಲ್ವಲ್ಲ. ಆದರೆ ಅವರನ್ನು ನಿಲ್ಲಿಸಿ ಕೇಳಬೇಕಿತ್ತು, ನೀವೊಬ್ಬರು ಮಂತ್ರಿಯಾಗಿ ಕೇಂದ್ರಕ್ಕೆ ಅಧಿಕಾರಕ್ಕೆ ಬಂದರೆ ಜೈಷೆ ಮೊಹಮ್ಮದ್ನಂತಹ ಸಂಘಟನೆಯನ್ನು ನಾನು ನಿಷೇಧ ಮಾಡಿಸ್ತೇನೆ ಎನ್ನುವ ತಾಕತ್ತೇನಾದರೂ ನಿಮಗೆ ಬರ್ತದಾ ಅಂತ ನಾವು ನಿಲ್ಲಿಸಿ ಕೇಳಬೇಕಿತ್ತು. ಅದನ್ನು ಕೇಳದೇ ಇದ್ದಾದ್ರಿಂದ ನಮ್ಮ ಮೇಲೆ ದಾಳಿಯಾಗೋದು. ನಾವು ಸುಮ್ಮನಿರ್ತೇವೆ. ನಾವು ಎಲ್ಲಿಯಾದರೂ ಅಂತಹ ಒಂದು ಧ್ವನಿಯನ್ನು ಎತ್ತಿದ್ರೆ ದೇಶವ್ಯಾಪಿ ಆ ಧ್ವನಿ ಹರಡ್ತದೆ, ದೇಶವ್ಯಾಪಿ ಹಿಂದೂ ಸಬಲನಾಗ್ತಾನೆ. ಹಾಗಾಗಿ ಇಂತಹ ಹಲವಾರು ವೈರುಧ್ಯಗಳ ಮಧ್ಯದಲ್ಲಿ ಹಿಂದೂ ಸಮಾಜ ಇವತ್ತು ತಲೆ ಎತ್ತಿ ನಡೆಯುತ್ತಾ ಇದೆ. ಕೇಸರಿ ಅನ್ನುವಂತಹ ಕಲರವ ನಾಡಿನಾದ್ಯಂತ ಮೊಳಗ್ತಾ ಇದೆ. ಬಹಳ ಸಂತೋಷ ಅಂತ ಹೇಳಿದರೆ, ನಾವೊಬ್ಬರು ಸಂತರಾಗಿ ಇವತ್ತು 23ನೇ ಹಿಂದೂ ಸಮಾಜೋತ್ಸವದಲ್ಲಿ ಭಾಗಿಯಾಗಿದ್ದೇವೆ ಅಂತಂದರೆ ನೀವು ಒಮ್ಮೆ ಯೋಚನೆ ಮಾಡಿ, ಹಿಂದೂ ಸಮಾಜ ಎಷ್ಟು ಜಾಗೃತವಾಗಿದೆ. ಒಂದು ಕಾಲ ಇತ್ತು, ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವ ಒಂದು ಆಗ್ತಾ ಇತ್ತು, ಲಕ್ಷಗಟ್ಟಲೆ ಮಂದಿಯಲ್ಲಿ ಸೇರ್ತಾ ಇದ್ರು, ಧ್ವನಿಗಳೆಲ್ಲ ಒಂದು ಮಾಧ್ಯಮದ ಮೂಲಕ ಹೋಗಬೇಕಾಗಿತ್ತು. ಆದರೆ ಇವತ್ತು ನಮ್ಮ ಮನೆಯ ಮಗ್ಗುಲಿಗೆ ಹಿಂದೂ ಸಮಾಜೋತ್ಸವ ಬಂದಿದೆ, ನಮ್ಮ ಮನೆಯ ಬಾಗಿಲಿಗೆ ಬಂದಿದೆ. ನಾವೆಲ್ಲರೂ ಜಾತಿ ಸಾಮರಸ್ಯವನ್ನು ಸೇರಿಸಿಕೊಂಡು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನುವ ದೃಷ್ಟಿಯಿಂದ ಹಿಂದೂ ಸಮಾಜವನ್ನು ಸಶಕ್ತೀಕರಣ ಮಾಡಬೇಕನ್ನುವ ದೃಷ್ಟಿಯಿಂದ ನೀವೆಲ್ಲರೂ ಮನಸ್ಸು ಮಾಡಿದರೆ ಈ ಮಂಜೇಶ್ವರದ ಧ್ವನಿ ಇಡೀ ಕೇರಳದಾದ್ಯಂತ ವ್ಯಾಪಿಸಿದರೆ ಒಂದು 5-6 ಮಂದಿಯನ್ನಾದರೂ ನಮಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಗಟ್ಟಿ ಇರಬೇಕು ನಿಮ್ಮ ಧ್ವನಿ, ಆ ಗಟ್ಟಿಯಲ್ಲಿ ನೀವು ಇರ್ತೀರಿ ಅಂತ ನಾವು ಭಾವಿಸಿಕೊಳ್ತೇವೆ. ಯಾಕೆ ಗೊತ್ತಾ, ಈ ಕಾಲಕ್ಕಂತಹ ಪರಿವರ್ತನೆ ಆಗದೇ ಇದ್ದರೆ, ಈ ಕಾಲಕ್ಕಂತಹ ಒಂದು ವ್ಯವಸ್ಥೆಯಾಗದೇ ಇದ್ದರೆ ಶಬರಿಮಲೆಯ ದ್ವಂದ್ವ ಸ್ಥಿತಿಯನ್ನು ನಾವು ಇವತ್ತಿಗೂ ಭಯ ಬಿದ್ದು ಕೇಳಬೇಕಾಗ್ತದೆ. ಕಂಠರಾರು ರಾಜೀವನ್ ಒಬ್ಬರು ಶ್ರೇಷ್ಠ ತಂತ್ರಿ, ಆ ತಂತ್ರಿಯ ಎದುರು ಯಾವ ಸಾಕ್ಷಿಯೂ ಸಿಕ್ಕಿಲ್ಲ. ಏನು ಮಾಡಿದ್ರು ಗೊತ್ತಾ? ITS ಏನು ಮಾಡಿದ್ದು ಗೊತ್ತಾ? ಕಂಠರಾರು ರಾಜೀವರ್ ತಂತ್ರಿಯನ್ನು ಬಂಧನ ಮಾಡಿದ್ರು, 1 ತಿಂಗಳು ಜೈಲಲ್ಲಿಟ್ಟರು. ನ್ಯಾಯಾಲಯಕ್ಕೆ ಒಂದು ಸಾಕ್ಷಿ ಕೊಡಲಿಕ್ಕೆ ಈ ದುಷ್ಟ ಸರ್ಕಾರದಿಂದ ಆಗಿಲ್ಲ. ಅಂದರೆ ಅಲ್ಲಿವರೆಗೆ ಅವಮಾನ, ಅಲ್ಲಿವರೆಗೆ ಒಂದು ತಂತ್ರಿಯನ್ನು ಮಾಡಿಸಿದ ಅವಮಾನ. ಕಂಠರಾರು ರಾಜೀವರ್ ತಂತ್ರಿ ಜೈಲಿಂದ ಬಿಡುಗಡೆಯಾಗಿ ಬಂದರು. ಅವರು ಏನು ಹೇಳಿದರು ಗೊತ್ತಾ? ನಾನು ಆವತ್ತು ಶಬರಿಮಲೆಯ ಸಿದ್ಧಾಂತದ ವಿಚಾರದಲ್ಲಿ ನಾನು ಗಟ್ಟಿಗನಾಗಿದ್ದೆ, ನನ್ನ ವಾದವನ್ನು ನಾನು ಗಟ್ಟಿ ಮಾಡಿದೆ, ಅದಕ್ಕೆ ಸರ್ಕಾರ ನನ್ನ ಮೇಲೆ ಸೇಡು ತೀರಿಸಿತು. ಏನು ಸಮಸ್ಯೆ? ನಮ್ಮ ತಾಯಂದಿರು ಶಬರಿಮಲೆಗೆ ಕೊಟ್ಟ ಗೌರವ, ಅತ್ಯಂತ ವೈಭವ.
ಯಾವುದೋ ಒಂದು ಕಾನೂನನ್ನು ತಗೊಂಡು ಹೋಗಿ ಶಬರಿಮಲೆಗೆ ತಾಯಂದಿರನ್ನು ಹೊಕ್ಕಬೇಕು ಅಂತ ಯಾರೋ ಒಬ್ಬಳು ಮತೀಯವಾದಿ ಬಂದ್ಲಲ್ಲ, ಆ ಮತೀಯವಾದವನ್ನು ಮುರಿದವರು ಕಂಠರಾರು ರಾಜೀವ್ ಅಂತಂತ್ರಿ. ಅವರನ್ನು ಜೈಲಿಗೆ ಹಾಕಿದ್ರು, ಸಾಕ್ಷಿ ಸಿಗಲಿಲ್ಲ, ಕಂಠರಾರು ಹೊರಗೆ ಬಂದರು. ನೋಡಿ ಅಲ್ಲಿಯವರೆಗೆ ದೌರ್ಜನ್ಯ. ಅಂದರೆ ಏನು ಗೊತ್ತಾ, ಕಾನೂನಿದೆ, ಒಳಗೆ ಹಾಕಿ ನಾವು ನೋಡ್ತೇವೆ ಅಂತ. ಇವತ್ತು ಕಾನೂನು ಹಾಗಿಲ್ಲ. ಕಳ್ಳನನ್ನು ಮಾತ್ರ ಕಳ್ಳ ಅಂತ ಹೇಳ್ತದೆ, ಸುಬಗನನ್ನು ಕಳ್ಳ ಅಂತ ಹೇಳೋದಿಲ್ಲ. ಹಿಂದಿನ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಗೊತ್ತಾ, ಸುಬಗನನ್ನೇ ಕಳ್ಳ ಅಂತ ಹೇಳಿಸ್ತಾ ಇತ್ತು. ಹಾಗಾಗಿ ಒಳ್ಳೆಯವರು ಕೂಡ ಜೈಲಲ್ಲಿ ಹೋಗಿ ಕೊಳೆಯುವ ಸ್ಥಿತಿ ಇತ್ತು. ಇವತ್ತಂತಹ ಕಾಲ ಇಲ್ಲ. ಹಾಗಾಗಿ ಹಿಂದೂ ಸಮಾಜ ಈ ವಿಷಯವನ್ನು ಗಮನಿಸ್ತದೆ ಅಂತ ಭಾವಿಸ್ತೇವೆ. ಇದು ಕೇವಲ ಒಬ್ಬ ತಂತ್ರಿಗಳ ಮೇಲೆ ಬಂದಿರುವ ಅಪರಾಧ ಯಾ ಅಪವಾದ ಅಲ್ಲ, ಇದು ಇಡೀ ಹಿಂದೂ ಸಮಾಜದ ಮೇಲೆ ಬಂದಿರುವ ಅಪವಾದ. ಹಾಗಾಗಿ ಈ ಅಪವಾದಕ್ಕೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಇಡೀ ಕೇರಳದಾದ್ಯಂತ ಉತ್ತರ ಕೊಡ್ತದೆ ಎನ್ನುವ ಧೈರ್ಯ ಮತ್ತು ಆ ಭಾವನೆಯನ್ನು ನಾವು ಗಟ್ಟಿ ಇರಿಸಿಕೊಂಡಿದ್ದೇವೆ. ನಾವು ಅರಸು ಮಂಜಿಷ್ಣಾರ್ ದೈವಗಳ ಮಣ್ಣಿನಲ್ಲಿದ್ದೇವೆ. ಮಂಜೇಶ್ವರ ಅಂತ ಹೆಸರು ಬಂದ ಆ ಅರಸು ಮಂಜಿಷ್ಣಾರ್ ದೈವಗಳ ಪುಣ್ಯ ತಾಣದ ನೆಲವೀಡಿನಲ್ಲಿ ನಾವಿದ್ದೇವೆ. ಮಂಜುಳ ಭಾಷಿಣಿಯಾಗಿರ್ತಕ್ಕಂಥ ಈ ಭವ್ಯ ಭೂಮಿಯಲ್ಲಿ ಆ ಮಂಜುಳ ಎನ್ನುವಂತಹ ಸಲೀಲವಾಗಿರ್ತಕ್ಕಂಥ ಹೆಸರನ್ನು ಜೋಡಿಸಿಕೊಂಡ ಮಂಜೇಶ್ವರದ ಪೈಗಳ ಕುಟುಂಬವನ್ನೂ ನಾವು ನೆನೆಸ್ತೇವೆ. ಅಷ್ಟು ನಮ್ಮ ಸಾಹಿತ್ಯಕ್ಕೆ ಬೆಲೆ ಕೊಟ್ಟ ಪೈ ಕುಟುಂಬ ಅದು. ರಾಜಕೀಯದಲ್ಲಿ ತನ್ನ ಕವಲುಗಳನ್ನು ಸಿದ್ಧಿ ಮಾಡಿಸಿಕೊಂಡ ಕುಟುಂಬ ಅದು. ಹಾಗಾಗಿ ಅಂತಹ ಮಣ್ಣಿನಲ್ಲಿ ನಾವಿವತ್ತು ಹಿಂದೂ ಸಮಾಜೋತ್ಸವದಲ್ಲಿ ಜಾತಿ ಮತ ಭೇದ ಬಿಟ್ಟು, ಪಕ್ಷ ಪ್ರಾಂತ ಪಂಗಡಗಳ ಭೇದ ಬಿಟ್ಟು ಒಟ್ಟಾಗಿದ್ದೇವೆ. ಹಾಗಾಗಿ ಈ ಒಗ್ಗಟ್ಟು ಇನ್ನೂ 2 ವರ್ಷದವರೆಗೆ ಗಟ್ಟಿ ಇರಲಿ, 2 ವರ್ಷದ ನಂತರ 8 ವರ್ಷವು ಗಟ್ಟಿ ಇರಲಿ. ನಮಗಿನ್ನು 10 ವರ್ಷ ಈ ಬಾಹುಬಲ, ಈ ಸದೃಢತೆ ಗಟ್ಟಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ದೇಶದ ಕಲರವ, ಈ ದೇಶದ ಹಿಂದೂ ಯಾವತ್ತೂ ಜಾಗೃತವಿರ್ತಾನೆ. ಅದನ್ನೇ ಆವತ್ತು ಕೇಶವ ಬಲಿರಾಮ್ ಹೆಡಗೇವಾರ್ ಮಾಡಿದ್ದು. ಅವರಿಗೆ ಶಾಲೆಯಲ್ಲಿ ಒಂದು ಲಡ್ಡು ಸಿಕ್ಕಿತು. ಆ ಲಡ್ಡನ್ನು ತಗೊಂಡು ಮನೆಗೆ ತಂದರು. ಮನೆಗೆ ತಂದಾಗ 8ರ ಪೋರ. ಅಮ್ಮ ಕೇಳಿದ್ಲು, ಲಡ್ಡು ಕೊಡು ಮಗ, ಲಡ್ಡನ್ನು ಹಂಚುವ ಅಂತ. ಆವಾಗ ಲಡ್ಡಿನ ತೊಟ್ಟೆಯನ್ನು ಬಿಡಿಸಿ ಕೇಶವ ಹೇಳ್ತಾನೆ, ಅಮ್ಮ ಇದು ಮತಾಂಧತೆಯ ಸೋಗಿನ ಅಮಲಿನ ಲಡ್ಡಿದು. ಈ ಲಡ್ಡಲ್ಲಿ ಈ ದೇಶದ ದಾಸ್ಯತ್ವ ಇದೆ. ಈ ಲಡ್ಡನ್ನು ತಿಂದರೆ ಈ ದೇಶದ ದಾಸ್ಯತ್ವದಲ್ಲಿ ನಾವು ನಲುಗಿ ಹೋಗ್ತೇವೆ. ಅಮ್ಮ ಈ ಲಡ್ಡನ್ನು ತಿನ್ನಬಾರ್ದು ಅಂತ ಅದನ್ನು ಕಸದ ಬುಟ್ಟಿಗೆ ಎಸೆಯುತ್ತಾನೆ. ಒಂದಲ್ಲ ಒಂದು ದಿವಸ ನಮ್ಮ ಸ್ವಾತಂತ್ರ್ಯದ, ನಮ್ಮ ಹೆಮ್ಮೆಯ ಹಿಂದೂ ಸಮಾಜದ ಪ್ರತೀಕವಾಗಿರ್ತಕ್ಕಂತಹ ಲಡ್ಡನ್ನು ನಿನಗೆ ತಿನ್ನಿಸ್ತೇನೆ ಅಂತ ಹೇಳಿ ಆ ಕೇಶವ ಇವತ್ತು ಸಂಘಟನೆಯನ್ನು ಕಟ್ಟಿ ಈ ದೇಶಕ್ಕೆ ಒಂದು ದಿಕ್ಕು ತೋರಿಸಿದ. ಇವತ್ತು ದಿಕ್ಕು ತೋರಿಸಿದ್ರಿಂದ ನಾವಿವತ್ತು ಬಹುರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಯವರೆಗೆ ನಾವು ಗಟ್ಟಿ ಇದ್ದೇವೆ. ಹಾಗಾಗಿ ಈ ಕಾಲವನ್ನು ನಾವು ಯಾವತ್ತೂ ಕಳಚಿಕೊಳ್ಳಬಾರದು. ಈ ವ್ಯವಸ್ಥೆಯಿಂದ ಹಿಂದೂ ಸಮಾಜವನ್ನು ಸದೃಢ ಮಾಡುವ ಅವಶ್ಯಕತೆ ನಮಗಿದೆ. ಆ ಅವಶ್ಯಕತೆಯನ್ನು ಗಟ್ಟಿಗೊಳಿಸಿಕೊಳ್ಳೋಣ. ಆ ಮೂಲಕ ಹಿಂದೂ ಸಮಾಜವನ್ನು ಗಟ್ಟಿ ಮಾಡೋಣ ಅಂತ ಹೇಳ್ತಾ ಮುಂದೆ ದಿಕ್ಸೂಚಿ ಭಾಷಣಕ್ಕೆ ಹೇಗೂ ಸಹನ ಬಂದಿದ್ದಾರೆ. ಅವರ ಸಹನೆ ಹೇಗೆ ಕಟ್ಟೆ ಹೊಡೆಯುತ್ತದೆ ಅಂತ ನೋಡೋಣ. ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜವನ್ನು ಇನ್ನಷ್ಟು ಗಟ್ಟಿ ಮಾಡೋಣ ಅಂತ ಹೇಳ್ತಾ ಬೋಲೋ ಭಾರತ್ ಮಾತಾ ಕಿ. ಸಹಸ್ರ ಮಂದಿ ಸೇರಿದ್ದೇವೆ, ಸಾವಿರಾರು ಮಂದಿ ಸೇರಿದ್ದೇವೆ, ಇನ್ನೇನು 10,000ಕ್ಕೆ ಹತ್ತಿರವಾಗಿ ಸೇರಿದ್ದೇವೆ. ಈ ರೀತಿಯ ಧ್ವನಿ ಇದ್ದರೆ ಕೇವಲ ಮಂಜೇಶ್ವರವೇ ನಡುಗದಿದ್ದರೆ ಕೇರಳ ಯಾವತ್ತು ಹಿಂದೂಗಳಿಂದ ನಡುಗುವುದು? ಹಿಂದೂಗಳ ತಾಕತ್ತು ಕೇರಳದಲ್ಲಿ ಹೇಗೆ ಗೊತ್ತಾಗುವುದು? ಮತಾಂಧತೆಯ ಸೋಗಿನಲ್ಲಿ ಕೇರಳ ನಲುಗುತ್ತಾ ಇದೆ. ಹಿಂದುವಿಗೆ ಬೆಲೆ ಇಲ್ಲ ಎನ್ನುವ ಸ್ಥಿತಿಯಲ್ಲಿ ಕೇರಳ ಇದೆ ಇವತ್ತು. ನಮ್ಮ ಕರ್ನಾಟಕದಿಂದ ಎಲ್ಲವೂ ಕೇರಳಕ್ಕೆ ಬರ್ತದೆ. ನಮ್ಮ ಕರ್ನಾಟಕದಿಂದ ಹೆಣ್ಣು ಮಕ್ಕಳನ್ನು ಎತ್ತಿಕೊಂಡು ಬರುವುದು ಎಲ್ಲಿಗೆ ಗೊತ್ತಾ? ಇದೇ ಕೇರಳಕ್ಕೆ. ಹಾಗಾಗಿ ನಾವು ಇನ್ನೂ ಗಟ್ಟಿಯಾಗಿಲ್ಲ, ನಾವಿನ್ನೂ ಸದೃಢರಾಗ್ತಾ ಇಲ್ಲ. ಮತ್ತು ಎಷ್ಟು ಸಮಯದವರೆಗೆ ನಾವು ಈ ಸಹನೆಯನ್ನು ಕಟ್ಟಿಕೊಂಡು ಬದುಕೋದು? ಹಾಗಾಗಿ ಧ್ವನಿ ಹೇಗಿರಬೇಕು ಗೊತ್ತಾ? ಇಡೀ ಮಂಜೇಶ್ವರಕ್ಕೆ ಒಮ್ಮೆ ತಲುಪಬೇಕು. ನಮ್ಮ ಆರಾಧ್ಯ ದೇವ ಕೀರ್ತೇಶ್ವರ, ಅನಂತೇಶ್ವರ ಇವರೆಲ್ಲರೂ ಒಮ್ಮೆ ಜಾಗೃತಿಯಾಗಬೇಕು. ಏನು ಧ್ವನಿ ಅಂತ? ಬೋಲೋ ಭಾರತ್ ಮಾತಾ ಕಿ. ನಾವೊಬ್ಬರು ಸಂತರು, ನಿಮ್ಮ ಹಾಗೆ ಆಹಾರವೂ ಇಲ್ಲ, ನಿಮ್ಮ ಹಾಗೆ ನೀರು ಕುಡಿಯುವ ಹಾಗಿಲ್ಲ. ನಮಗೆ ನಮ್ಮದಾದ ನಿಯಮಗಳಿದ್ದಾವೆ.
ನಿಮಗೆ ಹಾಗಲ್ಲ. ನೀರು ಕೊಟ್ಟರೂ ಕುಡಿತೀರಿ, ಆಹಾರ ಕೊಟ್ಟರೂ ತಿಂತೀರಿ. ಅಂತಹ ಸ್ಥಿತಿಯಲ್ಲಿರುವ ಹಿಂದೂ ಸಮಾಜ ಆ ಧ್ವನಿಯನ್ನು ಹೇಗೆ ಅಡಗಿಸಿಕೊಳ್ಳಬೇಕು ಗೊತ್ತಾ? ಇಡೀ ನಮ್ಮ ದೇಶವೇ ಇವತ್ತು ನಮ್ಮ ಕಡೆಗೆ ನೋಡ್ತಾ ಇರುವುದು ಅಲ್ಲ, ಇಡೀ ಜಗತ್ತು ನಮ್ಮ ಕಡೆಗೆ ನೋಡ್ತಾ ಇರೋದು. ಇವತ್ತು ಅಮೆರಿಕದವರು ಹೇಳಿದ ಮಾತೇನು ಗೊತ್ತಾ? ರಷ್ಯಾದಿಂದ ನೀವು ತೈಲ ಖರೀದಿಸುವುದಿದ್ರೆ ನನ್ನಿಂದ ಆಕ್ಷೇಪ ಇಲ್ಲ. 10 ದಿವಸದ ಹಿಂದೆ ಅದೇ ಅಮೆರಿಕದ ಟ್ರಂಪ್ ಹೇಳಿದ ಮಾತು ನೀವು ಕೇಳಿರಬೇಕು. ರಷ್ಯಾದಿಂದ ತೈಲವನ್ನು ನೀವೇನಾದರೂ ಖರೀದಿಸಿದ್ರಿ ಅಂತ ಗೊತ್ತಾದರೆ ನಾನು ಇಡೀ ತೈಲವನ್ನು ಬ್ಯಾನ್ ಮಾಡ್ತೇನೆ ಅಂತ ಹೇಳಿದ್ದು. ಗಮನಿಸಿ ಇದು ಮಾತುಗಳನ್ನು. ಹಾಗಾಗಿ ನಮ್ಮ ದೇಶ ಸಾಮಾನ್ಯ ದೇಶವಲ್ಲ. ತನ್ನ ಹೆದ್ದರೆಯನ್ನು, ತನ್ನ ಬಾಹುಗಳನ್ನು ಗಟ್ಟಿ ಮಾಡಿಕೊಂಡ್ರೆ ಇಡೀ ಜಗತ್ತು ಕೂಡ ತಲೆ ಬಾಗಿ ನಿಲ್ಲಬೇಕು. ಅದು ಭಾರತ. ಆವತ್ತು ಇತ್ತು ಇಂಡಿಯಾ, ಕಳಚಿ ಹೋಯಿತು. ಮತಾಂತರದ ಸೋಗು ಇಂಡಿಯಾ ಕಳಚಿ ಹೋಯಿತು. ಪುನರ್ ಭಾರತ ಭವ್ಯಕ್ಕೆ ಬರ್ತಾ ಇದೆ. ಭವ್ಯವಾದ ರಾಷ್ಟ್ರದಲ್ಲಿ ನಾವು ಹಿಂದೂಗಳು ಗಟ್ಟಿಯಾಗಬೇಕು. ಒಮ್ಮೆ ಮೈ ಮನಗಳನ್ನು ಗಟ್ಟಿ ಮಾಡಿ, ಮೊಬೈಲ್ ಕೈಯಲ್ಲಿದ್ದರೆ ಒಮ್ಮೆ ಜಂಗೆಯಲ್ಲಿ ಇಳಿಸಿ, ಆಜುಬಾಜಿನ ವಿಷಯಗಳನ್ನು ಬಿಟ್ಟು ಬಿಡಿ, ಮನಸ್ಸನ್ನು ಏಕಾಗ್ರತೆಗೆ ತನ್ನಿ, ಎರಡೂ ಕೈಯನ್ನು ಎತ್ತಿ ಘೋಷ ಹಾಕಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತ ಬದಲಾಗಿದೆ, ಸನಾತನದ ಚಿಂತನೆಗಳು ಬದಲಾಗಿದೆ. ಸನಾತನದ ಹಿಂದೂ ಸಮಾಜ ಸದೃಢವಾಗಿ ಮುಂದುವರಿತಾ ಇದೆ. ನಮ್ಮ ಬಾಗಿಲಲ್ಲೇ ಹಿಂದೂ ಸಂಗಮದ ಕಾರ್ಯಕ್ರಮ ಮಾಡುವಷ್ಟರ ಮಟ್ಟಿಗೆ ಸನಾತನ ಬೆಳೆದಿದೆ. ತಮ್ಮ ಅಂತರಂಗದ ತೇಜಸ್ವಿನ ಮಾತುಗಳ ಮಧುರ ಸ್ಪಂದನ, ಕ್ಷಾತ್ರ ತೇಜದ ವಜ್ರಲೇಪನದ ಶ್ರೀರಕ್ಷೆಯಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಆಶೀರ್ವಚನವನ್ನು ನೀಡಿದ ಶ್ರೀಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಸಹನಾ ಕುಂದರ್ ಸೂಡಾ ಇವರನ್ನ ಮಾತಿನ ಮಂಟಪಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೇಲೆ ಹಿಮಾಚಲ, ಕಾಲಡಿ ಕಡಲು, ಬಂಗಾರದ ನಿಧಿ ತುಂಬಿದೆ ಒಡಲು, ಶ್ರೀಗಂಧದ ಸೌಗಂಧವು ತುಂಬ, ಏನೆಂಬೆನು ನಿನ್ನ ಸ್ವರ್ಗದ ಬಿಂಬ ಎಂಬ ವರ್ಣನಿಗೂ ಅತೀತವಾದ ಸನಾತನ ಭಾರತದ ಭವ್ಯ ಪರಂಪರೆಯನ್ನ ತಮ್ಮ ಮಾತುಗಳಲ್ಲಿ ಪ್ರಸ್ತುತಪಡಿಸಬೇಕಾಗಿ ವಿನಂತಿಯೊಂದಿಗೆ ಮಾತಿನ ಮಂಟಪದಲ್ಲಿ ಸಹನಾ ಕುಂದರ್ ಸೂಡಾ. ಗ್ರಾಮದೇವರಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು, ನನ್ನ ಇಷ್ಟ ದೇವತೆ ಕಟೀಲು ಪರಮೇಶ್ವರಿ, ದುರ್ಗ ಪರಮೇಶ್ವರಿ ತಾಯಿಯನ್ನು, ಈ ಜಾಗದ ಈ ಮಣ್ಣಿನ ಗ್ರಾಮ ದೇವರನ್ನು, ದೈವ ದೇವರನ್ನು ಮನಸಾರೆ ಸ್ಮರಿಸ್ತಾ, ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಗಳ ಮತ್ತು ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡ್ತಾ, ನೆರೆದಿರುವಂಥ ಎಲ್ಲ ಹಿಂದೂ ಬಾಂಧವರ ಅನುವುಗಳನ್ನು ಕೇಳ್ತಾ ಒಂದು 15ರಿಂದ 20 ನಿಮಿಷ ನಾನು ಈ ವೇದಿಕೆಯಲ್ಲಿ ಧಾರ್ಮಿಕವಾಗಿ ಮಾತಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ದಯಮಾಡಿ ಯಾರೂ ನಡುವಲ್ಲಿ ನೀರನ್ನು ಕೊಡಲಿಕ್ಕೆ ಹೋಗಬೇಡಿ. ನಾವು ಬಾಯಾರಿದ್ರೂ ಅದಕ್ಕೆ ಉತ್ತರ ಸಿಕ್ಕೀತೇನು. ಹಿಂದುತ್ವದ ರಕ್ಷಣೆಗಾಗಿ ಬಾಯಾರಿದ್ರೆ ಮತ್ತು ಹಸಿವಲ್ಲೇ ನಿಂತರೆ ಅದಕ್ಕೆ ಉತ್ತರ ಸಿಗಲಿಕ್ಕಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನನಗಾಗಿ ಸಮಯವನ್ನು ನೀವು ಮೀಸಲಿಡ್ತೀರಿ ಅನ್ನೋ ಭರವಸೆಯೊಂದಿಗೆ ನಾನು ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಇದೊಂದು ಸಂಭ್ರಮ. ನಂದಿದ್ದು ಮೊದಲ ಕಾರ್ಯಕ್ರಮ ಅಲ್ಲ. ಸ್ವಾಮೀಜಿಗಳು ಹೇಳಿದ ಹಾಗೆ ಸರಿಸುಮಾರು 18ರಿಂದ 20 RSSನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವಳು ನಾನು. ಈ ಭಾಷಣದ ಆಗುಹೋಗುಗಳು ಮತ್ತು ಚೌಕಟ್ಟುಗಳನ್ನು ಮನಸ್ಸಲ್ಲಿಟ್ಟುಕೊಂಡು 20 ನಿಮಿಷದ ಬೌದ್ಧಿಕನ ನಾನು ಈ ವೇದಿಕೆಯಲ್ಲಿ ಇಡ್ಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಇದೊಂದು ಉತ್ಸವ, ಇದೊಂದು ರಾಷ್ಟ್ರದ ಉತ್ಸವ, ಹಿಂದೂ ಧರ್ಮದ ಉತ್ಸವ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ಪೂರೈಸಿದೆ. ಕಟ್ಟೋವಾಗ ಡಾಕ್ಟರ್ ಜಿಯ ಕನಸು ಅಷ್ಟು ದೊಡ್ಡತಿತ್ತು. ಸಾವಿರಾರು ವರ್ಷಗಳನ್ನು ಇದು ಪೂರೈಸ್ತದೆ ಅನ್ನುವಂಥ ಪೂರ್ಣ ನಂಬಿಕೆಯು ಅವರಲ್ಲಿ ಖಂಡಿತವಾಗಿ ಇತ್ತು. ಬಹಳ ಮಂದಿ ಕೇಳೋದಿದೆ, ಅದೇನದು RSS, ಅದೇನು ಭಯೋತ್ಪಾದನೆಯ, ಅದೇನು ಭಯೋತ್ಪಾದಕರ ಸಂಘವ, ಅದೇನು ಭಯವನ್ನೇ ಹುಟ್ಟಿಸ್ತದ ಅಂತ ಕೇಳೋದಿದೆ. ನಾನು ಮೊದಲಿಗೆ RSS ಏನು ಅಂತ ಹೇಳಿಯೇ ನನ್ನ ಮಾತನ್ನು ಮುಂದುವರಿಸ್ತೇನೆ. RSS ಅಂದರೆ ಏನು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಒಂದು ಕಾಕಿ ಪ್ಯಾಂಟನ್ನು ತೊಟ್ಟು ಬಿಳಿ ಬಟ್ಟೆಯನ್ನು ಹಿಡಿದು ಹಾಕಿಕೊಂಡು ಕೈಯಲ್ಲಿ ದಂಡ ಹಿಡಿದು ಹೋಗುವಂಥ ಸಾಲು ಸಾಲು ಪಥಸಂಚಲನಗಳನ್ನು ಕಂಡ ನಮಗೆ RSS ಅಂದರೆ ಏನು ಅಂತ ನೀವು ಯಾರ ಥರ ಕೇಳಬೇಕು ಅಂತಾದರೆ ಅದರ ಸ್ವಯಂ ಸೇವಕರ ಹತ್ರನೇ ಕೇಳಬೇಕು. ಯಾಕೆ ಕೇಳಿದರೆ, ಎಲ್ಲೋ ಸಾವಿರಾರು ವರ್ಷಗಳ ಹಿಂದೆ ಹುದುಕಿ ಹೋಗಿದ್ದ ದೇವಸ್ಥಾನಗಳು ಇನ್ನೇನು ಅದು ನಮಗೆ ಕಾಣೋದೇ ಇಲ್ಲ ಅಂದಾಗ ಕೂಡ ದೇಶದ ಪಟ್ಟದಲ್ಲಿ ಕೂತ ಒಬ್ಬ ವ್ಯಕ್ತಿ ಆ ದೇವಸ್ಥಾನವನ್ನು ಮತ್ತೆ ಮರು ನಿರ್ಮಾಣ ಮಾಡಿ ರಾಮನನ್ನು ಅಯೋಧ್ಯೆಯಲ್ಲಿ ನಿಲ್ಲಿಸಿದ್ದಾದ್ರೆ, ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಪಣವನ್ನು ತೊಟ್ಟರೆ ಒಬ್ಬ ಸ್ವಯಂ ಸೇವಕ ಯಾವ ರೀತಿ ಕೆಲಸವನ್ನು ಮಾಡ್ತಾನೆ ಅಂತ ಇದ್ರೆ ಅದು ರಾಷ್ಟ್ರೀಯ
ಸ್ವಯಂ ಸೇವಕ ಸಂಘ ಅನ್ನೋದಕ್ಕೊಂದು ಕೊಡುವ ಬಹುದೊಡ್ಡ ಉದಾಹರಣೆ ಅಂತ ನಾನು ಭಾವಿಸ್ತೇನೆ. 1971ರಲ್ಲಿ ಒಡಿಸ್ಸಾದಲ್ಲಿ ಸೈಕ್ಲೋನ್ ಆದಾಗ, 1977ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಸೈಕ್ಲೋನ್ ಆದಾಗ, 1984ರಲ್ಲಿ ಭೋಪಾಲ್ನ ಡಿಸಾಸ್ಟರ್ ಆದಾಗ, 2006ರಲ್ಲಿ ಗುಜರಾತ್ನಲ್ಲಿ ಭೂಕುಸಿತ ಆದಾಗ ಎಲ್ಲ ಹಿಂದೂ ಬಾಂಧವರನ್ನ, ಧರ್ಮಗಳನ್ನು, ಜಾತಿಗಳ ಭೇದವನ್ನು ನೋಡದೆ ಎಲ್ಲರನ್ನ ಒಗ್ಗೂಡಿಸಿ ಮತ್ತೆ ಬದುಕನ್ನು ಕಟ್ಟಿಕೊಟ್ಟ ಸ್ವಯಂ ಸೇವಕರಿದ್ದ ಸಂಘ ಒಂದು ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕು. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರದ ಒಬ್ಬ ಮುಸಲ್ಮಾನ ಮಹಿಳೆ ತನ್ನ ಎಲ್ಲ ಉಳಿತಾಯದ ಹಣವನ್ನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕೊಡ್ತಾಳೆ ಅಂತ ಆದರೆ ಮತವನ್ನ ಪಂಥವನ್ನ ಮೀರಿ ಎಲ್ಲರನ್ನ ಮೆಚ್ಚಿಸಿ ಧರ್ಮದ ಜೊತೆಗೆ ದೇಶವನ್ನ ಕಾದ ಸಂಘ ಯಾವುದಾದ್ರೂ ಇದ್ರೆ ಅದು RSS, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕಾರ್ಗಿಲ್ನ ಸಂತ್ರಸ್ತರನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಗೆ ಕಾಪಾಡಿದೆ ಅನ್ನೋದಕ್ಕೆ ನಾನು ಮತ್ತೆ ಮಾತಾಡಬೇಕು ಅಂತ ಏನಿಲ್ಲ. ಕೊರೋನಾ ಅನ್ನುವ ಬಹಳ ದೊಡ್ಡ ಮಹಾಮಾರಿ ಬರ್ತದೆ, ಮನೆಯಲ್ಲಿದ್ದ ಗಂಡನನ್ನ ಮುಟ್ಲಿಕ್ಕೆ ಹೆಂಡತಿ ಬಹಳ ಪರಿತಪಿಸ್ತಾ ಇದ್ದ ಕಾಲ ಒಂದಿತ್ತು. ಕೊರೋನಾದಲ್ಲಿ ಸತ್ರೆ ತಂದೆಗೆ ಸ್ನಾನವನ್ನ ಮಾಡಿಸ್ಲಿಕ್ಕೆ ಮೇಲೆ ಕೆಳಗೆ ನೋಡ್ತಾ ಇದ್ದ ಮಕ್ಕಳ ನಡುವೆ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಎಲ್ಲ ಸ್ವಯಂ ಸೇವಕರು ಆಹಾರ ಕಿಟ್ಗಳನ್ನು ಮನೆ ಮನೆಗೆ ಕೊಟ್ಟು ಕೊರೋನಾದ ಮಹಾಮಾರಿಯಿಂದ ನಮ್ಮನ್ನ ಕಾಪಾಡಿದ್ದನ್ನ ನಾವು ಮರೆಯೋ ಹಾಗಿಲ್ಲ. ಅದು RSS, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಪ್ರತಿ ಒಂದರಲ್ಲೂ ನಾನು ಇವತ್ತು ಯಾವತ್ತೂ ಅನ್ಕೊಳ್ಳೋದಿದೆ, ಡಾಕ್ಟರ್ ಜಿ ಅವರ ಕನಸು ಬಹಳ ದೊಡ್ಡದಿತ್ತು. ಅದು ಹೇಗೆ ನಮ್ಮ ಸ್ವಾತಂತ್ರ್ಯಕ್ಕೂ ಬಹಳಷ್ಟು ಸಹಾಯವಾಗಿ ನಿಂತಿತ್ತು ಅನ್ನೋದನ್ನು ನಾವು ಮರೆಯೋ ಹಾಗೆಯೇ ಇಲ್ಲ. 11 ತಿಂಗಳ ಕಠಿಣವಾದ ಜೈಲು ಶಿಕ್ಷೆ ಅನುಭವಿಸಿ 1930ರಲ್ಲಿ ಜನವರಿ 26ರಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಬೇಕು ಅಂತ ಅಂದಿನ ಕಾಂಗ್ರೆಸ್ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಘಂಟಾಘೋಷವಾಗಿ 1920ರಲ್ಲೇ ಜನವರಿ 26ರಂದು ಸ್ವಾತಂತ್ರ್ಯೋತ್ಸವ ಅಂತ ಅವತ್ತು ಹೆಡಗೇವಾರ್ ಅವರು ಹೇಳಿದ್ರು ಅಂತಾದರೆ ಅವರ ಆಲೋಚನೆಗಳು ಯಾವ ಮಟ್ಟಿಗಿತ್ತು ಅನ್ನೋದನ್ನು ನಾವು ಇವತ್ತು ನೆನಪಿಸ್ಕೊಳ್ಬೇಕು. ಆ ದಿನ ಅವರು 1930 ಜನವರಿ 26ರಂದು ರಾಷ್ಟ್ರವಂದನೆಯನ್ನು ಮಾಡ್ತಾರೆ. ಸಂಘ ಅವತ್ತು ಎಷ್ಟು ಬಲಿಷ್ಠವಾಗಿ ಬೆಳೆದಿತ್ತು ಕೇಳಿದರೆ, ಇವತ್ತು ಸ್ವಾಮೀಜಿಯವರು ಈಗ ಆ ಮಾತನ್ನು ಉದ್ಘರಿಸಿದರು, ಬ್ಯಾನ್ ಬಗ್ಗೆ ಮಾತಾಡ್ತಾರೆ ಅಂತ. ನನಗೆ ಯಾವಾಗಲೂ ನಗು ಬರೋದಿದೆ. ಒಂದು ವಟಾವೃಕ್ಷವಾಗಿ ಬಹಳ ದೊಡ್ಡದಾಗಿ ನಿಂತಹ ಒಂದು ಸಂಘ, ಅದನ್ನು ಕಡಿಬೇಕು, ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೊರಡ್ತೀರಿ ನೀವು. ಅದರ ಬೇರು ಎಷ್ಟು ಆಳ ಇದೆ ಅನ್ನುವ ಅರಿವಾದರೂ ಇದೆಯಾ ನಿಮಗೆ? ರಾಜಕೀಯವಾಗಿ, ಸಾಮಾಜಿಕವಾಗಿ ತನ್ನೆಲ್ಲ ಕೊಂಬೆಗಳನ್ನು ಮೀರಿ ನಿಂತಹ ಒಂದು ವಟಾವೃಕ್ಷವನ್ನು ಬ್ಯಾನ್ ಮಾಡೋದು ಬಿಡಿ, ಆ ವೃಕ್ಷ ಹತ್ರ ಬಂದು ನಿಲ್ಲೋದಕ್ಕೂ ತಾಕತ್ ಅನ್ನೋದು ಬೇಕು. ಅದಿಲ್ಲ ಅವರಿಗೆ ಬಿಡಿ. ಒಂದು ನೆನಪಿಡಿ, ನಾನಳಿವೆ ನೀನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡಲಿ ನವ ಭಾರತ ಲೀಲೆ ಅನ್ನುವಂಥ ಉದ್ಘೋಷ ಇದೆಯಲ್ಲ, ಇದು ಹೇಗೆ ಕೇಳಬೇಕು ಕೇಳಿದರೆ ನಮಗೆ ಯಾರೋ ಭಾಷಣ ಮಾಡಿ ನಮ್ಮ ಧರ್ಮದ ಬಗ್ಗೆ ಗೊತ್ತಾಗೋದಲ್ಲ. ಮನೆಗಳಲ್ಲಿ ಇವತ್ತು ಮಹಿಳೆಯರು ಜಾಗೃತರಾಗಬೇಕು. ಇವತ್ತು ಮಹಿಳಾ ದಿನಾಚರಣೆ, ಈ ದಿನಾಚರಣೆ ದಿನ ನಾನು ಈ ವೇದಿಕೆಯಲ್ಲಿ ನಿಂತು ಹೇಳ್ತೇನೆ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಕವಿಗಳೆಲ್ಲ ಕೇಳ್ತಾರೆ. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಹಿಂದೂ ಧರ್ಮವನ್ನು ಎಷ್ಟು ಬಲಿಷ್ಠವಾಗಿ ಬೆಳೆಸಬಹುದು ಅನ್ನೋದಕ್ಕೆ ಜೀಜಾಬಾಯಿಗೆ ಮೀರಿದ ಒಂದು ಉದಾಹರಣೆ ಬೇಡ. ಇವತ್ತು ಇಡೀ ದೇಶದಲ್ಲಿ ಹಿಂದುತ್ವದ ಬಗ್ಗೆ ಮತ್ತು ಹಿಂದೂ ಧರ್ಮದ ಬಗ್ಗೆ ನಾವು ಎದೆ ತಟ್ಟಿ ಹೇಳಿಕೊಬ್ಬ ರಾಜ ಕಾರಣ ಆಗಿ ನಿಲ್ತಾನೆ. ಆ ರಾಜನ ನಾನು ವೇದಿಕೆಯಲ್ಲಿ ನೆನಪಿಸ್ತೇನೆ, ನಾವು ನೆನಪಿಸಲೇಬೇಕು ಕೂಡ. ಒಬ್ಬ ರಾಜ, ಆತ ಈ ದೇಶವನ್ನು, ಈ ತನ್ನ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದ ಕೇಳಿದರೆ ಅದು ಆತನ ರಾಜ್ಯ ಆಗಿರಲಿಲ್ಲ. ತಾನು ಕಟ್ಟಿದ ರಾಜ್ಯವನ್ನು ಸ್ವರಾಜ್ಯ ಅನ್ನುವ ಹೆಸರನ್ನು ಇಟ್ಟು ಬಲಿಷ್ಠವಾಗಿ ಹಿಂದುತ್ವವನ್ನು ಕಟ್ಟಿ ಹಿಂದೂ ಧರ್ಮಕ್ಕೋಸ್ಕರ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದ ಛತ್ರಪತಿ ಶಿವಾಜಿ ಮಹಾರಾಜನನ್ನ ಯಾವತ್ತೂ ಹಿಂದೂ ಸಮಾಜ ಮರಿಬಾರ್ದು. ಜೀಜಾಬಾಯಿಯನ್ನ ನಾನು ವೇದಿಕೆಯಲ್ಲಿ ಯಾಕೆ ನೆನಪಿಸ್ತೇನೆ ಕೇಳಿದ್ರೆ, ಶಿವಾಜಿ ಆದದ್ದು ಶಿವಾಜಿಯಿಂದ ಅಲ್ಲ, ಶಿವಾಜಿ ಆದದ್ದು ಆತನಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳಿ ಆತನನ್ನು ಬಲಿಷ್ಠಗೊಳಿಸಿ ಧರ್ಮವನ್ನು ಹೇಗೆ ಕಾಪಾಡಬೇಕು ಅಂತ ಕಲಿಸಿಕೊಟ್ಟ ತಾಯಿ ಜೀಜಾಬಾಯಿಯಿಂದ ಇವತ್ತು ಛತ್ರಪತಿ ಶಿವಾಜಿಯನ್ನು ನಾವು ನೆನಪಿಸ್ತೇವೆ. ಹಾಗಾದರೆ ಪ್ರತಿಯೊಂದು ಮನೆಯ ಮಹಿಳೆಯರು ಕೂಡ ಎಷ್ಟು ಬಲಿಷ್ಠರಾಗಬೇಕು ಅನ್ನೋದು ನೀವತ್ತು ನೆನಪಲ್ಲಿಡ್ಕೊಳ್ಬೇಕು. ಒಂದು ಮನೆಯಲ್ಲಿ ಮಾಡುವ ಚೂರು ಸಾಂಬಾರನ್ನು ಕೂಡ ಕೈಗೆ ಹಾಕಿ ನೆಕ್ಕಿಯನ್ನು ಮತ್ತೆ ನಾವು ಗಂಡನಿಗೆ ಬಡಿಸೋರು. ನಾವು ಎಷ್ಟು ಜಾಗರೂಕರು. ಯಾಕೆ? ವಿಷ ಇದ್ರೆ ಮೊದಲು ನಾನು ಸಾಯಿಲಿ ಅಂತನಾ? ಅಲ್ವಲ್ಲ. ನಾನು ಬಡಿಸೋ ಆ ಸಾಂಬಾರಿನಲ್ಲಿ ಉಪ್ಪು ಖಾರಗಳು ಚೆನ್ನಾಗಿದ್ದು ನನ್ನ ಸಂಸಾರ ಚೆನ್ನಾಗಿ ಹೋಗಲಿ ಅನ್ನುವ ಎಷ್ಟು ಜಾಗ್ರತೆ ವಹಿಸ್ತೇವೆ. ಒಂದು ಸೀರೆಯನ್ನು ತಗೊಳ್ಳಿಕ್ಕೆ ಹೋದರೂ 1 ರಿಂದ 1.5 ಗಂಟೆ ತಾಸು
ನೋಡಿ ಸೀರೆ ತಗೊಳ್ತೇವೆ. ಇಷ್ಟು ಜಾಗರೂಕತೆ ವಹಿಸುವಂತಹ ಮಹಿಳೆಯರು ಯಾವಾಗ ತಮ್ಮ ಮನೆಯ ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕೊಟ್ಟು ಬೆಳೆಸ್ತಾರೋ ಅವತ್ತು ಹಿಂದೂ ಧರ್ಮ ಉಳಿತದೆ, ಹಿಂದೂ ಧರ್ಮ ಅವತ್ತು ಉಳಿತದೆ. ಇವತ್ತು RSS ಅದರ ಬಗ್ಗೆನೇ ಮಾತಾಡ್ತದೆ. ಜಾತಿಗಳ ಬಗ್ಗೆ ಬಹಳಷ್ಟು ಮಂದಿ ಮಾತಾಡೋದಿದೆ. ನಾನು ಅದನ್ನು ಎಷ್ಟು ಬಲಿಷ್ಠವಾಗಿ ಈ ವೇದಿಕೆಯಲ್ಲಿ ಹೇಳ್ತೇನೆ ಕೇಳಿದರೆ, ರಾಮ ಅನ್ನುವ ಒಂದು ನಂಬಿಕೆ ಇದೆ. ರಾಮನನ್ನು ಮೀರಿದ್ದು ಅಂತ ನಮಗೇನು ಗೊತ್ತಿಲ್ಲ. ನನ್ನನ್ನು ಎಲ್ಲೂ ಒಂದು ಕಡೆ ನಿಲ್ಲಿಸಿ ಕೇಳಿದ್ರು ನಿನಗೆಂಥ ಗಂಡ ಬೇಕು ಕೇಳಿದ್ರೆ ನಾನು ಬಹಳ ಖುಷಿಯಿಂದ ಹೇಳ್ತೇನೆ ನನಗೆ ರಾಮನಂತ ಗಂಡ ಬೇಕು ಅಂತ. ರಾಮನ ಬದುಕೇ ಒಂದು ಆದರ್ಶ. ರಾಮನಿಗಾಗಿ ಕಾದ ಒಬ್ಬ ಹಸಿ ಮುದುಕಿ, ನೂರಾನುಗಟ್ಲೆ ತನಗಾಗಿ ಕಾದ, ಆಕೆ ಮಾಡಿದ ಆಹಾರವನ್ನ ಮೃಷ್ಟಾನ್ನವನ್ನ ಸೇವಿಸಿದ ರಾಮ ಶಬರಿಯಲ್ಲಿ ಜಾತಿಯನ್ನ ಕಂಡನೇನು? ರಾಮನಿಗೆ ಇಲ್ಲದ ಜಾತಿ ಮನುಷ್ಯನಿಗೆ ಯಾಕೆ? ನಾವು ಯಾವಾಗ ಜಾತಿಯ ಎಲ್ಲೆಯನ್ನ ಮೀರಿ, ಬಾಯಲ್ಲಲ್ಲ, ನಾವು ಬದುಕಲ್ಲಿ ನಮ್ಮ ಜಾತಿಯನ್ನ ಮೀರಿ ನಾವು ಯಾವಾಗ ಹಿಂದೂಗಳು ಅನ್ನುವಂಥದ್ದಿದೆಯೋ ಆಗ ಹಿಂದುತ್ವ ಬಲಿಷ್ಠವಾಗಿ ನಿಲ್ತದೆ. ಬಹಳಷ್ಟು ಮಂದಿ ಜಿಹಾದಿಗಳ ಬಗ್ಗೆ ಮಾತಾಡ್ತಾರೆ, ಬಹಳ ಮಂದಿ ಮತಾಂತರಗಳ ಬಗ್ಗೆ ಮಾತಾಡ್ತಾರೆ. ನನ್ನದು ಒಂದು ಹೇಳಿಕೆ ಇದೆ. ಯಾವಾಗ ನಾವು ಹಿಂದೂಗಳಾಗಿ ಬಲಿಷ್ಠರಾಗಿ ನಿಲ್ತೇವೋ ಆತ ನನ್ನವ, ಅವ ನಮ್ಮವ. ನಮ್ಮ ಮನೆಯ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕು. ಮಗ, ನೀನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇ ಪುಣ್ಯ, ನೀನು ಸಾಯೋದು ಅದೇ ಹಿಂದೂ ಧರ್ಮದಲ್ಲೇ ಸಾಯಬೇಕು, ಒಬ್ಬ ಹಿಂದುವಾಗಿಯೇ ಸಾಯಬೇಕು ಅನ್ನುವ ಸಂಸ್ಕಾರವನ್ನ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಯಾವಾಗ ಕೊಡ್ತೇವೋ ಆಗ ನಾವು ಬಲಿಷ್ಠರಾಗ್ತೇವೆ. ಜಿಹಾದಿಗಳಿಗೆ ನಾವು ಆಗ ಯಾರು ಮಣೆ ಹಾಕುವ ಪರಿಸ್ಥಿತಿ ನಮಗೆ ಬರೋದಿಲ್ಲ. ಅದಕ್ಕೆ ಬಹಳ ದೊಡ್ಡ ಹೋರಾಟಗಳನ್ನು ಮಾಡಬೇಕು ಅಂತೇನಿಲ್ಲ. ಮನೆಯಲ್ಲಿ ನಾವು ಸಂಜೆಯ ಹೊತ್ತು ನಮ್ಮ ಮನೆಯಲ್ಲಿದ್ದ ಭಜನೆಗಳು, ನಮ್ಮ ಮನೆಯಲ್ಲಿದ್ದ ಶಂಖನಾದಗಳು, ನಮ್ಮ ಮನೆಯಲ್ಲಿದ್ದ ತಾಳಗಳು ಮತ್ತೆ ಮೇಳೈಸಿದಾಗ ನಮ್ಮ ಹಿಂದುತ್ವ, ನಮ್ಮ ಹಿಂದೂ ಧರ್ಮ ಉಳಿತದೆ. ನಮ್ಮದೇನು ಸುಖ ಸುಮ್ಮನೆ ಹುಟ್ಟಿದ ರಕ್ತ ಅಲ್ಲ. ಯಾಕೆ ಗೊತ್ತೇನು? ನಾವು ಛತ್ರಪತಿ ಶಿವಾಜಿಯ ಕುಲದವರು. ನಾವದನ್ನು ಎಲ್ಲಿವರೆಗೆ ಮನಸ್ಸಲ್ಲಿಡಬೇಕು ಕೇಳಿದರೆ, ಇಲ್ಲೂ ಒಬ್ಬ ದುಷ್ಟ ರಾಜನಿದ್ದ ಔರಂಗಜೇಬ. ಅವನ ಬಳಿ ಯಾರೋ ಕೇಳಿದ್ರಂತೆ, ಎಂತೆಂಥೋ ರಾಜರಿಗೆ ಹೆದರದವ ನೀನು? ಯಾರಿಗೂ ಹೆದರ್ಲಿಲ್ಲ, ಎಲ್ಲ ರಾಜರನ್ನ ಮಣಿಸುವ ತಾಕತ್ತು ಔರಂಗಜೇಬನಲ್ಲಿತ್ತು, ಆದರೆ ನೀನು ಛತ್ರಪತಿಗೆ ಯಾಕೆ ಹೆದರ್ತೀಯ ಅಂತ ಔರಂಗಜೇಬನಲ್ಲಿ ಕೇಳಿದ್ರಂತೆ. ಔರಂಗಜೇಬ ಅವತ್ತು ಉದ್ಗಾರ ತೆಗೆದಿದ್ದ, ನಾನು ಎಲ್ಲ ರಾಜರನ್ನ ಮಣಿಸುವಲ್ಲೆ, ಯಾವ ರಾಜರನ್ನ ಮಣಿಸಿದ್ರು ಆ ರಾಜ್ಯ ನನ್ನದಾಗ್ತದೆ. ಆದರೆ ಶಿವಾಜಿ ಹಾಗಲ್ಲ, ಅವನು ಸಿಂಹವೇ ಸರಿ, ಅವನನ್ನು ಸೋಲಿಸಿದ್ರೆ ಆ ರಾಜ್ಯ ನನ್ನದಾಗೋದಿಲ್ಲ. ಯಾಕಂದ್ರೆ ಶಿವಾಜಿ ಕಟ್ಟಿದ್ದು ಶಿವಾಜಿಯ ರಾಜ್ಯ ಅಲ್ಲ, ಅದು ಸ್ವರಾಜ್ಯ, ಅದು ಹಿಂದವಿ ಸಾಮ್ರಾಜ್ಯ ಅಂತ ಒಬ್ಬ ದುಷ್ಟ ಮುಸಲ್ಮಾನ ದೊರೆ ಹೇಳ್ತಾನೆ ಅಂತಾದ್ರೆ ನಮಗೆ ಹೆಮ್ಮೆ ಇರಬೇಕು. ನಮ್ಮ ಹಿಂದೂ ದೊರೆಗಳು ಹೇಗಿದ್ರು ಅಂತ. ನಮ್ಗೆ ಆ ಹೆಮ್ಮೆ ಹೇಗೆ ಬರೋದು? ನಾವು ಸಮಾಜ ವಿಜ್ಞಾನ ಪರೀಕ್ಷೆ ಬರೀತಿದ್ದಾಗೆಲ್ಲ ಮೊಹಮ್ಮದ್ ಗಜ್ನಿ ನಮ್ಮ ದೇಶದ ಮೇಲೆ ಎಷ್ಟು ಬಾರಿ ದಂಡೆತ್ತಿ ಬಂದ ಅನ್ನುವ ಪ್ರಶ್ನೆಗಳೇ ಇದ್ದುವೇ ಹೊರತು ಹಂಪಿಯನ್ನ ಯಾರು ಕಟ್ಟಿದ್ದು, ಹೊಯ್ಸಳ ಅನ್ನುವ ಹೆಸರು ನಮ್ಮ ರಾಜ್ಯಕ್ಕೆ ಹೇಗೆ ಬಂತು, ಭರತನ ಕಥೆ ಏನು ಅಂತ ನಮಗೆ ಯಾರು ಕಲಿಸ್ಲೇ ಇಲ್ವಲ್ಲ. ನಮ್ಮ ಸಮಾಜ ವಿಜ್ಞಾನದ ಪಾಠಗಳಲ್ಲೆಲ್ಲ, ಇಡೀ ಪಾಠ ಪುಸ್ತಕಗಳಲ್ಲಿ ಇದ್ದದ್ದು ಮೊಹಮ್ಮದ್ ಗಜ್ನಿಯ ಕತೆ, ಖಾನ್ಗಳ ಕತೆ, ಅದೆಷ್ಟೋ ದುಷ್ಟ ರಾಕ್ಷಸರ ಕತೆ. ನಮಗೆ ನಮ್ಮ ತನವನ್ನು ಹಿಡಿದ, ನಮ್ಮ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದ್ದ ಹಿಂದೂ ದೊರೆಗಳ ಬಗ್ಗೆ ನಮಗೆ ಕಲಿಸಲೇ ಇಲ್ಲ. ಅದೇ ಇವತ್ತು ನಮ್ಮನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅನ್ನೋದನ್ನು ನಾವು ಮರಿಬಾರ್ದು. ನಮ್ಮದು ಒಂದು ಧರ್ಮ. ನಮ್ಮ ಧರ್ಮ ಹೇಗಿದೆ ಕೇಳಿದರೆ, ಸ್ವಂತ ಅಣ್ಣ ತಮ್ಮನ ತಲೆಯನ್ನು ಕಡಿದು ಅವರ ರಕ್ತದ ಓಕುಳಿಯಲ್ಲಿ ಸಿಂಹಾಸನವನ್ನು ಇಟ್ಟು ಆಳಿದ ಮುಸಲ್ಮಾನ ದೊರೆಗಳ ಧರ್ಮ ನಮ್ಮದಲ್ಲ. ನನ್ನ ಅಣ್ಣ ಇಲ್ಲದೆ ಇದ್ರು ಅವನ ಪಾದುಕಿಯನ್ನ ಸಿಂಹಾಸನದ ಮೇಲೆ ಇಟ್ಟು ಸಾಮ್ರಾಜ್ಯ ಆಳಿದ ಭರತನ ವಂಶ ನಮ್ಮದು, ಭರತನ ಧರ್ಮ ನಮ್ಮದು. ಹಾಗಾಗಿ ಈ ಧರ್ಮದಲ್ಲಿ ಹುಟ್ಟಲಿಕ್ಕೂ 7 ಜನ್ಮ ಪುಣ್ಯ ಮಾಡಿರಬೇಕು. ಸುಖ ಸುಮ್ಮನೆ ಈ ಉತ್ಸವ, ಇದು ಈ ದಿನದ ಉತ್ಸವ ಆಗಬಾರ್ದು. ಮೋಹನ್ಜಿ ಹೇಳ್ತಾರೆ, ನಮಗೇನು ಉತ್ಸವ ಮಾಡುವ ಉಸುಬರಿ ಏನು ಬೇಕು ಅಂತಿಲ್ಲ, ಇದನ್ನು ಮಾಡಬೇಕು ಅಂತೇನಿಲ್ಲ. ಆದರೂ ನಾವು ಮಾಡ್ತೇವೆ. ಯಾಕೆ ಕೇಳಿದರೆ, ನಮ್ಮಲ್ಲಿ ಜಾಗರೂಕತೆ ಮೂಡಬೇಕು, ನಾವು ಜಾಗೃತರಾಗಬೇಕು. ಇಲ್ಲಿ ಎಲ್ಲೂ RSSಗೆ ಜೈ ಅಂತ ಹೇಳೋದಿಲ್ಲ, ನಾವು ನಮ್ಮ ಡಾಕ್ಟರ್ ಜಿಗೆ ಜೈ ಅಂತ ಹೇಳೋದಿಲ್ಲ. ಇಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಇಲ್ಲಿ ಭಗವಾ ಧ್ವಜದ ಪೂಜೆ ಇದೆ. ನಮ್ಮನ್ನೆಲ್ಲೋ ಚುಚ್ಚಿದ್ರೆ ಕೆಂಪು ರಕ್ತ ಬರಬಹುದೋ ಏನೋ, ನಮ್ಮಲ್ಲಿರುವ ಉಸಿರಿನ ಹೆಸರೇ ಕೇಸರಿ ಅನ್ನೋದನ್ನು ನಾವು ಮರಿಬಾರ್ದು. ಈ ಭಗವಾ ಧ್ವಜದ ಹಿಂದೆ ಇರುವ ಅದೆಷ್ಟೋ ಪರಿಶ್ರಮಗಳು, ಅದರ ಹಿಂದೆ ಹೋದ ನಮ್ಮ ಸಹೋದರರು, ಅದರಿಂದ ಕೇಸ್ ಹಾಕೊಂಡಂತಹ ನಮ್ಮ ಸಹೋದರ ಮಿತ್ರರನ್ನ ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ಅವರನ್ನು ಆ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ನಾವು ಅನ್ನೋದನ್ನು ನಾವು ಮರಿಬಾರ್ದು.
ಹಾಗಾಗಿ ನಾವು ಯಾವಾಗ ಬಲಿಷ್ಠರಾಗ್ತೇವೋ ಆಗ ಹಿಂದೂ ಧರ್ಮ ಬಲಿಷ್ಠವಾಗ್ತದೆ. ಪಂಚ ಪರಿವರ್ತನೆಗಳ ಬಗ್ಗೆ ಇವತ್ತು RSS ಮಾತಾಡ್ತದೆ, ಕುಟುಂಬ ಸಾಮರಸ್ಯದ ಬಗ್ಗೆ ಮಾತಾಡ್ತದೆ. ಒಂದು ಪುಟ್ಟ ಕತೆ ಹೇಳ್ತೇನೆ ಕೇಳಿ. ಒಬ್ಬಾಕೆ ಒಂದು ನಾಯಿ ಸಾಕಿದ್ಲು. ನಾಯಿ ಸಾಕೋದೊಂದು ಪ್ರೆಸ್ಟೀಜ್. ಯಾರ ಮನೆಯಲ್ಲಿ ನಾಯಿ ಇದೆಯೋ ಅವರೀಗ ಶ್ರೀಮಂತರು. ಆ ನಾಯಿಗೂ ಒಂದು 50-60 ಸಾವಿರ ಕೊಟ್ಟು ನಾಯಿ ತಗೊಳ್ತೇವೆ. ಹಿಂದೆ ನೋಡಿ ಒಂದು ಕಾಲ ಇತ್ತು, ಯಾರ ಮನೆಯಲ್ಲಿ ಅತಿ ಹೆಚ್ಚು ಹಸುಗಳನ್ನು ಸಾಕ್ತಾರೋ, ಗೋವುಗಳಿದೆಯೋ ಅವರು ಶ್ರೀಮಂತರಾಗ್ತಾರೆ. ಇವತ್ತು 50-60 ಸಾವಿರದ ನಾಯಿಯನ್ನು ಇಟ್ಕೊಂಡು ಯಾರು ಸೆಲ್ಫಿಯನ್ನು ತೆಗೆದು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೋ ಅವನು ಶ್ರೀಮಂತ ಅಂತ ಅಂದ್ಕೊಳ್ತಾನೆ. ಈ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ, ಇದು ವಾಸ್ತವ ಕೂಡ. ಇವತ್ತು ಮನೆಯಲ್ಲಿರುವ ಅತ್ತೆ ಮಾವ ಮಾತ್ರೆಯನ್ನು ತಗೊಂಡ್ರೋ ಇಲ್ವೋ ಅಂತ ಮರೆಯುವ ನಾವು, ನಾಯಿ ಪೆಡಿಗ್ರಿ ತಗೊಂಡಿದ್ಯೋ ಇಲ್ವೋ ಅನ್ನೋದನ್ನು ಮರೆಯೋದಿಲ್ಲ. ಅಂಥ ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೇವೆ. ಆಕೆಯೂ ಒಂದು ನಾಯಿಯನ್ನು ಸಾಕಿದ್ಲು. ಆ ನಾಯಿ ಕಾಣೆ ಆಗ್ತದೆ. ಅಬ್ಬಾ, ನಾಯಿ ಕಾಣೆ ಆದರೆ ನಮಗೆ ಊಟನೂ ಸೇರೋದಿಲ್ಲ, ನೀರು ನಾವು ಕುಡಿಯೋ ಹಾಗಿಲ್ಲ, ಅದು ಗೊತ್ತಿದೆ. ಪ್ರಾಣಿ ದಯೆ ಬೇಕು. ಪ್ರಾಣಿ ದಯೆಯ ವಿರುದ್ಧವಾಗಿ ನನ್ನ ಈ ಭಾಷಣ ಅಲ್ಲ. ಆ ನಾಯಿ ಕಾಣೆಯಾಗಿದೆ ಅಂತ ಇಡೀ ದಿನ ಚಿಂತಿಸ್ತಾಳೆ. 3 ದಿನವೂ ಆ ನಾಯಿ ಆಕೆಗೆ ಸಿಗೋದಿಲ್ಲ. ಆಕೆ ಕೊನೆಗೆ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಕೊಡ್ತಾಳೆ, ನಾಯಿ ತಪ್ಪಿಸ್ಕೊಂಡು ಹೋಗಿದೆ, ನಾಯಿಯನ್ನು ಹುಡುಕಿ ಕೊಟ್ಟವರಿಗೆ ನಾನು ಬಹುಮಾನ ಕೊಡ್ತೇನೆ ಅಂತ. 2-3 ದಿನ ಕಾಯ್ತಾಳೆ. ಮನೆಯ ಫೋನ್ ರಿಂಗ್ ಆಗ್ತದೆ. ಓಡೋಡಿ ಬರ್ತಾಳೆ. ಅವಳಿಗೆ ಹಲೋ ಅನ್ನೋದಿಲ್ಲ. ಯಾಕೆ ಹೇಳಿ? ಅವಳಿಗೆ ನಾಯಿ ಬೇಕು, ನಾಯಿಯನ್ನೊಮ್ಮೆ ಸಿಗಬೇಕು, ನಾಯಿ ಮುದ್ದಾಡಬೇಕು, ಅಷ್ಟು ಪ್ರೀತಿ ಅವಳಿಗೆ ನಾಯಿ ಕಂಡ್ರೆ. ಅವಳು ಹಲೋ ಅನ್ನೋದಿಲ್ಲ. ನಾಯಿ ಸಿಕ್ತಾ, ನಾಯಿ ಏನಾದರೂ ಸಿಕ್ತಾ ಅಂತಾಳೆ. ಅವರು ಹೌದಮ್ಮ ಸಮಾಧಾನ ಮಾಡ್ಕೊಳ್ಳಿ, ನಾಯಿ ಸಿಕ್ಕಿದೆ, ನೀವೀಗ ಎಲ್ಲಿದ್ದೀರಿ? ನಾನು ಮನೇಲಿದ್ದೇನೆ, ನಾಯಿ ಎಲ್ಲಿದೆ ಅಂತಾಳೆ. ನಿಮ್ಮ ನಾಯಿ ಸಿಕ್ಕಿದೆ, ನೀವು 1 ವಾರದ ಹಿಂದೆ ನಿಮ್ಮ ಅತ್ತೆ ಮಾವನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋದ್ರಲ್ಲ, ಅವರನ್ನು ನೋಡ್ಲಿಕ್ಕೆ ನಿಮ್ಮ ನಾಯಿ ವೃದ್ಧಾಶ್ರಮಕ್ಕೆ ಬಂದಿದೆ, ಇಲ್ಲಿದೆ, ಕರ್ಕೊಂಡು ಹೋಗಿ ಅಂತಾರೆ. ಪ್ರತಿ ಸಲ ನಾನು ಈ ಕತೆ ಹೇಳಿದಾಗೆಲ್ಲ ನಾನು ಸ್ವಲ್ಪ ಭಾವುಕಳಾಗ್ತೇನೆ. ಯಾಕೆ ಕೇಳಿದರೆ, ಭಾವನೆಗಳೇ ಸತ್ತು ಹೋಗಿದೆ. ಭಾವನೆಗಳನ್ನು ಮೀರಿ, ಮಾನವತೆಯನ್ನು ಮೀರಿ ಇವತ್ತು ಮನುಷ್ಯ ಇದ್ದಾನೆ. ಅವನಿಗೆ ಹಣದ ಹಿಂದೆ ಹೋಗೋದನ್ನು ನಾವು ಕಲಿಸಿಕೊಟ್ಟಿದ್ದೇವೆ. ಅನೇಕ ಡಿಗ್ರಿಗಳನ್ನು ತಗೊಂಡು ಪರೀಕ್ಷೆಯಲ್ಲಿ ಪಾಸಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಆತ ಅಲಂಕರಿಸೋದನ್ನು ಕಲಿಸಿಕೊಟ್ಟ ತಂದೆ ತಾಯಿಗಳು ನಮ್ಮ ಮನೆಯ ಹಿರಿಯರನ್ನು, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವ ಸಂಸ್ಕಾರವನ್ನು ಕೊಡಲಿಕ್ಕೆ ಯಾವಾಗ ಮರ್ತರೋ ಆಗ ಈ ಪರಿಸ್ಥಿತಿ ಬಂದಿದೆ. ಎಲ್ಲಿವರೆಗೆ ಈ ಪರಿಸ್ಥಿತಿ ಇವತ್ತು ಬಂದು ನಮ್ಮನ್ನು ತಲುಪಿಸಿದೆ ಕೇಳಿದರೆ, ಕೌಟುಂಬಿಕವಾಗಿ ಸಾಮರಸ್ಯವನ್ನು ಕಾಪಾಡುವ ಸ್ಥಿತಿಯಲ್ಲಿ ಇವತ್ತು ನಾವಿಲ್ಲ. ಮನೆ ಬಹಳ ದೊಡ್ಡದಾಗಿದೆ, ಬಂಗ್ಲೆಗಳನ್ನು ಕಟ್ಟಿದ್ದೇವೆ, ಹಣ ಇದೆ, BCom ಮಾಡಿದವರು MCom ಮಾಡಿದ್ದೇವೆ, LLB ಮಾಡಿದ್ದೇವೆ, PhD ಮಾಡಿದ್ದೇವೆ, ಎಲ್ಲ ನನ್ನಲ್ಲಿದೆ ಅನ್ನೋ ಭ್ರಮೆಯಲ್ಲಿದ್ದೇವೆ. ದುಡ್ಡೇ ಎಲ್ಲ ಆಗಿ ಹೋಗಿದೆ. ನಾನು ಹಲವಾರು ನನ್ನ ಭಾಷಣಗಳಲ್ಲಿ ಹೇಳಿದ್ದೇನೆ, ದುಡ್ಡಿದ್ರೆ ಎಲ್ಲ ಆಗೋದಿಲ್ಲ. ದುಡ್ಡಿದ್ರೆ ನಾನು ಮಾತ್ರೆಗಳನ್ನು ತಗೊಳ್ತೇನೆ, ದುಡ್ಡಿದ್ರೆ ಒಂದು ಒಳ್ಳೆ ಆರೋಗ್ಯವನ್ನು ನನ್ನಿಂದ ಖರೀದಿಸ್ಲಿಕ್ಕೆ ಆಗೋದಿಲ್ಲ. ದುಡ್ಡಿದ್ರೆ ನಾನು ಹಾಸಿಗೆಯನ್ನು ಖರೀದಿಸ್ತೇನೆ, ಬ್ರ್ಯಾಂಡೆಡ್ ಹಾಸಿಗೆಗಳನ್ನು ನಾನು ತಗೊಳ್ಬಹುದು. ಅದೇ ದುಡ್ಡಿಂದ ಒಂದು ನೆಮ್ಮದಿಯ ನಿದ್ರೆಯನ್ನು ಖರೀದಿಸ್ಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ ರೀ, ಆಗೋದಿಲ್ಲ. ಇವತ್ತು ನಮ್ಮ ಜೊತೆಗಿದ್ದ ಮನುಷ್ಯ ಜೊತೆಗೆ ನಾವು ಇವತ್ತು ಮಾತಾಡೋದನ್ನು ಬಿಟ್ವಿ ಅಂತಾದರೆ, ಅವರು ನಮ್ಮನ್ನು ಬಿಟ್ಟು ಹೋದ ಮೇಲೆ ಅವರಿಗಾಗಿ ಪರಿತಪಿಸಿ, ಅವರಿಗಾಗಿ ಮರುಗಿ ಪ್ರಯೋಜನವೇ ಇಲ್ಲ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದೊಳಗೆ ಕಾಣ, ಕಳಕೊಂಡ ತಾಯಿ ಒಮ್ಮೆ ಹೋದರೆ ಮತ್ತೆ ಸಿಗುವಳೇನಾ ಅನ್ನೋ ಮಾತಿದೆ. ದಯಮಾಡಿ ಸಂಬಂಧಗಳಿಗೆ ಬೆಲೆ ಕೊಡಿ. ಅವರಿದ್ದಾಗಲೇ ಅವರನ್ನು ಪ್ರೀತಿಸೋದನ್ನು ಕಲೀರಿ. ಮೊಬೈಲ್ ಇವತ್ತು ನಮ್ಮಿಂದ ಎಷ್ಟು ಕಸಿದುಕೊಂಡಿದೆ ಕೇಳಿದರೆ, ಆ ಮೊಬೈಲ್ನ ಒಳಗೆ ಹೋಗಿ ನಾವು ಎಲ್ಲೋ ದುಬೈನಲ್ಲಿ, ಕುವೈತ್ಗಳಲ್ಲಿ, ನೆದರ್ಲ್ಯಾಂಡ್ಗಳಲ್ಲಿ, ಲಂಡನ್ಗಳಲ್ಲಿ ಕೂತ ಎಷ್ಟೋ ಮಂದಿ ಮೊಬೈಲ್ನ ಒಳಗೆ ಬರ್ತಾರೆ. ವಿಡಿಯೋ ಕಾಲ್ ಮಾತಾಡ್ತೇವೆ, ಅವರನ್ನು ನೋಡ್ತೇವೆ, ಖುಷಿ ಪಡ್ತೇವೆ. ಎಲ್ಲೆಲ್ಲೋ ದೂರದಲ್ಲಿದ್ದವರೆಲ್ಲ ಹತ್ತಿರ ಆಗಿದ್ದಾರೆ, ಹತ್ತಿರದಲ್ಲಿರೋ ನಮ್ಮ ಸಂಬಂಧಿಕರೆಲ್ಲ ದೂರ ಆಗೋಗಿದ್ದಾರೆ. ಅವರ ಹತ್ರ 5-10 ನಿಮಿಷ ಕೂತು ಮಾತಾಡುವ ವ್ಯವಧಾನ ಇಲ್ಲ ಅಂತಾದರೆ ಕೌಟುಂಬಿಕವಾಗಿ ಒಗ್ಗಟ್ಟಾಗ್ಲಿಕ್ಕೆ ಆಗೋದೇ ಇಲ್ಲ. ಹಿಂದೂ ಧರ್ಮದ ಮೂಲ ತಂತ್ರವೇ ಅದು ಕುಟುಂಬದ ಸಾಮರಸ್ಯ. ಅದನ್ನು ನಾವು ಯಾವಾಗ ಬಲಪಡಿಸ್ತೇವೋ ಆಗ ನಾವು ಧರ್ಮವನ್ನು ಗಟ್ಟಿಗೊಳಿಸ್ಲಿಕ್ಕಾಗ್ತದೆ. ಇದನ್ನು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ನು ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಮಾತಾಡ್ತದೆ, ಇದರ ಬಗ್ಗೆ ನಾನು ಮಾತಾಡಿ ಹೋಗಬೇಕಷ್ಟೇ. ಯಾಕಂದರೆ ಇವತ್ತು ನಾವು ಬಳಸುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಮಾಡರ್ನ್ ಆಗಿ ಹೋಗಿದೆ. ಅದನ್ನು ಬಳಸ್ತಾ ಇದ್ದರೆ ನಮ್ಮ ಸ್ಟ್ಯಾಂಡರ್ಡಿಗೂ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ನಾವು ಇವತ್ತು ಮಾತಾಡ್ತೇವೆ. ಆದರೆ ದಯಮಾಡಿ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ, ನಾಗರಿಕ ಶಿಷ್ಟಾಚಾರವನ್ನು ಕಾಪಾಡಿ, ನಮ್ಮ ಸುತ್ತಮುತ್ತ ಇರುವಂಥ ಸಾಂವಿಧಾನಿಕವಾಗಿ ನಾವು ಹೇಗೆ ಬದುಕಬೇಕೋ ಅದನ್ನು ಬದುಕುವ ರೀತಿಯಲ್ಲಿ ನಾವು ಬದುಕಬೇಕು. ಹಿಂದುತ್ವ ಒಂದು ಇತಿಹಾಸ, ಅದೊಂದು ಪರಂಪರೆ. ಕೊಂದವರನ್ನು ತನ್ನ ಬಂಧುಗಳು ಅಂದಂತಹ ಧರ್ಮ ಇದು. ವೇದ ಕಾಲದಲ್ಲಿ ಋಷಿಗಳಾದಂತಹ ಅಲ್ಲಮ್ಮ ಪ್ರಭುಗಳನ್ನು, ವಚನಕಾರರಾದ ಬಸವಣ್ಣನನ್ನು, ಅಕ್ಕ ಮಹಾದೇವಿಯನ್ನು ಹೆತ್ತು ಕೊಟ್ಟಂತಹ ಧರ್ಮ ಇದು. ಕಾಲ ಸಂಸ್ಕೃತಿಗಳನ್ನು ಬಲಪಡಿಸಿದಂತಹ ಭರತ ಮುನಿಗಳನ್ನು, ತ್ಯಾಗರಾಜಗಳನ್ನು ಕಂಡವರು ನಾವು.
ಹಿಂದೂ ಸಂರಕ್ಷಣೆಗಾಗಿ ಪ್ರಾಣವನ್ನೇ ಕೊಟ್ಟಂಥ ರಾಣಾ ಪ್ರತಾಪ ಸಿಂಹನನ್ನು, ಇಮ್ಮಡಿ ಪುಲಕೇಶಿಯನ್ನು ನಾವು ಮರೆಯುವ ಹಾಗಿಲ್ಲ. ಸಮಾಜವನ್ನು ಕಟ್ಟಿ ಬೆಳೆಸಿದ ಚೋಳರನ್ನು, ಹೊಯ್ಸಳ ಸಾಮ್ರಾಜ್ಯವನ್ನು, ವಿಜಯನಗರ ಸಾಮ್ರಾಜ್ಯವನ್ನು ನಾವು ಮರಿಬಾರ್ದು. ಅದು ನಮ್ಮತನ. ಸೋಲೇ ಇಲ್ಲ ಅಂತ ಪೋರ್ಚುಗೀಸರಿಗೂ ಕಚ್ಚೆಯನ್ನು ಕಟ್ಟಿ ಖಡ್ಗವನ್ನು ಹಿಡಿದು ಸೋಲನ್ನು ಕಲಿಸಿದ ನಮ್ಮ ಕರಾವಳಿಯ ರಾಣಿ ಅಬ್ಬಕ್ಕನನ್ನು ನಾವು ಮರಿಬಾರ್ದು. ಆ ರಕ್ತ ನಮ್ಮದು. ನಾವು ಹೇಗೆ ಬದುಕಬೇಕು ಕೇಳಿದರೆ, ಯಾರೋ ಒಬ್ಬ ಆಶಿಕಾ ಆದ್ಲು, ಯಾರೋ ಒಬ್ಬ ಆಸೀನ ಆದ್ಲಲ್ಲ ಅಂತ ತಲೆ ಮೇಲೆ ಕೈ ಕೂತ್ಕೊಳ್ಳೋದಲ್ಲ. ಆಕೆಯ ಜೊಟ್ಟು ಹಿಡಿದೋ ಸರಿ, ಇದು ನಿನ್ನ ಧರ್ಮ, ನೀನು ಇಲ್ಲೇ ಇರಬೇಕು ಅನ್ನುವ ಸಂಸ್ಕೃತಿಯ ಪರಿಪಾಠವನ್ನು ನಾವು ಯಾವಾಗ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಕೊಡ್ತೇವೋ ಆಗ ನಮ್ಮ ಧರ್ಮ ಉಳಿತದೆ. ಎಷ್ಟು ಕಥೆಗಳು ಬೇಕು ನಿಮಗೆ. ಅಲ್ಲಿ ಹೋದವರೆಲ್ಲ ಮತ್ತೆ ಗರ್ವಾಪಸಿ ಅಂತ ಬಂದಾಗಲೆಲ್ಲ ನನಗೆ ಒಂದು ಸ್ವಲ್ಪನೂ ಪಶ್ಚಾತ್ತಾಪ ಆಗೋದಿಲ್ಲ. ಅದೆಷ್ಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ನಮ್ಮ ಹಿಂದೂ ಧರ್ಮದ ಹೆತ್ತವರ ಕಣ್ಣೀರನ್ನು ಕಂಡವರು ನಾವೆಲ್ಲ. ಎಷ್ಟು ಮಂದಿ ಕಣ್ಣೀರಿಡ್ತಾರೆ. ಅವರಿಗೆ ಭಾಷೆ ಅನ್ನೋದೇ ಇಲ್ಲ ಅನಿಸ್ಬಿಡ್ತದೆ ನನಗೆ ಕೆಲವೊಂದು ಸಲ. ಅವರು ಅದನ್ನು ಮೀರಿ ಇಡೀ ಈ ಲವ್ ಈಸ್ ಬ್ಲೈಂಡ್ ಅಂತಾರೆ. ಅದು ನನಗೆ ಲವರ್ಸ್ ಬ್ಲೈಂಡ್ ಅಂತ ನಂಗೆ ಗೊತ್ತಿಲ್ಲ. ಅವರಿಗಾದರೂ ಕಣ್ಣಿದೆಯಲ್ಲ. ದಯಮಾಡಿ ಒಂದು ಪರಿಧಿಯನ್ನು ಮೀರಿ ಹೆಣ್ಣುಮಕ್ಕಳು ಹೋದ್ಮೇಲೆ ಅವ್ರನ್ನ ಮತ್ತೆ ಹಿಂದೆ ತರೋದು ಕಷ್ಟ ಇದೆ. ಆದರೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅಲ್ಲ ಆಗುವಂತಹ ತಪ್ಪು ದಾರಿಗಳು ಮತ್ತು ಅಲ್ಲಿರುವಂಥ ಅನಿಷ್ಟ ಪದ್ಧತಿಗಳ ಬಗ್ಗೆ ನಾವು ಹೇಳಿಕೊಟ್ಟು ಅವರನ್ನ ಜಾಗೃತಗೊಳಿಸಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳು ಮೊಬೈಲ್ ಬಳಸ್ತಾ ಇದ್ದಾರೆ ಅಂತಾದರೆ ಅದನ್ನು ವಿರೋಧಿಸಲಿಕ್ಕೆ ಇವತ್ತು ಜನರಿಲ್ಲ. ನಾವು ಒಂದು ಸ್ವಲ್ಪ ಹಿಂದೆ ನೋಡಿದರೆ ಏತು ಮೊಬೈಲ್ ಒತ್ತುವ ಮಾರೆ ಗೆತ್ತು ದಿಕ್ಕೆಲ್ ಪಾಡುವೆ ಅಂತ ಹೇಳುವ ಅಮ್ಮಂದಿರಿದ್ರು. ಇವತ್ತು ಎಲ್ಲರೂ ಮೊಬೈಲೇ ಒರೆಸ್ತಿದ್ದಾರೆ. ತೆಗೆದು ಒಲೆಗೆ ಹಾಕಲಿಕ್ಕೆ ಜನರಿಲ್ಲ ನಮ್ಮ ಹತ್ರ. ಅತ್ತೆಯೂ ಮೊಬೈಲು, ಮಾವನೂ ಮೊಬೈಲು, ಅಜ್ಜನೂ ಮೊಬೈಲು, ಅಜ್ಜಿಯೂ ಮೊಬೈಲು, ಮಾವಂದು ವಾಟ್ಸಪ್ಪು, ಅಮ್ಮಂದು ವಾಟ್ಸಪ್ಪು, ಎಲ್ಲರೂ ಮೊಬೈಲಲ್ಲೇ ಇದ್ದಾರೆ. ಆದರೆ ಮೊಬೈಲ್ನ ಪ್ರಪಂಚದಲ್ಲಿ ಅವರು ಎಲ್ಲಿ ತನಕ ಹೋಗಿದ್ದಾರೆ ಮಕ್ಕಳು ಅಂತ ದಯಮಾಡಿ ತಾಯಿಯಂದಿರು ನೋಡುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನೋಡಿ. ನೀವು ಭಜನೆಯತ್ತ ದಯಮಾಡಿ ಮಕ್ಕಳನ್ನು ವಾಲುವ ರೀತಿ ಮಾಡಿ. ಯಾಕೆ ಹೇಳಿದರೆ, ಭಜನೆ ಇದ್ದಲ್ಲಿ ವಿಭಜನೆ ಇರೋದಿಲ್ಲ. ನಾವು ಕೂತು ಭಜನೆ ಮಾಡಿದರೆ ಭಗವಂತ ನಿಂತು ಕೇಳುತ್ತಾನೆ, ನಿಂತು ಭಜಿಸಿದರೆ ಭಗವಂತ ನಲಿದು ಕೇಳುತ್ತಾನೆ, ನಾವು ನಲಿದು ಭಜಿಸಿದರೆ ದೇವರು ಒಲಿದೇ ಬಿಡುತ್ತಾನೆ ಅನ್ನೋ ಮಾತಿದೆ. ದಯಮಾಡಿ ಹೆಣ್ಣು ಮಕ್ಕಳ ಕೈಯಲ್ಲಿ, ಹೆಣ್ಣು ಮಕ್ಕಳು ಯಾವಾಗ ಕೇಸರಿ ಶಾಲನ್ನು ಹಾಕಿ ಹೋಗುವ ವಿಜೃಂಭಣೆಯ ಮೆರವಣಿಗೆಗಳಲ್ಲಿ ಡಿಜೆಗಳೆಲ್ಲ, ಯಾವಾಗ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೇಸರಿ ಶಾಲನ್ನು ಹಾಕಿ ಅದೇ ಕೇಸರಿ ಶಾಲನ್ನು ಸೊಂಟಕ್ಕೊಂದು ಸಲ ಬಿಗಿದು ತಾಳವನ್ನು ಕೈಯಲ್ಲಿ ಹಿಡಿದು ಹರೇ ರಾಮ್ ಹರೇ ಕೃಷ್ಣ ನೀನೇ ಎಲ್ಲ ಅಂತ ಯಾವಾಗ ಭಜಿಸಿಕೊಂಡು ಮೆರವಣಿಗೆಗಳಲ್ಲಿ ಸಾಕ್ತಾರೋ ಅದು ಹಿಂದೂ ಸಂಸ್ಕೃತಿಯ ಉಳಿವು ಅನ್ನೋದನ್ನು ದಯಮಾಡಿ ನೆನಪಲ್ಲಿಡ್ಕೊಳ್ಳಿ. ಭಜನೆ ಉಳಿದ್ರೆ ಧರ್ಮ ಉಳಿತದೆ ಅನ್ನೋದಷ್ಟೇ ಸತ್ಯ. ಯಾವ ಮನೆಯ ಮಕ್ಕಳು ಭಜನಾ ಕಮ್ಮಟಗಳಲ್ಲಿದ್ದಾರೋ, ಯಾವ ಮನೆಯ ಮಕ್ಕಳು ಭಜನಾ ಮಂಡಳಿಗಳಲ್ಲಿದ್ದಾರೋ, ಯಾವ ಮನೆಯ ಮಕ್ಕಳು RSSನ ಸ್ವಯಂ ಸೇವಕರಾಗಿದ್ದಾರೋ ಆ ಮನೆಗೆ ಹಿಂದೂ ಸಂಸ್ಕೃತಿಯ ಧಾರ್ಮಿಕ ಭಾಷಣಗಳ ಅಗತ್ಯ ಇಲ್ಲ. ಆ ಮನೆಯೇ ಒಂದು ಹಿಂದೂ ಸಂಸ್ಕೃತಿಯ ಆಲಯ ಅನ್ನೋದನ್ನು ನೆನಪಲ್ಲಿಡ್ಕೊಳ್ಬೇಕು. ನಾವು ಮತ್ತೆ ನಮ್ಮ ಮೂಲತ್ವಕ್ಕೆ ಮರಳಬೇಕು. ನಾವು ಮತ್ತೆ ನಮ್ಮ ಮಣ್ಣಿನ ಸತ್ವಕ್ಕೆ ಮರಳಬೇಕು. ಆಗ ಮಾತ್ರ ನಾವು ನಮ್ಮ ಗಟ್ಟಿತನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಎಸೆದ ಕಲ್ಲುಗಳಲ್ಲೆಲ್ಲ ಒಟ್ಟುಗೂಡಿಸಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದವರು ನಾವು ಅಯೋಧ್ಯೆಯಲ್ಲಿ ರಾಮನನ್ನು ಕಂಡಿದ್ದೇವೆ, ಕಾಶಿಯಲ್ಲಿ ವಿಶ್ವನಾಥನಿದ್ದಾನೆ. ಇನ್ನೂ ಒಂದು ಆಸೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿದೆ. ಅದು ಏನು ಕೇಳಿದರೆ, ನೀವು ಹಿಂದುತ್ವದ ಮೌಲ್ಯವನ್ನು ತಿಳಿಬೇಕು ಅಂತಾದರೆ ನೀವು ನನ್ನ ಜಿಲ್ಲೆಗೊಮ್ಮೆ ಬರಬೇಕು, ನೀವು ಉಡುಪಿಗೊಮ್ಮೆ ಬರಬೇಕು. ಉಡುಪಿಯ ರಥ ಬೀದಿಗಳಲ್ಲಿ ಬಿಳಿ ಬಿಳಿ ಕಾಣುವ ವಿದೇಶಿಗರೆಲ್ಲ ಹಣೆಯ ಮೇಲೆ 3 ನಾಮಗಳನ್ನು ಹಾಕಿ ತಾಳವನ್ನು ಹಿಡಿದು ಹರೇ ಕೃಷ್ಣ ಅಂತಾರಲ್ಲ, ಇದು ಹಿಂದುತ್ವದ ತಾಕತ್. ನೆನಪಲ್ಲಿಡ್ಕೊಳ್ಳಿ. ಎಲ್ಲ ವಿದೇಶಿಗರು ಇವತ್ತು ಭಾರತಕ್ಕೆ ಬರ್ತಿದ್ದಾರೆ. ಅವರು ಮಾಡಿದ ಹಣವನ್ನು, ಅವರು ಮಾಡಿದ ಮನೆಗಳನ್ನು, ಅವರು ಮಾಡಿದ ಕೋಟ್ಯಾಂತರ ರೂಪಾಯಿಗಳನ್ನು ಟ್ರಸ್ಟಿಗೆ ಬರೆದು ನಮಗೇನೂ ಬೇಡ ಅಂತ ಇಡೀ ಸಂಸಾರಗಳನ್ನು ತ್ಯಾಗ ಮಾಡಿ ಇವತ್ತು ರಥ ಬೀದಿಗಳಲ್ಲಿ ಅವರು ತಿರುಗ್ತಾರೆ ಅಂತಾದರೆ ವಿದೇಶಿಗರು ಇವತ್ತು ಹಿಂದೂ ಧರ್ಮವನ್ನು ಒಪ್ಪಿದ್ದಾರೆ, ಅವರು ಒಪ್ಪಿದ್ದಾರೆ. ನಮ್ಮ ನಾಳಿದ ವಿದೇಶಿಗರು ಇವತ್ತು ನಮಗೆ ಮತ್ತೆ ಮರುಳಾಗಿದ್ದಾರೆ ಅಂದರೆ ನಾವು ಮತ್ತೆ ವೆಸ್ಟರ್ನೈಸೇಷನ್ಗೆ ತಿರುಗೋದಲ್ಲ ರೀ. ನಾವು ನಮ್ಮ ಹಿಂದೂ ಧರ್ಮದ ಮೂಲ ತತ್ವವನ್ನು ಉಳಿಸುವತ್ತ ಸಾಗಬೇಕು. RSSಗಂತಲ್ಲ, ಮನುಷ್ಯರ ಜೀವನಕ್ಕೆ ಪ್ರತಿಯೊಂದಕ್ಕೂ ಯಾರೂ ಒಳ್ಳೆಯದನ್ನು ಬಯಸೋದಿಲ್ಲ, ಎಲ್ಲರೂ ಒಳ್ಳೆಯದನ್ನು ಬಯಸಲಿಕ್ಕೆ ಸಾಧ್ಯವೂ ಇಲ್ಲ. ನಾನು ಆ ಒಂದು ಮಾತನ್ನು ಒಂದು ಭಾಷಣದಲ್ಲಿ ಹೇಳಿದ್ದೆ, ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದಿಲ್ಲ ಅಂತ. RSSಗೂ ಹಾಗೆ ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದಿಲ್ಲ. ಬ್ಯಾನ್ ಮಾಡ್ತಾರೆ ಅನ್ನೋರಿದ್ದಾರೆ, ಅದು ಕೆಟ್ಟದು ಅನ್ನೋರಿದ್ದಾರೆ, ಅದು ಭಯೋತ್ಪಾದನೆ ಅನ್ನೋದಿದ್ದಾರೆ.
ಹೇಳುವವರು ಹೇಳಿಯಾರು, ನನ್ನ ಹಾದಿ ಒಂದೇ, ಅದು ಧರ್ಮ ಮತ್ತು ದೇಶದ ರಕ್ಷಣೆ ಅನ್ನುವಂಥ ಪದದತ್ತ ಸಾಗುವ ಸಂಘ ಅದು RSS. ರಾಮ ಎಲ್ರಿಗೂ ಇಷ್ಟ ಆಗ್ತಾನೆ. ರಾಮನನ್ನು ಕಂಡ್ರೆ ಎಲ್ಲರೂ ಆತನ ಹಾಗೇ ಬದುಕಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ರಾಮನನ್ನು ಕಂಡ್ರೆ ರಾವಣನಿಗಾಗಲಿಲ್ಲ. ಕೃಷ್ಣ ಇಡೀ ದೇಶಕ್ಕೋ ಇಡೀ ಪ್ರಪಂಚಕ್ಕೋ ಬದುಕಿನ ಸಾರವನ್ನು ಕೊಟ್ಟ. ಬದುಕಿನಲ್ಲಿ ಕುಗ್ಗಿದಾಗೆಲ್ಲ, ಬದುಕಿನಲ್ಲಿ ನನಗೆ ಬೇಡ ಅಂದಾಗಲೆಲ್ಲ ಭಗವದ್ಗೀತೆ ನಮ್ಮನ್ನು ಮತ್ತೆ ಮತ್ತೆ ಹುರಿದುಂಬಿಸ್ತದೆ. ಆ ಕೃಷ್ಣನಿಗೆ ಕಂಸನನ್ನು ಮೆಚ್ಚಿಸ್ಲಿಕ್ಕಾಗಲಿಲ್ಲ. ಅರ್ಥಾತ್ ದೇವರಿಗೆ ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕಾಗಲಿಲ್ಲ. ತುಣಮಾತ್ರಕ್ಕೆ ಸಮಾನರಾದ ಮನುಷ್ಯರು ನಾವು. ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕಾಗೋದಿಲ್ಲ. ಎಲ್ಲರನ್ನ ಮೆಚ್ಚಿಸಿ ಬದುಕುವ ಹಾಳು ಹಠವನ್ನು ಬಿಟ್ಟುಬಿಡಿ. ನೀವು ಧರ್ಮ ಮತ್ತು ದೇವರಿಗೆ ಮಾತ್ರ ಬದುಕಿ. ನಿಮ್ಮ ಬದುಕು ಅದು ದೇಶ ಸಮರ್ಪಿತವಾಗ್ತದೆ ಅನ್ನೋದನ್ನು ನೆನಪಲ್ಲಿಡ್ಕೊಳ್ಬೇಕು. ಬಂಧುಗಳೇ, ಮಾತುಗಳೇನು ಅದು ಯಾರು ಆಡಿಯಾರು. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾನೆ ಹೇಳಿದರೆ ನಾನೇನು 100% ಸರಿ ಅಂತ ಒಂದು ಸರ್ಟಿಫಿಕೇಟ್ ಕೊಡೋದಕ್ಕಾಗೋದಿಲ್ಲ. ಯಾಕಂದರೆ ನಾನು ಮನುಷ್ಯಳೆ. ನನ್ನ ಬಳಿ ಕೂಡ ಹಲವಾರು ತಪ್ಪುಗಳು ಆಗಬಹುದು. ಆದರೆ ನಾನು ಧರ್ಮ ಮತ್ತು ದೇಶಕ್ಕಾಗಿ ಬದುಕಿದಾಗ ಮಾತ್ರ ನನ್ನ ಬದುಕೊಂದು ಬಹಳ ಚಂದದ ಬದುಕು ಅಂತ ಅನಿಸ್ತದೆ. ದಯಮಾಡಿ ಮಕ್ಕಳನ್ನು ನೀವು ದೇಶಕ್ಕಾಗಿ ಬದುಕೋ ರೀತಿ ಅವರನ್ನ ತಯಾರು ಮಾಡಿ. ವಿವೇಕಾನಂದಜಿ ಒಂದು ಕತೆ ಅವರ ಭಾಷಣದಲ್ಲಿ ಹೇಳಿದ್ದು ಓದಿದ್ದು ನನಗೆ ನೆನಪಿದೆ. ಜಪಾನಿಗೆ ಹೋಗಿದ್ದಾಗ ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನಬೇಕು ಅನ್ನೋದು ನಮಗೆಲ್ಲರಿಗೂ ಇರುವ ಅಭ್ಯಾಸ. ನಂದಜಿ ಒಂದು ಸಲ ನನಗೊಂದು ಬಾಳೆಹಣ್ಣು ಬೇಕು ಅಂತ ಆ ಹೋಟೆಲ್ನ, ಅವರು ತಂಗಿದ್ದ ಹೋಟೆಲ್ನ ವೇಟರ್ ಬಳಿ ಹೇಳ್ತಾರೆ. ವೇಟರ್, ಇಲ್ಲಿ ಬಾಳೆಹಣ್ಣು ಸಿಗೋದಿಲ್ಲ ನಂದಜಿ ಅಂತಾರೆ. ಆಯ್ತು, ಹಾಗಾದರೆ ನಾನು ಮಲಗ್ತೇನೆ ಅಂತಾರೆ. ಇಲ್ಲ ಒಂದು 10 ನಿಮಿಷ ಕೊಡಿ, ನಾನೊಂದು ಬಾಳೆಹಣ್ಣನ್ನು ತಗೊಂಡು ಬರ್ತಾನೆ ಅಂತ ಆ ವೇಟ್ರ್ ಓಡಿ ಹೋಗ್ತಾನೆ. ಅರ್ಧ ತಾಸು ಆದಮೇಲೆ ಆ ವೇಟ್ರ್ ಮತ್ತೆ ಓಡಿ ಏದುರ್ಸಿರು ಬಿಡ್ಕೊಂಡು ಬರ್ತಾನೆ. ಎಲ್ಲಿ ಹೋಗಿದ್ಯಪ್ಪ ಅಂತ ನಂದಜಿ ಕೇಳಿದಾಗ, ನಿಮ್ಗೊಂದು ಬಾಳೆಹಣ್ಣು ತರ್ಲಿಕ್ಕೆ ಹೋದೆ, ಬಹಳ ದೂರ ಇತ್ತು, ಸಾಕಾಯ್ತು ನನಗೆ, ತಗೊಳ್ಳಿ, ನೀವು ಬಾಳೆಹಣ್ಣು ತಿಂದೇ ಮಲ್ಕೊಳ್ಳಿ ಅಂತಾರೆ. ನಂದಜಿಯಾಗ ಕೇಳ್ತಾರಂತೆ, ಯಾಕಷ್ಟು ಶ್ರಮಪಟ್ಟೆ, ಯಾಕಷ್ಟು ತ್ರಾಸಪಟ್ಟೆ, ನೀನು ಅಷ್ಟು ದೂರ ಹೋಗಿ ಬಾಳೆಹಣ್ಣು ತರಬೇಕು ಅಂತ ಏನಿರಲಿಲ್ಲ, ನಾನು ಮಲ್ಕೊಳ್ತಿದ್ನಲ್ಲ ಅಂತ. ಆಗ ಜಪಾನಿನ ಆ ಹುಡುಗ ಹೇಳ್ತಾನಂತೆ, ಇಲ್ಲ, ನೀವು ಈ ಬಾಳೆಹಣ್ಣು ತಿಂದೇ ಮಲಗಬೇಕು. ಯಾಕೆ ಹೇಳಿ, ನೀವು ಭಾರತಕ್ಕೆ ಹೋಗಿ ಹೇಳಬಾರ್ದಲ್ಲ, ಊಟ ಆದಮೇಲೆ ಜಪಾನ್ನಲ್ಲಿ ತಿನ್ಲಿಕ್ಕೊಂದು ಬಾಳೆಹಣ್ಣಿಗೆ ಗತಿ ಇಲ್ಲ ಮಾರ್ರೆ ಅಂತ. ಹಾಗಾಗಬಾರ್ದು ನಂದಜಿ, ನನ್ನ ದೇಶದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ, ನೀವು ತಿಂದೇ ಮಲ್ಕೊಳ್ಳಿ ಅಂತ ಜಪಾನಿನ ಒಬ್ಬ ಹುಡುಗ ಹೇಳ್ತಾನಂತೆ. ವಿವೇಕಾನಂದಜಿ ಯಾವತ್ತೂ ಅದನ್ನು ನಾಪಿಸ್ತಾರೆ. ದೇಶಭಕ್ತಿ ಹೇಗಿರಬೇಕು ಕೇಳಿದರೆ ಜಪಾನ್ನ ಮಕ್ಕಳ ರೀತಿಯಲ್ಲಿ ಇರಬೇಕು. ನಾವು ಅಷ್ಟು ಬಲಿಷ್ಠರಾಗಿ ದೇಶವನ್ನು ಕಾಪಾಡಬೇಕು ಅಂತ. ಘಟಗಳಿದ್ದರೆ ಮಠಗಳನ್ನಾದರೂ ಕಟ್ಟಬಹುದಯ್ಯ, ಘಟಗಳೇ ಇಲ್ಲದಿದ್ದರೆ ಚಟ್ಟವನ್ನು ಕಟ್ಟಲಾಗದಯ್ಯ ಅಂತ ಅವತ್ತು ನಂದಜಿ ಉದ್ಗಾರ ತೆಗೆದಿದ್ರು. ಯುವಕರು ಮನಸ್ಸು ಮಾಡಿದರೆ ದೇಶವನ್ನು ಕಟ್ಟಲಿಕ್ಕಾಗ್ತದೆ ಅಂತ ಅವರು ಅವತ್ತು ಹೇಳ್ತಾರೆ. ನೆನಪಲ್ಲಿಡ್ಕೊಳ್ಳಿ, ನಮ್ಮ ಬಾಯಲ್ಲಿ ಇವತ್ತು ಅದೆಷ್ಟೋ ಮಂದಿಯ ಹೆಸರುಗಳು ಗುಣಗಿಸೋದಲ್ಲ, ನಾವು ಬಾಯಿ ತೆಗೆದರೆ ಆಗದೇ ಇದ್ರು ಒಂದು ಪುಟ್ಟ ಮಂತ್ರ ಆದರೂ ನಮ್ಮ ಬಾಯಲ್ಲಿ ಬರಬೇಕು, ಶ್ಲೋಕಗಳಾದರೂ ನಮಗೆ ಗೊತ್ತಿರಬೇಕು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರಿನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವ ಶ್ಲೋಕಗಳು ನಮ್ಮ ಬಾಯಲ್ಲಿ ಬರಬೇಕೇ ವಿನಃ ಮಾಸ್ಟ್ರೇ ಗುಡ್ ಮಾರ್ನಿಂಗ್ ಹೌ ಆರ್ ಯು ಅಂತ ವಾಟ್ಸಪ್ಪಲ್ಲಿ ಕಳಿಸುವ ಮೆಸೇಜ್ನಲ್ಲಿ ಗುರುಗಳ ಮೇಲಿನ ವಂದನೆ ಇರಬಾರದು. ಹಾಗಾಗಿ ನಮ್ಮ ಮೂಲತ್ವಕ್ಕೊಂದು ಸಲ ಹೋಗಿ ಧರ್ಮವನ್ನು ಗಟ್ಟಿಗೊಳಿಸೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದು 100 ಅಲ್ಲ, ನಾವು ಹೋದ ಮೇಲೋ, ನಮ್ಮ ಮೊಮ್ಮಕ್ಕಳು ಬಂದ ಮೇಲೋ, ಅವರ ಹೋದ ಮೇಲೋ ಈ ಸಂಘ ಹೀಗೆ ಗಟ್ಟಿಯಾಗಿರ್ತದೆ. ಇದನ್ನು ಯಾವ ದುಷ್ಟ ಶಕ್ತಿಗಳು, ಯಾವ ಜಿಹಾದಿಗಳು ಅಲ್ಗಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಅದು 100ಕ್ಕೆ 100 ಸತ್ಯ. ನಿಮ್ಮ ಬಳಿ ನಾನು ನಿಮ್ಮನ್ನು ನಿಲ್ಲಿಸಿ ಹಿಂದೂ ಧರ್ಮದ ಡೇಟ್ ಆಫ್ ಬರ್ತ್ ಕೇಳಿದರೆ ನೀವು ಯಾರು ಹೇಳೋದಿಲ್ಲ. ನನಗೆ ಹೇಳಿ, ಮುಸಲ್ಮಾನ ಅನ್ನುವ ಒಂದು ಮತ ಯಾವಾಗ ಹುಟ್ಟು ಅಂತ ನಿಮ್ಮ ಹತ್ರ ನಾನು ಕೇಳಿದರೆ ನೀವು ನನಗೆ ಹೇಳ್ತೀರಿ ಯಾವಾಗ ಅದು ಜನ್ಮ ತಾಳಿತು ಅಂತ. ನಾನು ನಿಮ್ಮ ಹತ್ರ ಕ್ರೈಸ್ತ ಮತ ಯಾವಾಗ ಜನ್ಮ ತಾಳಿತು ಅಂತ ಕೇಳಿದರೆ ನೀವು ಹೇಳ್ತೀರಿ. ಆದರೆ ಹಿಂದೂ ಧರ್ಮದ ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತೇನು? ಇಲ್ವಲ್ಲ? ಹಾಗಾದರೆ ಹೆಮ್ಮೆಯಿಂದ ಹೇಳಿ, ನಾನು 7 ಜನ್ಮ ಪುಣ್ಯ ಮಾಡಿ ಹುಟ್ಟಿದ ನನ್ನ ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ಗೊತ್ತೇ ಇಲ್ಲದೆ ಇರೋ ನನ್ನ ಹಿಂದೂ ಧರ್ಮಕ್ಕೆ ಅದು ಯಾವ ಜಿಹಾದಿಗಳು ಪ್ರಯತ್ನ ಪಟ್ಟರು ಇದಕ್ಕೆ ಡೇಟ್ ಆಫ್ ಡೆತ್ ಕೂಡ ಇಲ್ಲ ಅನ್ನೋದನ್ನು ಹೆಮ್ಮೆಯಿಂದ ಹೇಳುವ ಹಿಂದೂಗಳು ನಾವು ಆಗಬೇಕು. ಭಾಷಣ ಏನು ಕೇಳಿಕ್ಕೆ ಚಂದ ಇತ್ತು ಅಂತ ಕೇಳಿ ಇಲ್ಲೇ ಬಿಟ್ಟು ಹೋಗಬೇಡಿ. ಈ ವಿಜೃಂಭಣೆಗಳು ಇವತ್ತಿಗೆ ನಿಲ್ಲೋದು ಬೇಡ. ಒಬ್ಬ ABVPಯಲ್ಲಿ ದುಡಿದ ವಿದ್ಯಾರ್ಥಿನಿಯಾಗಿ ನನಗೆ ಇದರ ಶ್ರಮ ಗೊತ್ತಿದೆ. ಇಲ್ಲಿ ಕೂತವರೇನು ಮುಖಕ್ಕೆ ನಾವು ಕಾಣ್ತೇವೆ, ಇದರ ಹಿಂದೆ ಇರುವ ಕಾರ್ಯಕರ್ತರ ಶ್ರಮ ನನಗೆ ಗೊತ್ತಿದೆ. ನಾವು ಅದನ್ನು ಅನುಭವಿಸಿ ಬಂದವರು. 3-4 ಗಂಟೆಗಳ ಕಾಲ ನಾವು ಬಂಟಿಕ್ಸ್ಗಳನ್ನು ಕಟ್ಟೋದು, ರೋಡ್ ಸೈಡ್ಗಳಲ್ಲಿ ಅದನ್ನೆಲ್ಲ ಕಟ್ಟೋದು, ಭಗವಾ ಧ್ವಜವನ್ನು ಕಟ್ಟುವಂಥ ಶ್ರಮ ಇದೆಯಲ್ಲ, ಅದು ಕಾರ್ಯಕರ್ತರ ಶ್ರಮ. ಇಲ್ಲಿ ವೇದಿಕೆಯಲ್ಲಿ ಕೂತಂಥ
ಅತಿಥಿಗಳ ಮುಖ ಕಾಣ್ತದೆ, ಅವರ ಶ್ರಮ ನಿಮಗೆ ಕಾಣೋದಿಲ್ಲ. ಅವರಿಗೆ ಸನ್ಮಾನನೂ ಸಂಘ ಮಾಡೋದಿಲ್ಲ, ಯಾಕಂದರೆ ಅವರಿಗದು ಬೇಡ. ಅದನ್ನು ಸಂಘ ನಮಗೆ ಕಲಿಸಿಕೊಡ್ತದೆ. ಅಂತಹ ಸಂಘವನ್ನು ಬಲಿಷ್ಠಗೊಳಿಸೋಣ. ನಾವು ಚಿಂತೆ ಪಡುವಂತಹ ಅಗತ್ಯ ಇಲ್ಲ. ಯಾವುದ್ಯಾವುದೋ ದೇಶಗಳು ಕಿತ್ತಾಡ್ತಾ ಇದೆ, ಎಲ್ಲೋ ಒಬ್ಬ ಸತ್ತ ಒಬ್ಬ ಹುಚ್ಚನಿಗೋಸ್ಕರ ಇಲ್ಲೋ ಯಾರೋ ಗೋಳಾಡುವವರಿದ್ದಾರೆ. ಅವರು ಯಾರೂ ನಮ್ಮವರಲ್ಲ. ಇಲ್ಲಿ ನಮ್ಮ ದೇಶಕ್ಕೋಸ್ಕರ ಮಡಿಯುವವರನ್ನು ಮಾತ್ರ ನಾವು ಜೈಕಾರ ಹಾಕುವಂತಹ ಅಪ್ಪಟ ಭಾರತೀಯರು ನಾವು. ಅಂತ ಮುಸಲ್ಮಾನ ಮಹಿಳೆಯರಿಂದ ಸ್ವಲ್ಪ ಜಾಗೃತರಾಗಿ ನಮ್ಮ ದೇಶವನ್ನು ಗಟ್ಟಿಗೊಳಿಸುವತ್ತ ನಾವು ಹೆಜ್ಜೆಯನ್ನು ಹಾಕಬೇಕು ಅನ್ನುವ ಈ ನನ್ನ ಭಾಷಣದ ತಾತ್ಪರ್ಯದ ಜೊತೆಗೆ ನನಗೊಂದು ಆಸೆ ಇದೆ. ಆಗ ಸ್ವಾಮೀಜಿಗಳೇನೋ ಹಾಕಿಸಿ ಬಿಟ್ಟರು, ಆದರೆ ನನ್ನ ಒಂದು ಜೈಕಾರಕ್ಕೆ 2 ಕೈಗಳನ್ನು ಮುಷ್ಟಿಗೊಳಿಸಿ ಒಂದು ಸಲ ನಾನು ಹಾಕುವಂಥ ಘೋಷಣೆಗೆ ಇಡೀ ಕೇರಳವೇ ಅಲುಗಾಡಬೇಕು. ಇಲ್ಲಿದೆ ಮಾರೆ ಹಿಂದುತ್ವ ಅಂತ ಸ್ವಲ್ಪ ಅವರಿಗೂ ಭಯ ಹುಟ್ಟಿಸುವ ರೀತಿಯಲ್ಲಿ ಜೈಕಾರ ಹಾಕೋಣ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ನನ್ನ ಈ ಮಣ್ಣಿಗೆ ಕರೆದಕ್ಕೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಕೇರಳ ಯಾವತ್ತೂ ಅದು ಇನ್ನೊಮ್ಮೆ ಹಿಂದುತ್ವದ ಭದ್ರಕೋಟೆಯಾಗಿ ಮೆರಿಲಿ ಅಂತ ಧನ್ಯವಾದಗಳು. ಜೈ ಹಿಂದೂಸ್ತಾನ್. ಮೈಮನ ರೋಮಾಂಚನಗೊಳ್ಳುವಂತಹ ಇತಿಹಾಸಗಳು ನಮ್ಮ ಸನಾತನದ ನೆತ್ತರಿನ ಶ್ರೇಷ್ಠತೆಯನ್ನು ತಮ್ಮ ಜ್ಞಾನಧಾರೆಯ ಮುಖಾಂತರ ಸಿಂಪಡಿಸಿದ ಸಹನಾ ಕುಂದರ್ ಸೂಡ ಇವರಿಗೆ ಮಂಜೇಶ್ವರ ಮಂಡಳದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಸಮಸ್ತ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಮಯದ ಅಭಾವವನ್ನು ಗಮನಿಸಿಕೊಂಡು ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾಪನಗೊಳ್ಳಲಿದೆ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಪ್ರಸಾದ ವ್ಯವಸ್ಥೆಯೂ ಇದೆ. ಎಲ್ಲರೂ ಕೂಡ ಯಾರು ಕೂಡ ಹೋಗಬಾರ್ದಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ವಿಜಯ್ ಕುಮಾರ್ ಇವರಿಂದ ಗೌರವದ ಮಾತುಗಳು. ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ವಿಜಯ್ ಕುಮಾರ್ ಕೆ ಇವರನ್ನು ಮಾತಿನ ಮಂಟಪಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಹಿತನುಡಿಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪೂಜ್ಯ ಗುರುದೇವ್ ಮತ್ತು ಸಹನಾ ಕುಂದರ್ ಬಡಾಜೆ ತಂತ್ರಿಗಳು, ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಕರ್ತರು, ಇವರೆಲ್ಲ ಇರುವಾಗ ನಾನು ಭಾಷಣ ಮಾಡುವ ಅಗತ್ಯ ಇಲ್ಲ, ನಾನು ಭಾಷಣ ಮಾಡುವುದೂ ಇಲ್ಲ. ಆದರೆ ಒಂದು ನಿಮಿಷ ನಮ್ಮ ಈ ಕಾರ್ಯಕ್ರಮಕ್ಕಾಗಿ ಕೆಲಸ ಮಾಡಿದಂತಹ ಕಾರ್ಯಕರ್ತರಿಗೆ ನಮನ ಸಲ್ಲಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇಲ್ಲಿದ್ದೇನೆ, ಸ್ಟಾಪ್ ವಾಚ್ ಇಟ್ಟಿದ್ದೇನೆ, 3 ಮಿನಿಟ್ನಲ್ಲಿ ಮುಗಿಸ್ತೇನೆ. ಯಾಕಂದರೆ ಇಷ್ಟು ಮಧುರವಾದ ಪ್ರೇರಣಾದಾಯಕವಾದ ಭಾಷಣವನ್ನು ಕೇಳಿ ಪಾಯಸ ತಿಂದ ಹಾಗೆ ಆಗಿ ಉಪ್ಪಿನಕಾಯಿ ತಿಂದ ಹಾಗೆ ಆಗಬಾರದು ಲಾಸ್ಟಿಗೆ. ಹಾಗಾಗಿ 3 ನಿಮಿಷ ನನಗೆ ಸಮಯ ಕೊಡಿ. ಸ್ಟಾಪ್ ವಾಚಿಗೆ ಸ್ಟಾರ್ಟ್ ಮಾಡಿದ್ದೇನೆ. ಇದೇ SIT ಹೈಸ್ಕೂಲ್ನಲ್ಲಿ 8, 9, 10 ಮಾಡಿ 1967ಕ್ಕೆ ನಾನು ಇಲ್ಲಿಂದ ಪಾಸಾದೆ. ಅಲ್ಲಿ ಕಲಿಸುವಾಗ ವಾಸ್ಕೋ ಡ ಗಾಮ ಭಾರತವನ್ನು ಹುಡುಕಿಕೊಂಡು ಬಂದ ಅಂತ ನಮಗೆ ಕಲಿಸಿದ್ದು. ಮತ್ತೆ ಗೊತ್ತಾದ ಈಗ ರೀಸೆಂಟಾಗಿ ಓದುವಾಗ ವಾಸ್ಕೋ ಡ ಗಾಮ ಪೋರ್ಚುಗಲ್ನಿಂದ ಬಂದು ಆಫ್ರಿಕಾದಲ್ಲಿ ತುಳುನ ಹೇಳ್ತಾರೆ ನಟ್ಟ ತಿರುಗೊಂದಿತ್ತೆ, ಇನ್ನು ಮುಂದೆ ಎಲ್ಲಿ ಹೋಗೋದು ಗೊತ್ತಿಲ್ಲ ಅವನಿಗೆ. ಆಗ ಗುಜರಾತಿನಿಂದ ವರ್ಷಂಪ್ರತಿ ಹೋಗುವ ಒಬ್ಬ ವಾಣಿಜ್ಯದವ ವ್ಯಾಪಾರಿ ಅವನು ಕೇಳಿದ, ಏನಪ್ಪ ನಿನ್ನ ಮುಖ ಸಪ್ಪೆ ಆಗಿದೆ ಅಂತ. ನನಗೆ ಭಾರತಕ್ಕೆ ಹೋಗಬೇಕು ದಾರಿ ಗೊತ್ತಾಗೋದಿಲ್ಲ ಅಂತ. ಅವನು ಹೇಳಿದ, ನಾನು 25 ವರ್ಷದಿಂದ ಪ್ರತಿ ವರ್ಷ ಬರ್ತಾ ಇದ್ದೇನೆ, ಪ್ರತಿ ವರ್ಷ ಹೋಗ್ತಾ ಇದ್ದೇನೆ, ನನ್ನೊಂದಿಗೆ ಬಾ, ನನಗೆ ದಾರಿ ತೋರಿಸ್ತೇನೆ. ಅವನು ಕರ್ಕೊಂಡು ಬಂದದ್ದು. ಆದರೆ ನಮಗೆ ಹೇಳಿದ್ದು ವಾಸ್ಕೋ ಡ ಗಾಮ ಭಾರತದ ದೇಶದ ರಸ್ತೆ ಕಂಡುಹಿಡಿದ, ಸಮುದ್ರ ರಸ್ತೆ ಕಂಡುಹಿಡಿದ ಅಂತ ಅಲ್ಲ. ಈಗ ಮೊನ್ನೆ ಇದರಲ್ಲಿ ಟಿವಿಯಲ್ಲಿ ಬಂದಿತ್ತು, ಆಫ್ರಿಕಾದ ಪಿರಮಿಡ್ಗಳಲ್ಲಿ ಒಂದು ಬರೆದಿದ್ದಂತೆ ಸಿಕಾಯಿ ಕೋರನ್ ಅಂತ. ಅದು ಯಾರಿಗೆ ಗೊತ್ತಾಗಲಿಲ್ಲ ಯಾವ ಭಾಷೆಯಲ್ಲಿ. ಈಗ ಗೊತ್ತಾಗಿರೋದು ಬ್ರಾಹ್ಮಿ ಲಿಪಿ, ತಮಿಳ್ ಬ್ರಾಹ್ಮಿ ಲಿಪಿಲಿ ಬರೆದದ್ದು. 2000 ವರ್ಷಕ್ಕೆ ಮೊದಲು ಇಲ್ಲಿಂದ ವ್ಯಾಪಾರಿಗಳು ಹೋಗಿ ಅಲ್ಲಿನ ಪಿರಮಿಡ್ನಲ್ಲಿ ಅವನ ಹೆಸರು ಬರೆದಿದ್ದ. 1 ಅಲ್ಲ 10 ಸಾರಿ 10 ಪಿರಮಿಡ್ನಲ್ಲಿ ಬರೆದಿದ್ದಾನೆ. ಅಂದರೆ 2000 ವರ್ಷಕ್ಕೆ ಮೊದಲು ನಮ್ಮ ಜನಗಳು ಸಮುದ್ರ ಮೂಲಕ ಈಜಿಪ್ಟಿಗೆ ಹೋಗಿದ್ದಾರೆ, ಕಂಬೋಡಿಗೆ ಹೋಗಿದ್ದಾರೆ, ಬಹಳಷ್ಟು ದೊಡ್ಡ ವಿಷ್ಣು ಮಂದಿರ ಮಾಡಿದ್ದಾರೆ ಆಂಕೋರ್ ವಾಟ್ನಲ್ಲಿ. ಇದು ನಮಗೆ ಹೇಳಿ ತಿಳಿಸಿಲ್ಲ. ಹಾಗಾಗಿ ನಮಗೆ ನಮ್ಮ ಧರ್ಮದ, ನಮ್ಮ ದೇಶದ ಬಗ್ಗೆ ಕೀಳರಿಮೆ. ಅದಕ್ಕೊಂದು ಕತೆ ಇದೆ. ಒಂದು ಗಿಡುಗ ಕೋಳಿಗೂಡಿನಲ್ಲಿ ಮರಿ ಇಟ್ಟಿತು. ಕೋಳಿ ಮರಿಗಳೊಂದಿಗೆ ಅದು ಮರಿ ಆಯಿತು, ನಡೀತಾ ಇತ್ತು, ಕೋಳಿಗಳೊಂದಿಗೆ ನೋಡ್ತಾ ಇತ್ತು.
ಒಂದು ದಿನ ಗಿಡಗನ ಮೇಲೆ ನೋಡ್ತಾ ಇದ್ದಾಗ ಹೇಳಿ ನನಗೂ ಕೂಡ ಅದೇ ಥರ ನನಗೆ ಹೋಗಬೇಕು. ಆಗ ಕೋಳಿ ಮರಿ ಹೇಳಿದ್ದಂತೆ, ನೀನು ಕೋಳಿ ಮರಿ, ನಿನಗೆ ಹಾರಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಅದನ್ನು ನಂಬಿ ಗಿಡುಗನ ಮರಿ ಕೋಳಿಯಾಗಿ ಬದುಕಿತು. ಹಾಗಾಗಿ ನಮ್ಮ ದೇಶದ ಬಗ್ಗೆ ನಮಗೆ ಕೀಳರಿಮೆ ಇದ್ದಿದ್ದರಿಂದ ನಾವು ಶ್ರೇಷ್ಠ ಆಗಲಿಲ್ಲ ಇಷ್ಟವರೆಗೆ. ಈಗ ಸಾಧ್ಯ ಆಗ್ತದೆ. ಅದಕ್ಕೆ ಕಾರಣ ನಮ್ಮ ಇಲ್ಲಿ ಕಾರ್ಯಕರ್ತರು ನಡೆಸುವಂಥ ಹಿಂದೂ ಸಂಗಮ. ಇದು ಇಷ್ಟು ವಿಜೃಂಭಣೆ ನಡೀಬೇಕಾದರೆ ನೀವೇ ಆಲೋಚನೆ ಮಾಡಿ ಎಷ್ಟೊಂದು ಕೆಲಸ ಇದರ ಹಿಂದೆ ನಡೆದಿರಬೇಕು. ಹಾಗಾಗಿ ಹರೀಶ್ ಮಾಡ ಹೇಳಿದ ಹಾಗೆ ನನ್ನ ಕರ್ತವ್ಯ ಇಲ್ಲಿ ಗೌರವಾಧ್ಯಕ್ಷ ಕರ್ತವ್ಯಲ್ಲಿ ಅಧ್ಯಕ್ಷರ ಮೂಲಕವಾಗಲೂ ಅದರ ಕರ್ತವ್ಯ ಎಲ್ಲ ಕಾರ್ಯಕರ್ತರಿಗೆ ನಾನು ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರೂ ಸ್ವಂತ ಜವಾಬ್ದಾರಿ ಮೇಲೆ ಅವರವರ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೆ ಈ ಹಿಂದೂ ಸಂಗಮ ಮಂಜೇಶ್ವರದ ವತಿಯಿಂದ ಕೈ ಮುಗಿದು ನಮನ, ಧನ್ಯವಾದಗಳು. ಇವರು ಸ್ವಾಮಿಗಳು ಹೇಳಿದ್ದು, ಸಹನಾ ಕುಂದರ್ ಹೇಳಿದ್ದು, ಇದನ್ನೆಲ್ಲ ನಾವು ಒಂದು 5% ಆದರೂ ನಮ್ಮ ಜೀವನದಲ್ಲಿ ಅಳವಡಿಸಿದರೆ ಹಿಂದೂ ಸಂಸ್ಕೃತಿ ಉಳಿಯುತ್ತದೆ. ಯಾಕಂದರೆ ಭಾರತೀಯ ಸಂಸ್ಕೃತಿ ಅಂದರೆ ಹಿಂದೂ ಸಂಸ್ಕೃತಿ. ಸಹನಾ ಹೇಳಿದಾಗೆ ಇದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ, ಆದ್ದರಿಂದ ಡೇಟ್ ಆಫ್ ಡೆತ್ ಕೂಡ ಇರಬಾರ್ದು. ಅದರ ಜವಾಬ್ದಾರಿ ನಮ್ಮ ಎಲ್ಲ ಮಾತೆಯರ ಮೇಲಿದೆ. ಅದೆಲ್ಲ ಮಾಡಿ ನಾವು ಮುಂದುವರಿಯೋಣ. ಇನ್ನು ಇದು ಬರೀ ಸಮಾರಂಭಕ್ಕೆ ಅದಕ್ಕೆ ಮೀಸಲಿಡುವುದು ಬೇಡ. ಮನೆಗಳಲ್ಲಿ ನಮ್ಮ ದೇಶದ ಬಗ್ಗೆ, ಯಾಕಂದರೆ ಈಗ ದುಬೈ ಅವರು ನೆನೆಸಿರ್ಲಿಕ್ಕಿಲ್ಲ ಅಲ್ಲಿ ಒಂದು ಯುದ್ಧ ಆಗ್ತದೆ ಅಂತ. ಹಾಗೆ ನಾವು ನೆನೆಸುವುದಿಲ್ಲ ಇಲ್ಲಿ ಯುದ್ಧ ಆಗ್ತದೆ. ನಮ್ಮ ಯುದ್ಧ ಆಕ್ರಮಣ ಹೊರಗಿಂದ ಬೇಕಾಗಿಲ್ಲ, ಒಳಗಿಂದಲೇ ಆಗ್ಬೋದು. ಅದಕ್ಕೆ ನಾವು ನಮ್ಮ ದೇಶವನ್ನು ಸದೃಢ ಮಾಡಿ, ಸ್ವಾಮೀಜಿಗಳು ಹೇಳಿದ IAS ಆಫೀಸರ್, IPS ಆಫೀಸರ್, ಸೈನ್ಯಾಧಿಕಾರಿಗಳಾಗಿ ನಮ್ಮ ಯುವಕರನ್ನು, ಯುವತಿಯರನ್ನು ಅವರನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಸಮಾಜ ಸದೃಢವಾಗ್ತದೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಉಳಿಯುತ್ತದೆ. ಎಲ್ಲರಿಗೂ ನಮಸ್ಕಾರಗಳು. ಕಾರ್ಯಕರ್ತರಿಗೆ ಇನ್ನೊಮ್ಮೆ ನಮನಿಸ್ತಾ ಬೋಲೋ ಭಾರತ್ ಮಾತಾ ಕಿ ಜೈ. ಸಮಯದ ಅಭಾವವನ್ನು ಗಮನಿಸಿಕೊಂಡು ಸೇವಾ ಜವಾಬ್ದಾರಿಯನ್ನು ಅರಿತುಕೊಂಡು ಸಹಕಾರ ಕೊಟ್ಟಂತಹ ಸರ್ವರಿಗೂ ವಂದನೀಯಗಳನ್ನು ಸಲ್ಲಿಸಿದಂತಹ ಶ್ರೀಯುತ ವಿಜಯ್ ಕುಮಾರ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿಗಳು, ಅಭ್ಯಾಗತರು ಮೌನದಲ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಸೂಚಿಸ್ತಾ ಇದ್ದು, ಈ ಒಂದು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಇದೀಗ ವಂದನಾರ್ಪಣೆ ನಡೆಯಲಿಕ್ಕಿದೆ. ಹಿಂದೂ ಸಂಗಮ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಮಹಾಬಲೇಶ್ವರ ಇವರಿಂದ ವಂದನಾರ್ಪಣೆಯ ಮಾತುಗಳು. ಪ್ರೀತಿಪೂರ್ವಕವಾಗಿ ಮಾತಿನ ಮಂಟಪಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಹಿನ್ನೆಲೆಯಲ್ಲಿ ಆಯೋಜಿಸಲಾದ ಮಂಜೇಶ್ವರದ ಹಿಂದೂ ಸಮಾಜಕ್ಕೆ ಹೊಸ ದಿಕ್ಸೂಚಿಯನ್ನು ಕಲ್ಪಿಸಿಕೊಟ್ಟಂತಹ ಐತಿಹಾಸಿಕ ವಿರಾಟ್ ಹಿಂದೂ ಸಂಗಮದಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಮಾರ್ಗದರ್ಶನ ನೀಡಿದಂತಹ ಗುರುಪುರ ವಜ್ರದೇಹಿ ಮಠದ ಪರಮಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಪಾದಚರಣೆಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಮಂಜೇಶ್ವರದ ಹಿಂದೂ ಸಂಗಮದ ರಕ್ಷಾಧಿಕಾರಿಯಾಗಿ ನಮ್ಮೆಲ್ಲ ಕಾರ್ಯಗಳಿಗೆ ಮಾರ್ಗದರ್ಶನ ಮಾಡಿದ, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಗಳು ಬಡಾಜಬೂಡು ಇವರಿಗೂ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವಿರಾಟ್ ಹಿಂದೂ ಸಂಗಮದಲ್ಲಿ ಸುಸಂಘಟಿತ ಹಿಂದೂ ಸಮಾಜದ ಅನಿವಾರ್ಯತೆ ಬಗ್ಗೆ, ಹಿಂದೂ ಧರ್ಮದ ಶ್ರೇಷ್ಠತೆಗಳ ಬಗ್ಗೆ ನಮಗೆಲ್ಲರಿಗೂ ಮನಮುಟ್ಟುವ ರೀತಿಯಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಿದ ಪ್ರಖರ ವಾಗ್ಮಿ, ನ್ಯಾಯವಾದಿ ಸಹನಾ ಕುಂದರ್ ಅವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಸಂಘಟಿತ ಹಿಂದೂ ಸಮಾಜದ ಧ್ಯೇಯೋದ್ದೇಶದೊಂದಿಗೆ ಹಮ್ಮಿಕೊಂಡಂತಹ ಈ ವಿರಾಟ್ ಹಿಂದೂ ಸಂಗಮದ ಅಧ್ಯಕ್ಷರಾಗಿದ್ದುಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಚಾಲಕ ಶಕ್ತಿಯಂತೆ ಶ್ರಮವಹಿಸಿದ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಮೋಹನ್ ಶೆಟ್ಟಿ ತೂಮಿನಾಡು ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮುಂಚೂಣಿಯಲ್ಲಿದ್ದುಕೊಂಡು ಎಲ್ಲ ವಿಧದ ಸಹಕಾರವನ್ನು ನೀಡುತ್ತಿರುವ, ಇಂದಿನ ಸಂಪೂರ್ಣ ಕಾರ್ಯಕ್ರಮಗಳಿಗೆ ಸ್ಥಳಾವಕಾಶ ಜೊತೆಗೆ ವಸ್ತುರೂಪದ ಸಹಕಾರವನ್ನು ಕೊಟ್ಟು ಸಹಕರಿಸಿದ ಇಂದಿನ
ಇಂದು ನಡೆದಂಥ ಭವ್ಯ ಶೋಭಾಯಾತ್ರೆಗೆ ಧ್ವಜಹಸ್ತಾಂತರದ ಮೂಲಕ ಚಾಲನೆಯನ್ನು ಕೊಟ್ಟಂತಹ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಿಂದೂ ಸಂಗಮದ ಕಾರ್ಯಾಧ್ಯಕ್ಷರಾಗಿದ್ದುಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಂದರ್ಭೋಚಿತ ಸಲಹೆ ಸೂಚನೆಗಳು ನೀಡಿದ ಪ್ರೋತ್ಸಾಹಿಸಿದ ಭಾರತೀಯ ನೌಕಾದಳದ ನಿವೃತ್ತ ಕಮಾಂಡರ್ ಶ್ರೀ ವಿಜಯ್ ಕುಮಾರ್ ಕಣ್ವತೀರ್ಥ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮಂಜೇಶ್ವರದಲ್ಲಿ ಮಾತೃಶಕ್ತಿಯನ್ನು ಸಂಘಟಿಸಿಕೊಂಡು ಮಾತೆಯರ ಸಾಮೂಹಿಕ ವಂದೇ ಮಾತರಂ ಗಾಯನ, ಆದರ್ಶ ವ್ಯಕ್ತಿತ್ವಗಳ ವೇಷ ಹಾಕುವಿಕೆ ಸಹಿತ ವಿವಿಧ ಕಾರ್ಯಕ್ರಮಗಳ ಮೇಲುಸ್ತುವಾರಿ ವಹಿಸಿಕೊಂಡು ಹಿಂದೂ ಸಂಗಮದ ಯಶಸ್ಸಿಗೆ ಸಹಕರಿಸಿದ ಮಂಜೇಶ್ವರ ಪಂಚಾಯತ್ ಮಾತೃಶಕ್ತಿ ಸಂಚಾಲಕಿಯಾದ ಶ್ರೀಮತಿ ಶಶಿಕಲಾ ಮಾಡ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಜರುಗಿದ ಭವ್ಯ ಶೋಭಾಯಾತ್ರೆಗೆ ಮೆರುಗು ನೀಡಿದ ಮಂಜೇಶ್ವರ ಪಂಚಾಯತ್ ವ್ಯಾಪ್ತಿಯ ವಿವಿಧ ಬಾಲಗೋಕುಲಗಳು ಮತ್ತು ಸಂಘ ಸಂಸ್ಥೆಗಳ ಕುಣಿತ ಭಜನಾ ತಂಡಗಳ ಮಕ್ಕಳಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸಾಂಪ್ರದಾಯಿಕ ಹುಲಿವೇಷಗಳೊಂದಿಗೆ ಶೋಭಾಯಾತ್ರೆಗೆ ಶೋಭೆ ತಂದುಕೊಟ್ಟಂತಹ ಹುಲಿವೇಷ ತಂಡಗಳ ಕಲಾವಿದರಿಗೆ ಮೇಲುಸ್ತುವಾರಿ ವಹಿಸಿದ ಗ್ರಾಮ ಸಮಿತಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆದರ್ಶ ವ್ಯಕ್ತಿತ್ವಗಳ ವೇಷಗಳನ್ನು ಧರಿಸಿಕೊಂಡು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತಹ ವೇಷಧಾರಿ ಮಕ್ಕಳಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದ ಪಠಣದ ಮೂಲಕ ಈ ಕಾರ್ಯಕ್ರಮಕ್ಕೆ ದೈವೀ ಶಕ್ತಿಯ ಸ್ಪರ್ಶ ನೀಡಿದ ಶ್ರೀ ಶಂಕರನಾರಾಯಣಮಯ್ಯ ಐಲ ನೇತೃತ್ವದ ವೇದ ವಟುಗಳಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಚಾರ ವ್ಯವಸ್ಥೆಯಲ್ಲಿ ಸಹಕರಿಸುತ್ತಿರುವ ಮಾಧ್ಯಮ ಪ್ರತಿನಿಧಿಗಳಿಗೆ, ರಕ್ಷಣಾ ವಿಭಾಗದಲ್ಲಿ ಸಹಕರಿಸುತ್ತಿರುವ ಆರಕ್ಷಕ ವಿಭಾಗದವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಂಜೇಶ್ವರ ಹಿಂದೂ ಸಂಗಮ ಕಾರ್ಯಕ್ರಮಗಳಿಗೆ ಸ್ಥಳಾವಕಾಶ ಕಲ್ಪಿಸಿದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರಿಗೆ, ಸಾಲಾಡಳಿತ ಮಂಡಳಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಮಾತೃಶಕ್ತಿ ಸಮಿತಿ ಸದಸ್ಯರಿಗೆ, ವಿವಿಧ ಗ್ರಾಮ ಸಮಿತಿ ಸದಸ್ಯರಿಗೆ, ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದ ಕಾರ್ಯಕ್ರಮದ ವಿಶ್ರಮಿಸುತ್ತಿದ್ದೇನೆ. ಸೇರಿರುವಂತಹ ಸರ್ವ ಸಮಸ್ತರಿಗೂ ಮಾತಿನ ಮುಖಾಂತರ ವಂದನಾರ್ಪಣೆಗಳನ್ನು ಸಲ್ಲಿಸಿದಂತಹ ಮಹಾಬಲೇಶ್ವರ ಇವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅತಿಥಿಗಳು ವೇದಿಕೆಯಿಂದ ನಿರ್ಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಮೂಡನದಿ ಮೂಡಿರುವಂತಹ ಬಾನಭಾಸ್ಕರನು ಪಡುವ ನದಿ ಅಸ್ತಂಗತವಾಗುವಂತಹ ಸಂದರ್ಭ, ಕೃಷ್ಣ ಪವಡಿಸಿದ ಲಕ್ಷಾನುಲಕ್ಷ ಗೋವುಗಳ ಕಾಲಿನ ಕರಪುಟದಿಂದ ಗೋಧೂಳಿ ಎದ್ದಂತಹ ಪವಿತ್ರವಾದಂತಹ ಗೋಧೂಳಿಯ ಲಗ್ನದಲ್ಲಿ ಸನಾತನವಾದ ಐಕ್ಯತೆಗಾಗಿ ಅಸ್ತಿತ್ವಕ್ಕಾಗಿ ಸಂಪನ್ನಗೊಂಡಂತಹ ಸರ್ವ ಸಮಸ್ತ ಹಿಂದೂಗಳಿಗೂ ಮತ್ತೊಮ್ಮೆ ಆಯೋಜಕರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ಸರ್ವರಿಗೂ ಶಿರಬಾಗಿ ನಮನಗಳನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸಾದದ ಫಲಹಾರದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಆನಂತರ ಈ ಒಂದು ಹಿಂದೂ ಸಂಗಮದ ಭವ್ಯ ವೇದಿಕೆಯಲ್ಲಿ ಸನಾತನದ ಸಂಸ್ಕೃತಿಯನ್ನು ಸಾರುವಂತಹ ತುಳುನಾಡ ವೈಭವ ಚಂದ್ರಹಾಸ್ಯ ಮುಗುಳ್ಯ ಇವರ ಸಾರಥ್ಯದಲ್ಲಿ ಈ ವೇದಿಕೆಯಲ್ಲಿ ಪ್ರಸ್ತುತವಾಗಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಸದ್ಭಕ್ತ ಶ್ರದ್ಧೆಯ ಸಜ್ಜನ ಹಿಂದೂ ಬಂಧುಗಳು, ಅದೇ ರೀತಿ ಶ್ರದ್ಧೆಯ ತಾಯಂದಿರು ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಜ್ಜನ ಬಂಧುಗಳು ಹಾಗೂ ತಾಯಂದಿರ ಗಮನಕ್ಕೆ, ಮೈದಾನದ ಹಿಂಭಾಗದಲ್ಲಿ ಗೋ ಉತ್ಪನ್ನಗಳು ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಒಳಗೊಂಡಂತಹ ಪುಸ್ತಕಗಳ ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ. ಸಜ್ಜನ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಮೈದಾನದ ಹಿಂಭಾಗದಲ್ಲಿ ಗೋ ಉತ್ಪನ್ನಗಳು ಮತ್ತು ರಾಷ್ಟ್ರೀಯ ವಿಚಾರಧಾರೆಗಳುಳ್ಳ ಪುಸ್ತಕಗಳ ಮಾರಾಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಸಜ್ಜನ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ದಯವಿಟ್ಟು ಆಗಮಿಸಿರತಕ್ಕಂಥ ಸಜ್ಜನ ಬಂಧುಗಳು ತಾಯಂದಿರಲ್ಲಿ ಕಳಕಳಿಯ ವಿನಂತಿ, ಕಾರ್ಯಕ್ರಮ ಮುಕ್ತಾಯ ಆಗಿಲ್ಲ. ಈ ವೇದಿಕೆಯಲ್ಲಿ ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸನಾತನ ಭಾರತೀಯ ಪರಂಪರೆಯನ್ನು ಪ್ರತಿಬಿಂಬಿಸುವಂತಹ ವೈವಿಧ್ಯಪೂರ್ಣವಾದ ಕಾರ್ಯಕ್ರಮ ಭರತ ವೈಭವ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ಹಿಂದೂ ಸಂಗಮದ ಭಾಗವಾಗಿರುವಂಥ ಈ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಕೂಡ ವೀಕ್ಷಿಸೋಣ, ಅದರಿಂದ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ಪಡೆಯೋಣ ಎಂಬ ಕಳಕಳಿಯ ಪ್ರಾರ್ಥನೆಯನ್ನು ತಮ್ಮ ಮುಂದಿಡ್ತಾ ಇದ್ದೇವೆ.
ಜೊತೆಗೆ ಉಪಹಾರದ ವಿತರಣೆ ಆಗ್ತಾ ಇದೆ. ದಯವಿಟ್ಟು ಸಜ್ಜನ ಬಂಧುಗಳು, ತಾಯಂದಿರು, ಪುಟಾಣಿ ಮಕ್ಕಳು ಈ ಉಪಹಾರವನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ ನಂತರ ತಮ್ಮ ಈ ಒಂದು ಆಸನದಲ್ಲಿ ಸ್ವಸ್ಥಾನದಲ್ಲಿ ಉಪಸ್ಥಿತರಾಗಬೇಕಾಗಿ ಕಳಕಳಿಯ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದಿಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ, ಉಪಹಾರವನ್ನು ಸ್ವೀಕರಿಸಿದ ಎಲ್ಲ ಸಜ್ಜನ ಬಂಧುಗಳು, ತಾಯಂದಿರು ಮತ್ತೆ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಈ ಭರತ ವೈಭವ ಕಾರ್ಯಕ್ರಮವನ್ನು ಅದನ್ನು ಕಣ್ತುಂಬಿಕೊಳ್ಳಬೇಕು. ಅದರಿಂದ ನಾವೆಲ್ಲರೂ ಕೂಡ ಪ್ರೇರಣೆಯನ್ನು ಪಡೆದುಕೊಳ್ಳಬೇಕಾಗಿ ಹಿಂದೂ ಸಂಗಮ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮಂಜೇಶ್ವರ ಬೃಹತ್ ಹಿಂದೂ ಸಂಗಮದ ಈ ಒಂದು ಭವ್ಯವಾದ ಸುಂದರವಾದ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂತಹ ಶ್ರೀಯುತ ಲಕ್ಷ್ಮಣ್ ಭಕ್ತ ನೇತೃತ್ವದ ಫ್ರೆಂಡ್ಸ್ ಅರೇಂಜರ್ಸ್ ಮಂಜೇಶ್ವರ ಇವರಿಗೆ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಹಿಂದೂ ಸಂಗಮಕ್ಕೆ ಸಂಬಂಧಿಸಿದ ಸಾಹಿತ್ಯಗಳು, ಬ್ಯಾನರ್ಗಳನ್ನು ಸಕಾಲದಲ್ಲಿ ಮುದ್ರಿಸಿಕೊಟ್ಟಂತಹ ಫ್ಲೆಕ್ಸ್ ಇಮೇಜ್ ಉಪ್ಪಳ ಇದರ ಮುದ್ರಣ ಸಂಸ್ಥೆಯ ಮಾಲಕರಾದಂತಹ ಶ್ರೀಯುತ ದೇವರಾಜ್ ಹೊಸಂಗಡಿ ಇವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಉತ್ತಮವಾದ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ STS ಮಾಡದ ಪ್ರವೀಣ್ ಮಾಡ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ಸುಂದರ ವೇದಿಕೆಗೆ ಪೂರಕವಾದಂತಹ ಶಾಮಿಯಾನ ಆಸನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಸುವಿಧಾ ಎಂಟರ್ಪ್ರೈಸಸ್ ತುಮಿನಾಡು ಇದರ ಮಾಲಕರಾದಂಥ ಶ್ರೀಯುತ ರಾಜೇಶ್ ತುಮಿನಾಡು ಅವರಿಗೆ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃದಯಾಂತರಾಳದ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಉಪಹಾರದ ತಯಾರಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಶ್ರೀಯುತ ಕೇಶವ ಭರ್ವತ್ತಾಯ ಬಡಾಜೆ ಹಾಗೂ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆ ಹಾಗೂ ಪರಿಸರ ಪ್ರದೇಶದ ಅಲಂಕಾರದಲ್ಲಿ ಸಹಕರಿಸಿದ ಎಲ್ಲ ಗ್ರಾಮ ಸಮಿತಿಗಳ ಕಾರ್ಯಕರ್ತರಿಗೆ ಸ್ವಚ್ಛತೆ, ಆಹಾರ ವಿತರಣೆ ಸಹಿತ ವಿವಿಧ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸಿದಂತಹ ಸಮಸ್ತ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಗಮ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ಚಿತ್ರೀಕರಣದಲ್ಲಿ ಸಹಕರಿಸಿದ ನಮ್ಮ ಮೀಡಿಯಾ ತಂಡದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಜ್ಜನ ಬಂಧುಗಳಲ್ಲಿ, ತಾಯಂದಿರಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಪಹಾರ ಸೇವನೆಯ ಬಳಿಕ ದಯವಿಟ್ಟು ವೇದಿಕೆಯ ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕು. ಈ ಒಂದು ಸುಂದರವಾದ ಭವ್ಯವಾದ ವೇದಿಕೆಯಲ್ಲಿ ನಮ್ಮ ಭಾರತೀಯ ಸನಾತನ ಪರಂಪರೆಯನ್ನು ಪ್ರತಿಬಿಂಬಿಸುವಂತಹ ಸುಂದರವಾದ ವೈವಿಧ್ಯಪೂರ್ಣವಾದ ಕಾರ್ಯಕ್ರಮ ಭರತ ವೈಭವ ಈ ವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ಎಲ್ಲ ಸಜ್ಜನ ಬಂಧುಗಳು, ತಾಯಂದಿರು ಈ ಸುಂದರವಾದ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದರಿಂದ ಪ್ರೇರಣೆಯನ್ನು ಪಡೆದುಕೊಳ್ಳಬೇಕು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ನಿಮ್ಮ ಮುಂದಿಡ್ತಾ ಇದ್ದೇವೆ. Once again, hal, che, hal, che. Monitor on circle, monitor. Che, hal, che. Once again, hal, che. Once again, hal. Che, hal. Once again, hal, che. Your light and sharp paper, sharp. Che, hal, che. Once again, hal, che. Om Shri Gurubhyo Namah, che, hal. Okay, yes, done.
ಮಂಜೇಶ್ವರದ ಮಟ್ಟಿಗೆ ಐತಿಹಾಸಿಕವೆನಿಸಿರುವಂತಹ ಈ ಒಂದು ಬೃಹತ್ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಸುವುದಕ್ಕೆ ನಮಗೆ ಸ್ಥಳಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ, ಜೊತೆಗೆ ಶಾಲಾಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಹಿಂದೂ ಸಂಗಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆಗಮಿಸಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳು ತಾಯಂದಿರಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಪಹಾರ ಸ್ವೀಕರಿಸಿದಂಥ ಎಲ್ಲ ಸಜ್ಜನ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಆಸನವನ್ನು ಸ್ವೀಕರಿಸಬೇಕು. ಮುಂದಕ್ಕೆ ಈ ಭವ್ಯವಾದ ವೇದಿಕೆಯಲ್ಲಿ ನಡೆಯಲಿರುವಂತಹ ಸುಂದರವಾದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಅದರಿಂದ ಸ್ಫೂರ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಕಳಕಳಿಯ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮುಂದಿಡ್ತಾ ಇದ್ದೇವೆ. Second hal onchuru kalipadawe. Okay. ಓಂ ಶ್ರೀ ಗುರುಭ್ಯೋ ನಮಃ. ಸೊ ಬಂದಂತಹ ಎಲ್ಲ ಹಿಂದೂ ಬಾಂಧವರನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹೆಚ್ಚೇನು ಹೇಳಬೇಕಂತ ಏನಿಲ್ಲ. ಇವತ್ತಿನ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ನನ್ನ ಗುರು ಸಮಾನರಾಗಿರುವಂತಹ ವಜ್ರದೇಹಿ ಗುರುಪುರಮಠದ ರಾಜಶೇಖರಾನಂದ ಸ್ವಾಮೀಜಿಗಳಾಗಿರ್ಬೋದು ಅಥವಾ ನನ್ನ ಸಹೋದರಿ ಸ್ಥಾನದಲ್ಲಿರುವಂತಹ ಸಹನಾ ಕುಂದರಸೂಡ ಅನೇಕ ಮಾತುಗಳನ್ನು ನಿಮ್ಮ ಜೊತೆಯಾಗಿ ಹಂಚಿಕೊಂಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ನಾವು ಈ ಮಾಧ್ಯಮ ರಂಗದಲ್ಲಿ ಇರುವಂತಹ ಸಮಯದಲ್ಲೂ ಕೂಡ ಇದೇ ವಿಚಾರದ ಕುರಿತಾಗಿ ಹಲವು ಬಾರಿ ಚರ್ಚೆಯನ್ನು ಎದುರಿಸುವಂತಹ ವೇಳೆಯಲ್ಲಿ ಸಹನಾ ಆಗಿರ್ಬೋದು ಅಥವಾ ಸ್ವಾಮೀಜಿಗಳ ಜೊತೆಯಲ್ಲಿ ಅನೇಕ ವಿಚಾರಗಳನ್ನು ಚರ್ಚಿಸಿದ್ದಿದೆ. ಆದರೆ ಇವತ್ತು ಹೊಸಂಗಡಿ ಅಥವಾ ಈ ಮಂಜೇಶ್ವರದ ಮಣ್ಣಿನಲ್ಲಿ ಹಿಂದೂ ಸಂಗಮವಾಗಿದೆ ಅನ್ನುವಂಥದ್ದನ್ನು ಕಣ್ಣಾರೆ ಕಂಡಾಗ ಖುಷಿ ಆಗ್ತಾ ಇದೆ. ಬಂದಂತಹ ಎಲ್ಲ ನನ್ನ ಬಂಧುಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ನೀವುಗಳು ಬಂದಿರುವಂಥದ್ದು ಇದು ಯಾರದ್ದೋ ಮನೆಯ ಕಾರ್ಯಕ್ರಮಕ್ಕಲ್ಲ. ತಾವುಗಳು ಬಂದಿರುವಂಥದ್ದು ಮತ್ತು ತಮ್ಮ ಸ್ವಂತ ನಿರ್ಧಾರದಿಂದ ಒಂದು ಹುಮ್ಮಸ್ಸಿನಿಂದ ತಾವುಗಳು ಇಷ್ಟು ಸಾಗರ ಮಟ್ಟದಲ್ಲಿ ಸೇರಿದ್ದೀರಾ. ಕಾರಣ ನಾವುಗಳು ಹಿಂದೂ ಅನ್ನುವಂಥ ರಕ್ತ ತಮ್ಮ ಎದೆಯಲ್ಲಿ ಬಡಿದೆಬ್ಬಿಸಿದ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ಸಹಸ್ರ ಜನರು ಇಲ್ಲಿ ಸೇರುವಂತಾಗಿದೆ. ಇನ್ನು ಕೆಲವೇ ಸಮಯದಲ್ಲಿ ಈ ವೇದಿಕೆಯ ಮುಖಾಂತರ ಸುಮಾರು 75ಕ್ಕಿಂತಲೂ ಅಧಿಕ ಕಲಾವಿದರನ್ನು ಒಳಗೊಂಡಂತಹ ಸುಮಾರು ಕೇವಲ 1 ಗಂಟೆಯಲ್ಲಿ ಇಡೀ ಭಾರತ ದೇಶದ ಭರತಖಂಡದ ಸಂಸ್ಕೃತಿಯ ಜೊತೆಯಾಗಿ ಮತ್ತು ಆಚಾರ ವಿಚಾರಗಳ ಜೊತೆಯಾಗಿ ಭಾರತ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಚಂದ್ರಹಾಸ್ ಮುಗುಳ್ಳೆಯವರ ಸಾರಥ್ಯದ ದತ್ತಾಂಜನೇಯ ಕಲಾ ಬಳಗ ಕಣ್ವತೀರ್ಥ ಅನ್ನುವಂಥ ಒಂದು ತಂಡ ಒಂದು ಸಣ್ಣ ಮಟ್ಟಿನ ಪ್ರಯತ್ನವನ್ನು ಮಾಡುತ್ತೆ ಅಷ್ಟೇ. ಸ್ಪಷ್ಟವಾಗಿ ಭಾರತದ ನಿಲುವು ಏನು ಅಥವಾ ಭಾರತ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ಒಂದು ಸಂಪೂರ್ಣ ಚಿತ್ರಣವನ್ನು ನಾವು ಈ ವೇದಿಕೆ ಮುಖಾಂತರ ನಿಮ್ಮ ಮುಂದೆ ಇಟ್ಟು 1 ಗಂಟೆಯ ಮುಖಾಂತರ ನಿಮ್ಮನ್ನು ಬದಲಾವಣೆ ಮಾಡ್ತೇವೆ ಅನ್ನುವಂತಹ ಜಂಬ ನಮ್ಮಲ್ಲಿಲ್ಲ. ಆದರೆ ನಮ್ಮಲ್ಲಿರುವಂಥದ್ದಿಷ್ಟೇ, ನಾವು ಕಂಡಿರುವಂತಹ ಭಾರತ ಏನು ಅನ್ನುವಂತಹ ಒಂದು ಸಣ್ಣ ಚಿತ್ರಣವನ್ನು ನಿಮ್ಮ ಜೊತೆಯಾಗಿ ಹಂಚಿಕೊಂಡು ಅದನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ಮಾತ್ರ.
ಏನಾದರೂ ತಪ್ಪುಗಳು ಇದ್ದಲ್ಲಿ ಮೊದಲೇ ಕ್ಷಮೆಯನ್ನು ಕೇಳಿಕೊಳ್ತಾ ಇದ್ದೀವಿ. ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಹೇಳುವ ರೀತಿಯಲ್ಲಿ ಈ ಭಾರತ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ಳೋಣ. ಕುರ್ಚಿಗಳು ಖಾಲಿ ಇವೆ, ನನಗೊತ್ತು. ಇದು ಭರತ ವರ್ಷ ವೈಭವ ಅನ್ನುವಂಥ ಕಾರ್ಯಕ್ರಮವನ್ನು ನಮ್ಮ ಭಾರತ ಏನು ಅನ್ನುವಂಥದ್ದನ್ನು ಸವಿಬರವಾಗಿ 1 ಗಂಟೆಯ ಮುಖಾಂತರ ಈ ವೇದಿಕೆಯ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಒಂದು ತಂಡ ಬರ್ತಾ ಇದೆ. ಜೊತೆಯಾಗಿ ಇದು ಹಿಂದೂ ಸಂಗಮ. ಈ ಕಾರ್ಯಕ್ರಮದ ಕೊನೆಯ ಹಂತದವರೆಗೂ ನಾವು ಜೊತೆಯಾಗಿ ಇರ್ತೀವಿ ಅನ್ನುವಂತಹ ನಂಬಿಕೆಯ ಮೇಲೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕುರ್ಚಿಗಳು ಖಾಲಿಯಾಗಿವೆ ಅಂತ ಹೇಳಿ ಯಾವುದೇ ನಿರಾಸೆಗಳಿಲ್ಲ. ಈಗಾಗಲೇ ಎಲ್ಲರೂ ಕೂಡ ಮತ್ತೊಮ್ಮೆ ಯುವಕರು ಸೇರಿದಂತೆ ಮಾತೆಯಂದಿರು ಕೂಡ ಈ ಕಾರ್ಯಕ್ರಮದಲ್ಲಿ ಮತ್ತೆ ಜೊತೆಯಾಗ್ತಾರೆ. ಆದರೆ ನಾನು ಆಗತಾನೆ ಹೇಳಿರೋ ಪ್ರಕಾರ ಭಾರತ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದರು ಈ ಭಾರತ ಅನ್ನುವಂಥದ್ದು ನನ್ನ ತಾರುಣ್ಯದ ನಂದನವನ, ನನ್ನ ವೃದ್ಧಾಪ್ಯದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಹೋಲಿಸ್ತಾರೆ. ಇವರು ಮಾತ್ರ ಅಲ್ಲ, ಭಾರತ ಅನ್ನುವಂಥದ್ದನ್ನು ನಾವು ಒಂದು ವಿಶಿಷ್ಟ ಅನ್ನುವಂಥ ರೀತಿಯಲ್ಲಿ ಕಾಣ್ತೇವೆ. ಯಾಕಂತ ಹೇಳಿದ್ರೆ ಭಾರತ ಅನ್ನುವಂಥದ್ದು ಅದು 10 ಅಡಿ ಹರಡುವ ಹಿಡಿಹಣತೆಯ ಬೆಳಕಲ್ಲ. ಭಾರತ ಅನ್ನುವಂಥದ್ದು 10 ಅಡಿ ಹರಡುವ ಹಿಡಿಹಣತೆಯ ಬೆಳಕಲ್ಲ, ಬಾನ ನಡುವಿನ ಬೃಹತ್ ಬಾನು. ಅದು ಭವನದ ಬೆಳಕಲ್ಲ, ಅದು ಭುವನದ ಬೆಳಕು ಅನ್ನುವಂಥ ಮಾತಿದೆ. ಯಾಕಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಒಂದು ವಿಶ್ವಗುರು ಆಗುವಂತಹ ಸೂಚನೆಗಳು ಎಲ್ಲಾದರೂ ಸಿಗ್ತಾ ಇದೆಯೋ ಏನೋ ಅನ್ನುವಂತಹ ಮಾತುಗಳು ಕೇಳಿ ಬಂದರೂ ಕೂಡ ನಾವು ಮೊದಲಾಗಿ ತೋರಿಸುವಂಥದ್ದು ಅದು ಭಾರತವನ್ನ. ನಾನೊಬ್ಬ ಭಾರತೀಯ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಕಡೆಗೆ ದಿಕ್ಕನ್ನು ತೋರಿಸ್ಬೋದು. ಆದರೆ ಜರ್ಮನಿನ ಒಬ್ಬ ಪತ್ರಕರ್ತ ಮ್ಯಾಕ್ಸ್ ಮಲ್ಟರ್ ಆತ ತನ್ನ ಬರವಣಿಗೆಯಲ್ಲಿ ಹೇಳ್ತಾನೆ, ಇಡೀ ಜಗತ್ತು ಕತ್ತಲೆಯಲ್ಲಿ ತುಂಬಿರುವಂತಹ ವೇಳೆಯಲ್ಲಿ ನನ್ನ ಬೆರಳು ಬೆಳಕು ಎಲ್ಲಿದೆ ಅನ್ನುವಂತಹ ಹುಡುಕಾಟದಲ್ಲಿ ನನ್ನ ಬೆರಳು ಯಾವುದಾದ್ರೂ ಒಂದು ದಿಕ್ಕನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಭಾರತ ಮಾತ್ರ ಅಂತ ಹೇಳ್ತಾರೆ. ಚೀನಾದ ರಾಯಭಾರಿಯಾಗಿರುವಂತಹ ಹೂಸೋ ಒಂದು ಕಡೆ ಬರೀತಾರೆ, ಇಂಡಿಯಾ ವಾಸ್ ರೂಲ್ಡ್ ಅವರ್ ಕಂಟ್ರಿ. ಚೀನಾವನ್ನ ಸುಮಾರು 2000 ವರ್ಷಗಳ ಕಾಲ ಕೇವಲ ಸಂಸ್ಕೃತಿಯ ಮತ್ತು ಸಾಂಸ್ಕೃತಿಕ ಆಧಾರದಲ್ಲಿ ಚೀನಾವನ್ನು ಆಳ್ವಿಕೆ ಮಾಡಿದಂತಹ ದೇಶ ಯಾವುದು ಅಂತ ಹೇಳಿದ್ರೆ ಅದು ಭಾರತ ಅಂತ ಹೇಳಿ ಚೀನಾದ ರಾಯಭಾರಿ ಬರೀತಾರೆ. ಆದರೆ ನಮಗಿಲ್ಲಿ ನಾವು ಈ ನೆಲದಲ್ಲಿ ಇದ್ದುಕೊಂಡು, ಸಹನಾಗಿರ್ಬೋದು ಶ್ರೀಗಳು ಹೇಳಿದಂತೆ, ಈ ನೆಲದಲ್ಲಿ ಇದ್ದು ನಮಗೆ ಈ ನೆಲದ ಮಹತ್ವಗಳು ಗೊತ್ತಿಲ್ಲ. ಅವತ್ತು ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಜನನಿ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರಿಯಸಿ ಅನ್ನುವಂಥ ಮಾತಿದೆ. ತಾಯಿ ಮತ್ತು ತಾಯಿನಾಡಿಗಿಂತ ಮಿಗಿಲಾಗಿರುವಂಥ ದೇಶ ಮತ್ತೊಂದಿಲ್ಲ. ನಾನು ನನ್ನ ಮಾತಿನ ಮೊದಲಿನಿಂದಲೂ ಇಲ್ಲಿಯ ತನಕ ಕೇವಲ ಭಾರತವನ್ನು ಮಾತ್ರ ಹೊಗಳ್ತಾ ಇದ್ದೇನೆ. RSS ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳುವಂಥದ್ದಿಷ್ಟೇ, ನೀವು ನಿಮ್ಮ ದೇವರನ್ನ ಆರಾಧನೆ ಮಾಡೋದಕ್ಕಿಂತ ಹೆಚ್ಚಾಗಿ ಭಾರತಾಂಬೆಯನ್ನು ಪೂಜಿಸಿ ಅಂತ ಹೇಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಕಾರ್ಯಕ್ರಮವನ್ನು ಗಮನಿಸಿ, ಭಾರತ ಮಾತೆಯ ಫೋಟೋವನ್ನು ಇಟ್ಟು ಅದಕ್ಕೆ ಹೂವನ್ನು ಹಾಕ್ತಾರೆ ಹೊರತು ನಾವು ನಂಬುವಂಥ ಸತ್ಯವನ್ನ ಚಿತ್ತವನ್ನು ಎಲ್ಲೂ ಕೂಡ ನಾವು ಆರಾಧಿಸುವಂಥದ್ದಿಲ್ಲ. ಅಂದರೆ ನಮ್ಮ ಧ್ಯೇಯ ಇರುವಂಥದ್ದು ಅದು ಭಾರತ ಅನ್ನುವಂತಹ ಪ್ರಮುಖ ವಿಚಾರದ ಜೊತೆಯಾಗಿ ಮಾತ್ರ. ಹಾಗಾಗಿ ನಾನು ಮೊದಲಿಗೂ ಕೂಡ ಹೇಳುವಂಥದ್ದು, ಇರುವಷ್ಟು ಪ್ರೀತಿ ಏನಾದರೆ ಇದ್ದರೆ ನಮಗೆ ಮೊದಲಾಗಿರುವಂಥದ್ದು ನಮ್ಮ ತಾಯಿ ಮೇಲಂತೆ. ಜನನಿ ಜನನಿ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರಿಯಸಿ. ತಾಯಿ ಮತ್ತು ತಾಯಿನಾಡಿಗಿಂತ ಮಿಗಿಲಾಗಿರುವಂತಹ ಸ್ವರ್ಗ ಇನ್ನೊಂದಿಲ್ಲ. ಹಾಗಾಗಿ ಸೇರ್ತಾ ಇರುವಂಥ ಮತ್ತು ಈಗಾಗಲೇ ಸೇರಿರುವಂಥ ನನ್ನ ಬಂಧುಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದಿಷ್ಟೇ. ಈಗ ಬಾಂಗ್ಲಾದ ಪರಿಸ್ಥಿತಿ ಹೇಗಿದೆ, ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ, ಅಥವಾ ಭಾರತಕ್ಕೆ ವಿರುದ್ಧವಾಗಿ ನಿಂತಿರುವಂತಹ ಕೆಲವೊಂದು ದೇಶಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಅವಲೋಕಿಸ್ತಾ ಹೋದರೆ ಅವುಗಳಿಗೆ ಇವತ್ತಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಬಾಂಗ್ಲಾದಲ್ಲಿ 1 kg ಗೋಧಿಯ ಬೆಲೆ ಎಷ್ಟಿದೆ ಅಂತ ಕೇಳಿದರೆ ನಾವೇ ತಲೆದರಿಗೆ ಬಿದ್ದು ಬೀಳ್ತೀವಿ. ಅಂತಹ ಪರಿಸ್ಥಿತಿ ಆ ದೇಶಕ್ಕೆ ಬಂದೊದಗಿದೆ. ಅದು ಭಾರತಕ್ಕೆ ವಿರುದ್ಧವಾಗಿ ನಿಂತಿರುವಂಥ ಒಂದು ಕಾರಣಕ್ಕೆ ಅನ್ನುವಂಥ ವಿಚಾರವನ್ನು ನಾವು ನಂಬೋಣ. ಆದರೆ ನಾನು ಹೇಳುವಂಥದ್ದಿಷ್ಟೇ, ಈ ನೆಲದಲ್ಲಿ ಇದ್ದುಕೊಂಡು ಭಾರತಾಂಬೆಯ ಈ ಭರತ ಭೂಮಿಯಲ್ಲಿ ಇದ್ದುಕೊಂಡು ಭಾರತದ ವಿರುದ್ಧವಾಗಿ ಘೋಷಣೆ ಕೂಗುವಂತಹ ಕೆಲವೊಬ್ಬರು ಜನರು ಕೂಡ ಇದ್ದಾರೆ. ಇವತ್ತು ತುಂಬಾ ಖುಷಿಯಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಜೊತೆಯಾಗಿ 2 ಕೈಗಳನ್ನು ಮುಷ್ಟಿ ಹಿಡಿದು ಮೇಲೆ ಕೆತ್ತಿಕೊಂಡು ಹೇಳಿರುವಂಥದ್ದು ಒಂದೇ, ಭಾರತ್ ಮಾತಾ ಕಿ ಜೈ ಅನ್ನುವಂಥ ಒಂದು ಘೋಷಣೆ. ಆದರೆ ಈ ನೆಲದಲ್ಲಿ ಇದ್ದುಕೊಂಡು ವಿದೇಶದ ಪರವಾಗಿ ಧ್ವನಿ ಎತ್ತುವಂತಹ ಅಥವಾ ಆ ದೇಶದ ಪರವಾಗಿ ಜೈಕಾರ ಕೂಗುವಂತಹ ಮನಸ್ಥಿತಿಗಳು ಕೂಡ ನಮ್ಮ ದೇಶದಲ್ಲಿ ಇವೆ. ಅದನ್ನು ಬದಿಗಿಟ್ಟು ಬಿಡೋಣ, ಆ ವಿಚಾರವಾಗಿ ಹೆಚ್ಚಾಗಿ ಮಾತಾಡ್ತಾ ಹೋಗೋಲ್ಲ. ಆದರೆ ಎಲ್ಲ ಹಿಂದೂಗಳಲ್ಲೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಬಂಧುಗಳಲ್ಲೂ ಕೂಡ ಹೇಳುವಂಥದ್ದಿಷ್ಟೇ, ವೇದಿಕೆಯ ಮುಖಾಂತರ ಭರತ ವರ್ಷ ವೈಭವ ಅನ್ನುವಂಥ ಒಂದು ಅದ್ಭುತವಾಗಿರುವಂತಹ ದೃಶ್ಯ ರೂಪಕದ ಕಾರ್ಯಕ್ರಮವನ್ನು ಕೇವಲ 1 ಗಂಟೆಯ ಕಾರ್ಯಕ್ರಮ, ಹೆಚ್ಚು ಗಂಟೆಯ ಕಾಲ ನಿಮ್ಮನ್ನು ಇಲ್ಲಿ ಕುಳಿತುಕೊಳ್ಳಿಸಿ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದಲ್ಲ. ಕೇವಲ 1 ಗಂಟೆಯ ಕಾರ್ಯಕ್ರಮಗಳ ಮುಖಾಂತರ ಸಂಪೂರ್ಣ ಭಾರತದ
ಭಾರತದ ಮೇಲೆ ಆಗಿರುವಂತಹ ದಾಳಿ ಆಗಿರ್ಬೋದು, ಅಥವಾ ಭಾರತದ ಸಂಸ್ಕೃತಿಗಳು ಏನಾಗಿದೆ ಅನ್ನುವಂಥದ್ದನ್ನು, ಮತ್ತು ಭಾರತ ಅನ್ನುವಂಥದ್ದು ಹಲವು ರಾಜ್ಯಗಳ ಒಂದು ಸಂಗಮ, ಆ ರಾಜ್ಯಗಳಲ್ಲಿ ಇರುವಂತಹ ಸಂಸ್ಕೃತಿ ಏನು ಅನ್ನುವಂಥದ್ದನ್ನು ಕೂಡ ಈ ವೇದಿಕೆ ಮುಖಾಂತರ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನ. ಇದು ದತ್ತಾಂಜನೇಯ ಕಲಾಬಳಗ ಕಣುಬತೀರ್ಥ ರಾಮಾಡಿ ತಂಡದ ಒಂದು ಸಣ್ಣ ಪ್ರಯತ್ನ. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಈ ಒಂದು ಪ್ರಯತ್ನದಲ್ಲಿ ಏನಾದರೂ ಸಣ್ಣ ತಪ್ಪುಗಳಿದ್ದಲ್ಲಿ ಅದನ್ನು ಕ್ಷಮಿಸಿಕೊಂಡು ಇವತ್ತಿನ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಯಶಸ್ಸಾಗಿದೆ, ಅದರಲ್ಲಿ ಒಂದು ಮಾತಿಲ್ಲ. ಖುಷಿ ಏನಂತ ಹೇಳಿದರೆ, ನನ್ನ ಇಷ್ಟು ವರ್ಷದ ವಯಸ್ಸಿನಲ್ಲಿ ಮಂಜೇಶ್ವರದಲ್ಲಿ ಇಷ್ಟು ಅದ್ಭುತವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾನು ಕಣ್ತುಂಬಿಕೊಳ್ಳುವಂತಹ ಅವಕಾಶ ನನಗೆ ಸಿಕ್ಕಿದೆ. ನನ್ನ ಗುರು ಸಮಾನರಾಗಿರುವಂತಹ ಗುರುಪುರ ವಜ್ರದೇಹಿ ಮಠದ ಸ್ವಾಮೀಜಿಗಳು ಭಾಗವಹಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ, ಈ ವೇದಿಕೆಯಲ್ಲಿ ನನಗೊಂದು ಮಾತನ್ನು ಆಡುವಂತಹ ಅವಕಾಶಗಳು ಸಿಕ್ಕಿದೆ ಅನ್ನುವಂತಹ ಖುಷಿಯನ್ನು ಹಂಚಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಸ್ವಾಗತಿಸುವಂತಹ ಸಮಯ. ಅತ್ಯಂತ ದೂರದಲ್ಲಿ ಇರುವಂತಹ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಕೆಲವೇ ಸಮಯದಲ್ಲಿ ವೇದಿಕೆಯ ಮೇಲೆ ಚಂದ್ರಹಾಸ್ ಮುಗುಳ್ಯ ಇವರ ಸಾರಥ್ಯದಲ್ಲಿ ಮೂಡಿಬರುವಂತಹ ಸುಮಾರು 75 ಕಲಾವಿದರಿಗಿಂತಲೂ ಅಧಿಕ ಕಲಾವಿದರನ್ನು ಒಳಗೊಂಡಂತಹ ದತ್ತಾಂಜನೇಯ ಕಲಾ ಬಳಗ ರಾಮಾಡಿ ಕಣುಬತೀರ್ಥ ತಂಡದ ಈ ವರ್ಷದ ಮತ್ತು ಈಗಿನ ಪ್ರಸ್ತುತ ಈ ಸನ್ನಿವೇಶಕ್ಕೆ ಬೇಕಾಗುವಂತಹ ಭರತ ವರ್ಷ ವೈಭವ ಅನ್ನುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಸಮಯ. ಎಲ್ಲ ಬಂಧುಗಳು ಒಂದು ಬಾರಿ ತಮ್ಮ ಕೈಚಪ್ಪಾಳೆಯ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಸ್ವಾಗತಿಸೋಣ. ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದರಿಗೂ ಕೂಡ ತಮ್ಮ ಕೈಚಪ್ಪಾಳೆ ಅವರ ಹಣೆಯ ಮೇಲೆ ಒಂದು ಆಶೀರ್ವಾದವಾಗಿ ಮೂಡಿಬರಲಿ ಅನ್ನುವಂತಹ ವಿನಂತಿಯ ಜೊತೆಯಾಗಿ ಧನ್ಯವಾದ.
ಖ್ಯಾತಿ ಪಡೆದ ಸಂತತಿ ಸಾರೋ ದೇಶ ನಮ್ಮ ಭರತ ಭೂಮಿಯ ವೈಭವ. ವಿಶ್ವದಿ ಖ್ಯಾತಿ ಪಡೆದ ಸಂತತಿ ಸಾರೋ ದೇಶ ನಮ್ಮ ಭರತ ಭೂಮಿಯ ವೈಭವ. ಪ್ರತಿ ಕಣ ಕಣದಲ್ಲೂ ಸರ್ವತನು ಮನದಲ್ಲೂ ಮಮತೆ ತ್ಯಾಗ ಶೌರ್ಯವ ಸಾರಿದ ಪುಣ್ಯ ಭೂಮಿ. ನಾಡ ಉಸಿರು ತ್ಯಾಗ ಬಲಿದಾನದ ಹೆಸರು ಭರತ ವೈಭವ, ಭರತ ವೈಭವ, ಭರತ ವೈಭವ, ಭರತ ವೈಭವ. ವಿಶ್ವದಿ ಖ್ಯಾತಿ ಪಡೆದ ಸಂತತಿ ಸಾರೋ ದೇಶ ನಮ್ಮ ಭರತ ಭೂಮಿಯ ವೈಭವ. ಪ್ರತಿ ಕಣ ಕಣದಲ್ಲೂ ಸರ್ವತನು ಮನದಲ್ಲೂ ಮಮತೆ ತ್ಯಾಗ ಶೌರ್ಯವ ಸಾರಿದ ಪುಣ್ಯ ಭೂಮಿ. ನಾಡ ಉಸಿರು ತ್ಯಾಗ ಬಲಿದಾನದ ಹೆಸರು ಭರತ ವೈಭವ, ಭರತ ವೈಭವ, ಭರತ ವೈಭವ, ಭರತ ವೈಭವ. मैं ये शपथ लेता हूं कि किसी भी कीमत पर अपने देश और देशवासियों की हमेशा रक्षा करूंगा. कंधों से मिलते हैं कंधे, कदमों से कदम मिलते हैं. हम चलते हैं जब ऐसे तो दिल दुश्मन के हिलते हैं. अब जो भी हो शोला बन के पत्थर है पिघलाना. अब जो भी हो बादल बन के पर्वत पर है छाना. कंधों से मिलते हैं कंधे, कदमों से कदम मिलते हैं. हम चलते हैं जब ऐसे तो दिल दुश्मन के हिलते हैं. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಭಾರತ ಮಾತೆಯ ಮುಕುಟ ಕಾಶ್ಮೀರ ಶ್ರೀಮಂತ ಕಲೆ ಸಂಸ್ಕೃತಿಗಳ ನಾಡಿದು. ರಂಗು ರಂಗಿನ ನಿತ್ಯೋತ್ಸವದಿಂದ ಕಂಗೊಳಿಸುವ ನಾಡು ಕಾಶ್ಮೀರ. ಪಹಲ್ಗಾಮ್ ದಾಳಿ, ಹೇ ನರಭಕ್ಷಕರೇ, ಎಷ್ಟು ಸ್ತ್ರೀಯರ ಸಿಂಧೂರವನ್ನು ಅಳಿಸಿದ ನೀವು ನಿಮಗೆ ಕೊನೆಯೇ ಇಲ್ಲ ಎಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದೀರಾ. ಪ್ರತಿ ಹೆಣ್ಣಿನ ಕಣ್ಣೀರಿನ ಶಾಪಕ್ಕೆ ನೀವು ಬಲಿಯಾಗಲೇಬೇಕು. ಈ ಭಾರತಾಂಬೆಯ ಪ್ರತಿ ಹೆಣ್ಣಿನ ಕಣ್ಣೀರಿನ ಶಪಥವಿದು, ಕಣ್ಣೀರಿನ ಶಪಥವಿದು. ಪುಲ್ವಾಮಾ ದಾಳಿಗೆ ಪ್ರತ್ಯುತ್ತರ ವಾಯುದಾಳಿಯಾದರೆ ಅದೆಷ್ಟೋ ಅಮಾಯಕ ಮಹಿಳೆಯರ ಸಿಂಧೂರ ಭಾಗ್ಯವನ್ನೇ ಅಳಿಸಿದ ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರ ऑपरेशन सिंदूर. इसका समय आ चुका है. पानी और खून भी एक साथ नहीं बह सकता. शांति का मार्ग भी शक्ति से होकर जाता है. आजा आजा जिंद शामी आने के तले, आजा जरी वाले नीले आसमाने के तले. आजा आजा जिंद शामी आने के तले,
जरी वाले नीले आसमाने के तले सच्ची मैंने जान गवाई है, नच नच कोयलों पे रात बिताई है। अखियों की नींद मैंने फूकों से उड़ा दी, गिन गिन तारे मैंने उंगली जलाई है। ಇತಿಹಾಸದ ಪ್ರತಿಪುಟದಲ್ಲೂ ಈ ಮಣ್ಣಿನ ಕಣಕಣದಲ್ಲೂ ಐಕ್ಯ ಮಂತ್ರವ ಜಗಕ್ಕೆ ಸಾರಿದ ವಿಶ್ವಮೇರೆಯ ಮೀರಿ ಮೆರೆದ ದೈವ ದೇವರ ನೆಲೆನಾಡಿದು ಪರಂಪರೆಯ ಸಾರ ಸತ್ವವ. ಯಾವಾಗ ಈ ಜಗತ್ತಿನಲ್ಲಿ ಮೋಸ ವಂಚನೆ ಸುಲಿಗೆ ಆಗುತ್ತೋ ಆಗ ಒಬ್ಬ ವೀರ ಅದನ್ನು ಸಂಹಾರ ಮಾಡಲು ಹುಟ್ಟುತ್ತಾನೆ. ಇದು ಈಗಲಿಂದ ನಡೆದು ಬಂದಿಲ್ಲ, ಇದಕ್ಕೆ ಇತಿಹಾಸಗಳೇ ಸಾಕ್ಷಿ. ಆ ದಿನಗಳಲ್ಲಿ ಬ್ರಿಟಿಷ್ ಸರ್ಕಾರದವರು ಮೋಸ ವಂಚನೆ ಎಲ್ಲಾ ಸೀಮೆಯನ್ನ ಮುರಿದಿದ್ರು. ದೇಶಭಕ್ತರಿಗೆ ಹುಳ ಉಪ್ಪಟೆಗಳ ತರ ಹೊಡೆದು ಸಾಯಿಸುತ್ತಿದ್ರು. ಯಾರಿಗಾದ್ರೂ ಕೂಡ ನೇಣಿಗೆ ಹಾಕೋದು ಬ್ರಿಟಿಷ್ ಸರ್ಕಾರದ ಕೆಟ್ಟ ಅಭ್ಯಾಸವಾಗಿತ್ತು. ಆಗ ಈ ಅಮರವೀರ ಯೋಧ ಜನಿಸುತ್ತಾರೆ. ದಿನಾಂಕ 28 ಸೆಪ್ಟೆಂಬರ್ 1907 ಇವರ ಜನ್ಮ ಪಂಜಾಬ್ನ ಜಾಗದಲ್ಲಿ ಆಗುತ್ತೆ. ಇವರ ಪರಿವಾರ ಒಂದು ದೇಶಭಕ್ತಿಯ ಆರ್ಯ ಸಮಾಜ ಸಿಖ್ ಪರಿವಾರವಾಗಿತ್ತು. ಈ ಕಾರಣದಿಂದ ಅವರ ದೇಹದಲ್ಲಿ ರಕ್ತದ ಜೊತೆ ದೇಶಭಕ್ತಿಯ ಜ್ವಾಲೆ ಹರಿದಾಡುತ್ತಿತ್ತು. ಯಾವಾಗ ಇವರು ಹುಟ್ಟಿದ್ರೋ ಇವರ ಅಜ್ಜಿಯವರಿಗೆ ಭಾಗೋವಾಲ ಎಂದು ಹೆಸರಿಡುತ್ತಾರೆ. ಇದರ ಅರ್ಥ ಒಳ್ಳೆಯ ಭಾಗ್ಯದವನು ಎಂದು. ಇವರ ಅಜ್ಜಿಗೆ ತಿಳಿದಿರಲಿಲ್ಲ ಈ ಭಾಗ್ಯದ ವ್ಯಕ್ತಿ ನಿಜವಾಗ್ಲೂ ಒಂದು ದಿನ ಹಿಂದೂಸ್ತಾನದ ಭಾಗ್ಯವನ್ನು ಬದಲಿಸಲು ಅವನನ್ನೇ ಸಮರ್ಪಿಸಿಕೊಡುತ್ತಾನೆ ಅಂತ. सरफरोशी की तमन्ना अब हमारे दिल में है, सरफरोशी की तमन्ना अब हमारे दिल में है, देखता है जोर कितना बाजुए का दिल में है. Order, order. According to the law, go hell with your order, to hell with your law. चलो समय हो गया है. बस एक आखिरी पन्ना. मेरा रंग दे बसंती चोला, मैं रंग दे
मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे। मर के कैसे जीते हैं इस दुनिया को बदलाने, तेरे लाल चले हैं माए अब तेरी लाज बचाने। आजादी का शोला बन के खून रगों में डोला, मेरा रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे। मेरा धर्मा तू, मेरा धर्मा तू, तेरा सब कुछ मैं, मेरा सब कुछ तू। मेरे जैसे बहुत हैं जो आजादी के दीवाने हैं। मेरी शहादत के बाद तुम्हारे पर मर मिटने वालों की आंधी आएगी और एक दिन हम आजाद होंगे। आजादी जिंदाबाद, आजादी जिंदाबाद। रंग दे बसंती चोला रंग दे, रंग दे रंग दे बसंती चोला माए रंग दे। ಇತಿಹಾಸದ ಪ್ರತಿಪುಟದಲ್ಲೂ ಈ ಮಣ್ಣಿನ ಕಣಕಣದಲ್ಲೂ ಐಕ್ಯ ಮಂತ್ರವ ಜಗಕ್ಕೆ ಸಾರಿದ ವಿಶ್ವಮೇರೆಯ ಮೀರಿ ಮೆರೆದ ದೈವ ದೇವರ ನೆಲೆನಾಡಿದು ಪರಂಪರೆಯ ಸಾರ ಸತ್ವವ। माँ भवानी का पुत्र, मराठों की शान, मातृभूमि पर सर्वस्व न्यौछावर करके बचाए थे अपनों के प्राण। ऐसे वीर धरती पुत्र मराठा गौरव थे दक्षिण के शेर, श्री 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 छत्रपति शिवाजी महाराज। शिवा चमके तेज तिलक तलवार शिवाजी, ओ शंभू रूप अवतार शिवाजी, हुई धरा धन्य जन लाल शिवाजी, राखी केसरिया की लाज शिवाजी। तेज तिलक तलवार शिवाजी, ओ शंभू रूप अवतार शिवाजी, हुई धरा धन्य जन लाल शिवाजी, राखी केसरिया की लाज शिवाजी। मुठभर घेतले मावळे सोबती, नाय पाहिला जाती पाती, लढले मातीसाठी, फाडला कोतळा नाय चालू दिल्या कुटीनीती, मुघलांच्या उराव फडकवला भगवा हाती, मुघलाचा बाप राजा माझा, राजा माझा सूर्य उन तेच होता राजा माझा, राजा माझा, हर हर करी गाजा वाजा, गाजा वाजा हर हर करी उभा केला स्वराज्य माझा। विजय तिलक कड़ ढाल रहे, हमारी ममता थारी डाल रहे, लाज बचाना माटी रे कहे जीजा बाई शिवाजी से, जब तक तू तेरी सास रहे पर थारे से रण में काल रहे।
रहे, लड़ना जब तक प्राण रहे, कायम वतन स्वाभिमान रहे। तिलक तलवार शिवाजी हो, शंभू रूप अवतार शिवाजी, हुई धरा धन्य जन लाल शिवाजी, राखी केसरिया की लाज शिवाजी। तेज तिलक तलवार शिवाजी हो, शंभू रूप अवतार शिवाजी, हुई धरा धन्य जन लाल शिवाजी, राखी केसरिया की लाज शिवाजी। अफजल खान। आओ शिवाजी आओ, आओ हमारे गले लग जाओ। बाहों में गर्दन दबाकर के खान ने पीठ पर खंजर मार दिया। महाराज को शक तभी हो गया, मां भवानी का स्मरण किया और फाड़ के रखा पेट खान का, शेरे नाखून से वार की। राजा राजा गळा संस्कृती सोबागू, देशी संस्कृतिया ಭಾವದ ಮೆರಗು, ನಾಡ ಉಸಿರು ತ್ಯಾಗ ಬಲಿದಾನದ ಹೆಸರು, ಭರತ ವೈಭವ ಭರತ ವೈಭವ ಭರತ ವೈಭವ ಭರತ ವೈಭವ। यह रंगों का देश है, यहाँ विविधता में एकता और एकता में विविधता है। यहाँ की संस्कृति ही इसकी धरोहर है। तो आइए देखते हैं इस संस्कृति की कुछ झलकियां। लाडी लेडी बाये गुंगुरु गुंगुरु बाये हैवा लक्ष्मी चोरी तय्युम लंबाडु लंगाडु मेमु हे बाप को बंजारू लौवा दायुम दत्तयुम लंबाडी वाडिया कोने हम हे बाप को बंजार चा हे उंगली ये गौली इदे 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 ये सुगिनी ये चांदी इदे 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 बापू हे वरा वरा एवडी आये या बापू हे वरा वरा एवढी आहे ला ला
la la, hey la 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 la, hey la 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 la, hey la 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 la, hey సూర్యునికి కందులం hey మేము ఎన్నెలకే వందెలం, hey సూర్యునికి కందులం hey మేము ఎన్నెలకే వందెలం, hey అందాల లంగేసినాం hey మేము అద్దాల ముసుగేసినాం, hey అందాల లంగేసినాం hey మేము అద్దాల ముసుగేసినాం, hey ముక్కేర పెట్టినాం గమ్మాలు పెట్టినాం అందాల లంబాడి ఏజాలు కట్టినాం, ముక్కేర పెట్టినాం గమ్మాలు పెట్టినాం అందాల లంబాడి ఏజాలు కట్టినాం, గాజుల వయ్యారులం మేము గజ్జల సింగారులం, గాజుల వయ్యారులం మేము గజ్జల సింగారులం, దెయ్యం దత్తయ్యం దెయ్యం దత్తయ్యం లంబాడులం కాదు మేము ఏ బాతో బంజారులం, తాయం దత్తయ్యం తాయం దత్తయ్యం లంబాడి వాడియా కోణ్యం ఏ బాతో బంజారచా, వారే 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 వా
प्रणवालय पाहि परिपालय परमेशी कमलालय श्रीदेवी कुरिपिंचवे करुणाम्बुरासी धीं तारा धीं धीं तारा चतुलतो प्राणमे नाट्यं चेसे गतुलतो नाम शतं मूल नतुलतो नापैननी शरणन्तिने जननी नाद विनोदिनी भुवन पालिनी वे अनाथ रक्षणनी विधि कादटे मोरविनी चेरवटे जनन जनन तनन तनन तोम जनन जनन तनन तनन तोम जनन जनन तनन तनन जनन जनन तनन तनन तोम तोम जनन जनन तनन तनन तोम तोम जनन जनन तनन तनन गीत धुनि कुतक धीम नात्र कीट तोम नाच रहे गोरी ताई तै तै तुम फिर तुम गीत धुनि कुतक धीम नात्र कीट तोम नाच रहे गोरी ताई तै तै तुम फिर तुम गीत धुनि कुतक धीम नात्र कीट तोम नाच रहे गोरी ताई तै तै तुम फिर तुम गीत धुनि कुतक धीम భరత వేద ముగ నిరత నాట్య ముగ కదిలిన పదమిరీశ శివని వేదనగా వని వేదనగా పలికెను
ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಂಚಿನ ಸಿರಿಲೋಕದೊಡೆಯ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ನೀರಾಟವಾಡಿದರು ನೀರಾಟವಾಡಿದರು ಸರಸದಲ್ಲಿ ಸಾರಸ ನೇತ್ರೆಯರು ಸರಸದಲ್ಲಿ ಸಾರಸ ನೇತ್ರೆಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸ ನೇತ್ರೆಯರು ಸರಸದಲ್ಲಿ ಸಾರಸ ನೇತ್ರೆಯರು ಹಲವಂಗದಿ ನೀರೊಳು ಮುಳುಗೇಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ ನೀರೊಳು ಮುಳುಗಿ ನೀರೊಳು ಮುಳುಗಿ ಏಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ ಜಲಕನ್ನೆಯರೆಲ್ದೊಲು ತರುಣಿಯರು ನೀರನ್ನವಾಡಿದರು ಸರಸದಲ್ಲಿ ಸಾರಸ ನೇತ್ರೆಯರು ಸರಸದಲ್ಲಿ ಸಾರಸ ನೇತ್ರೆಯರು ಹೆಜ್ಜೆ ಹೆಜ್ಜೆಗೆ ಹಿರಿಮೆಗರಿಮೆಯ ಮೂಲೆ ಮೂಲೆಗೂ ಪುಣ್ಯ ಸಂಗಮ ಅಖಿಲ ಭಾಮರೀಶ್ವರಿ ಕಟಿಲ ಅಮ್ಮ ದುರ್ಗೆ ಕಣ್ಣೆದುರೆ ತೋಜಿಲೆ ಕಟಿಲ ಅಮ್ಮ ದುರ್ಗೆ ಕಣ್ಣೆದುರೆ ತೋಜಿಲೆ ನಿಷ್ಠೆಡಿರೆ ನ ವ್ರತ ಸೇವೆ ಮಲ್ಕೋ ನಿಷ್ಠೆಡಿರೆ ನ ವ್ರತ ಸೇವೆ ಮಲ್ಕೋ ಪಟ್ಟ ಪರಕೆಲ ಸಂದಾಯೋ ದೇವಿ ದುರ್ಗಾಂಬೆ ಪಟ್ಟ ಪರಕೆಲ ಸಂದಾಯೋ ಭಾಗ್ಯದಾಯಿಕೆ ಬ್ರಾಹ್ಮಣಿ ಶ್ರೀ ಅಖಿಲೇಶ್ವರಿ ಭಾಗ್ಯದಾಯಿಕೆ ಬ್ರಾಹ್ಮಣಿ ಶ್ರೀ ಅಖಿಲೇಶ್ವರಿ
ಹೆಜ್ಜೆ ಹೆಜ್ಜೆಗೆ ಹಿರಿಮೆ ಗರಿಮೆಯ ಮೂಲೆ ಮೂಲೆಗೂ ಪುಣ್ಯ ಸಂಗಮ. शिव शिव शंकर हर हर शंकर जय जय शंकर दिगिरारा भयतांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा भयतांडव शंकर प्रकट शुभंकर प्रलय भयंकर दिगिरारा. ओम परमेश्वरा परा ओम निखिलेश्वरा हरा ओम जीवेश्वरेश्वरा कनरारा ओम मंत्रेश्वरा स्वरा ओम यंत्रेश्वरा स्थिरा ओम तंत्रेश्वरा वरा नामेरा. शिव शिव शंकर हर हर शंकर जय जय शंकर दिगिरारा भयतांडव शंकर प्रकट शुभंकर प्रलय भयंकर दिगिरारा. ఆకాశలింగమై ఆవహించరా ఢమ ఢమ ఢమమని డమరుక ధ్వని సలిపి జడతని బదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వశమై ప్రబలమౌ లింగమై బలమిడరా జగమే నడిపే పంచభూత లింగేశ్వర కరుణించరా. శివ శివ శంకర హర హర శంకర జయ జయ శంకర దిగిరారా ప్రియతాండవ శంకర ప్రకట శుభంకర ప్రళయ భయంకర దిగిరారా. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಯೇ ಬಾಗಿಲನು ತೆರೆದು ಕಡುಕೋಪದಿ ಖಳನು ಖಡ್ಗವನೆ ಪಿಡಿದು ನಿನ್ನೊಡೆಯ ಎಲ್ಲಿಹನು ಎಂದು ನುಡಿಯೇ ದೃಢ ಭಕುತಿಯಲ್ಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಸ್ತಂಭದಿಂದೊಡೆದೆ ನರಹರಿಯೇ ಬಾಗಿಲನು ತೆರೆದು ಬಾಗಿಲನು ತೆರೆದು
ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಸ್ವಾಮಿ ತಿಂದಗ 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 ಅಯ್ಯಪ್ಪ ತಿಂದಗ 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 ಸ್ವಾಮಿ ತಿಂದಗ 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 ಅಯ್ಯಪ್ಪ ತಿಂದಗ 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 ಸ್ವಾಮಿ ತಿಂದಗ ತೋಂ ತೋಂ ಅಯ್ಯಪ್ಪ ತಿಂದಗ ತೋಂ ತೋಂ ಅಯ್ಯಪ್ಪ ತಿಂದಗ ತೋಂ ತೋಂ ಸ್ವಾಮಿ ತಿಂದಗ ತೋಂ ತೋಂ ತಿಂದಗ 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 ತೋಂ 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 ಸ್ವಾಮಿ ತಿಂದಗ 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 ತೋಂ 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 സ്വാമി പള്ളിക്കെട്ട് തങ്കനില താമരയിൽ താമസിക്കും തായ്മൊഴിയെ മന്ത്രമണി കോർത്തെടുത്ത് മാലയിട്ട് മല ചവിട്ടാൻ അവിലടയും ശർക്കരയും മരിപ്പൊടിയും തിരുശരവും യാത്രയപ്പ യാത്രയായി ശബരിമല യാത്രയായി നീ മാത്രം അഭയമായി യാത്രയപ്പ യാത്രയായി യാത്രയപ്പ യാത്രയായി ശബരിമല യാത്രയായി നീ മാത്രം അഭയമായി യാത്രയപ്പ യാത്രയായി വൃശ്ചികത്തിൽ മാലയിട്ട് മണ്ഡലം നൊയമ്പെടുത്ത് കറുകറുങ്ങിനെ കറുപ്പുടുത്ത് വെളുവെളുങ്ങിനെ മനസ്സുണർത്തി അയ്യപ്പൻ തിന്തകത്വം സ്വാമിമല തിന്തകത്തോ നടന്നു തളരവേ വിളി വിളിച്ചു തളരവേ നീലിമല അയ്യ എത്തിവിടയ്യ യാത്രയപ്പ യാത്രയോ കഠിനമായ യാത്രയോ ശാസ്താവിൻ ശരണമാല പാടി പാടി യാത്രയോ യാത്രയപ്പ യാത്രയോ കഠിനമായ യാത്രയോ ശാസ്താവിൻ ശരണമാല പാടി പാടി യാത്രയോ ഓം സ്വാമിയേ കെട്ട് കെട്ട് നമ്മുടെ കെട്ട് ആരെ കാണാൻ സ്വാമിയെ കണ്ട് സ്വാമിയേ അയ്യപ്പ ശരണം ശരണം അയ്യപ്പ സ്വാമിയേ അയ്യപ്പ ശരണം അയ്യപ്പ അയ്യപ്പ സ്വാമിയേ അയ്യപ്പ ശരണം അയ്യപ്പ അയ്യപ്പ സ്വാമിയേ ശരണം അയ്യപ്പ ರೈತಗುವರನು ರೈತವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು ಶ್ವೇತಗುವರನು ಪ್ರೀತವಾದನು ಶ್ವೇತಗುವರನು ಪ್ರೀತವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು ಶ್ವೇತಗುವರನು ಪ್ರೀತವಾದನು ಶ್ವೇತಗುವರನು ಪ್ರೀತವಾದನು ತನ್ನ ಸದಿಯಳ ನೆನೆಯುತ್ತಿದ್ದನು
ಶ್ವೇತಗುವರನು ಇತ್ತವಾದನು ತನ್ನ ದುದಿಯಳ ನೆನೆಯುತ್ತಿದ್ದನು. ಮೆಚ್ಚಿಯನ ನೆಲೆ ಮಗನೇ ನೀ ಉಚ್ಚರಿಸಿ ಮಂತ್ರವರೇ ಸತ್ಯತೆ ಪಡೆದಿಯ ಮೆಚ್ಚಿಮ ಭಜಕರಿ ನಿಜ ಸ್ವಭಾವವರ ಚರಿಯ ಮೆಚ್ಚಿಯನೇ ಎಲೆ ಮಗನೇ ನೀ ಉಚ್ಚರಿಸಿ ಮಂತ್ರವರೇ. ಮೆಚ್ಚಿದ್ದೇನೆ. ನನ್ನ ಮಂತ್ರವನ್ನು ಉಚ್ಚರಿಸುವ ಮೂಲಕವಾಗಿ ನೀನು ಮತ್ತೊಂದು ಜನ್ಮವನ್ನು ಪಡೆಯುವುದಕ್ಕಿದ್ದಿ. ಈ ಮುಖೇನವಾಗಿ ಮುಂದಕ್ಕೆ ಧರೆಯ ಧರ್ಮವನ್ನು ಉಳಿಯುವಲ್ಲಿ ನೀನು ಕೂಡ ಶ್ರಮಿಸತಕ್ಕವನಾಗುತ್ತಿ. ಆದ್ದರಿಂದ ನಿನ್ನದ್ದಾದಂತಹ ಈ ಕೆಟ್ಟ ರೂಪವನ್ನು ತೆರೆದು ಮುಂದಿನ ಮಾರಣಾಕಾರವನ್ನು ತಲೆ ಹೋಗು. ನಿನಗೆ ಶುಭವಾಗಿ. ನೀಲಕಂಠಂ ಕಾಲಮೂರ್ತಿಂ ಕಾಲಜ್ಞಂ ಕಾಲನಾಶನಂ ಚಂದ್ರಾರ್ಕಗ್ನಿ ವಿಲೋಚನಂ ಸ್ಮಿತ ಮುಖಂ ಪದ್ಮದ್ವಯಾಂತ ಸ್ಮಿತಂ ಮುದ್ರಾಪಾಶ್ವಂ ಮೃಗಾಕ್ಷ ಸತ್ವಿಲಸತ್ವಾಣಿಂ ಹಿಮಾಂಶು ಪ್ರಭಾವಲಯಂ ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಾಂಚ ತ್ರಿಯಾಯುಧಂ ತ್ರಿಗುಣಂ ಪಾಪ ಸಂಹಾರಂ ಶಿವಾರ್ಪಣಂ ಭವ್ಯ ಮಣ್ಣಿಗೆ ಭವ್ಯ ರೂಪದ ಭಾರತಾಂಬೆಗೆ ನ್ಯಾಯ ನೀಡುವ ಮಾಡು ಮನುಜ ಇದು ನಿನ್ನ ಪುಣ್ಯವೋ, ಇದಕ್ಕಾಗಿಯೇ ನಮ್ಮ ಜನ್ಮವು. सर जो उठेगा धड़ से कटेगा, कहाँ पे छिपेगा कहाँ पे बचेगा। पर है घात मौत की बिछी भी साथ, उठा तो गिरेगा गिरा तो चिरेगा, छिपा तो मिलेगा मिला तो मारेगा। जाग जाग भाग भाग बच सके तो बच ले आज, आंधी है ये ज़लज़ला है पूरे जोर पर चला है, किसमें दम है जो लड़ा है कौन रह सका खड़ा है। सबसे अटल सबसे प्रबल शस्त्र रचित रक्त चरित, रक्त चरित रक्त चरित रक्त चरित रक्त चरित रक्त चरित रक्त चरित रक्त चरित, सबसे अटल सबसे प्रबल शस्त्र रचित रक्त चरित चरित रक्त चरित रक्त चरित रक्त चरित। Dream of night, a dream of day, a dream of watching you fade away, उसे मारे बिना मरने से डरता हूँ। Fear me once, fear me twice, fear me more, I'll shoot you at sight. You better keep running if you want to survive, 'cause every night I dream of watching you जाग जाग भाग भाग बच सके तो बच ले आज।
ऐगिरि नन्दिनि नन्दित मेदिनि विश्वविनोदिनि नन्दिनुते गिरिवरविन्द्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ದೇವಾದಿ ದೇವತೆಗಳನ್ನೇ ಹೆದರಿಸಿದ ಚಂಡ ಮುಂಡರನ್ನೇ ಸಂಹರಿಸಿದ ಭದ್ರಕಾಳಿನು ನಾನು. महिषमर्दिनी माते हर्षवर्धिनी चंडी चामुंडी बा प्रलयाग्नि ज्वाले मरमाडी. ಅಸುರ ಶಕ್ತಿಯಿಂದ ಭೂಮಂಡಲದಲ್ಲೇ ಮೆರೆದ ಶುಂಭ ನಿಶುಂಭರನ್ನೇ ಭಸ್ಮ ಮಾಡಿದ ಭಗವತಿಯು ನಾನು. ಖ್ಯಾತಿ ಪಡೆದ ಸಂತತಿ ಸಾರೋ ದೇಶ ನಮ್ಮ ಭರತ ಭೂಮಿಯ ವೈಭವ. ಪ್ರತಿ ಕಣ ಕಣದಲ್ಲೂ ಸರ್ವತನು ಮನದಲ್ಲೂ ಮಮತೆ ತ್ಯಾಗ ಶೌರ್ಯವ ಸಾರಿದ ಪುಣ್ಯ ಭೂಮಿ. ನಾಡ ಉಸಿರು ತ್ಯಾಗ ಬಲಿದಾನದ ಹೆಸರು ಭರತ ವೈಭವ, 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 ಭರತ ವೈಭವ.
ಯಶಸ್ವಿ ವಿರಾಟ್ ಹಿಂದೂ ಸಂಗಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸನಾತನ ಭಾರತೀಯ ಪರಂಪರೆ ವೈವಿಧ್ಯಪೂರ್ಣವಾದ ಸಂಸ್ಕೃತಿಯನ್ನು